ಹ್ಞೂ ಅಲ್ಲ ಎಲ್ಲಿತ್ತು ಬಾವಿನಿ ಎಲ್ಲೈತಿ ಬಾವಿನಿ ಎಲ್ಲೈತಿ ಹೇಳಿ ಕ್ವಶನ್ ಕೇಳ್ರ ಕಲ್ಪಕಮ್ಮ ಕೈಗಾ ತಾರಾಪುರ ಎಲ್ಲಿ ಬಾವಿನಿ ಅನ್ನೋದ ಕಲ್ಪಕಮ್ದಾಗ ಬರ್ತದೆ ಏನು ಬಾವಿನಿ ಅನ್ನೋದು ಕೇಳಿಸ್ವಲ್ದ ಕೇಳ್ಸತ್ತಿಲ್ಲ ಆಮೇಲೆ ತಾನ ಬರ್ತೈತೆ ಅಂದ್ರೆ ಬಾವಿನಿ ಅಂತ ಬರ್ತೈತಲ್ಲ ಬಾವಿನಿ ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲಿ ಮಾಡ್ಯಾರ ಕಲ್ಪಕಮ್ದಾಗ ಮಾಡ್ರಲ್ಲ ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ರಿಯಾಕ್ಟರ್ ಎಲ್ಲೈತೆ ಅಂದ್ರೆ ಕಲ್ಪಕಮ್ದಾಗ ಬಾವಿನಿ ಅಂತೈತಲ್ಲ ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್ರು ಅದು ಮಾಡಿದ್ವಲ್ಲ ಅಂತರಿಕ್ಷಕ್ಕೆ ಏನು ಸಂಬಂಧ ಬರಂಗಿಲ್ಲ ಇದು ಯಾವ್ದಂದ್ರೆ ಬಾವಿನಿ ರಿಲೇಟೆಡ್ ಬಂದಾಗ ನೆಕ್ಸ್ಟ್ ಇದು ರೀಸೆಂಟಾಗಿ ಕ್ವಶನ್ ಕೇಳಿ ನೋಡ್ರಿ ನೀ ರೀಸೆಂಟಾಗಿ ಅಂದರೆ ನಮ್ಮಲ್ಲಿ ಯಾವ್ದಾರ ಬೂಟ ಅರಿಬಿ ಅದು ತೊಗೊಂಡಾಗ ಅದ್ರೊಳಗೊಂದು ಗುಳಿಗೆ ಇರ್ತೈತೆ ಯಾವ್ದು ಇರ್ತದೆ ಅಂದರೆ ನ್ಯಾಪ್ತಿಲಿನ್ ಗುಳಿಗೆ ಹಾಕಿಟ್ಟಿರ್ತಾರೆ ಕರೆಕ್ಟಾ ಇವು ಬೂಟ ಅರಿಬಿ ಏನೋ ಹೊಸ ತೊಗೊಂಡಿರ್ತೀವಿ ಅದ್ರೊಳಗೆ ಯಾವ್ದು ಇರ್ತೈತೆ ಅಂದರೆ ನ್ಯಾಪ್ತಿಲಿನ್ ಯಾಕೆ ಯೂಸ್ ಮಾಡ್ತಾರೆ ನ್ಯಾಪ್ತಿಲಿನಲ್ಲಿ ಯಾವ್ದಾ ಸ್ಮೆಲ್ ಬರಬಾರ್ದು ನೆಕ್ಸ್ಟ್ ಇನ್ಸೆಕ್ಟ್ಗಳು ಕೀಟಗಳೆಲ್ಲ ಅದಕ್ಕೆ ಅಫೆಕ್ಟ್ ಮಾಡಬಾರ್ದತ್ತು ಏನು ಮಾಡ್ತಿರ್ತಾರೆ ಅಂದರೆ ಇವು ಯಾವ ಇದ್ರೊಳಗೆ ಹೇಳಿನ ಅರಿಬಿ ಹೊಸ ಏನೋ ಶೂಸ್ ತೊಗೊಂಡ್ರೆ ಅದ್ರೊಳಗೆ ಒಂದು ಪ್ಯಾಕೆಟ್ ಇರ್ತೈತಲ್ಲ ಅದಕ್ಕೆ ನ್ಯಾಪ್ತಿಲಿನ್ ಗುಳಿಗೆ ಅಂತ ಕರಿತೀವಿ ಎಸ್ ಆ ನ್ಯಾಪ್ತಿಲಿನ್ ಬಾಟಲ್ ಒಳಗೆ ಇಡ್ತಾರೆ ಇವು ಎಲ್ಲದ್ರೊಳಗೆ ಎದಕ್ಕೆ ಇಡ್ತಾರೆ ಅಂದರೆ ಇನ್ಸೆಕ್ಟ್ಗಳು ಅಫೆಕ್ಟ್ ಆಗಬಾರ್ದು ಅಂತೇಳಿ ಬಟ್ ಬ್ಯಾಟ್ರಿ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಥವಾ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಬರ್ತಾರಲ್ಲ ಅದ್ರ ಮೇಲೆ ಕ್ವಶನ್ ಕೇಳೋರು ಈಗ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಮೇಲೆ ಎಲ್ಲರ ಇರಿ ಬರ್ತಾವನ್ನ ಹತ್ತಂಗಿಲ್ಲ ಅದಕ್ಕೆ ಏನೋ ನೀ ಕೀಟಗಳನ್ನು ಹಾನಿ ಮಾಡಂಗಿಲ್ಲ ಅದಕ್ಕೆ ಸ್ಮೆಲ್ಲು ಬರಂಗಿಲ್ಲ ಬಟ್ ಅದರೊಳಗೆ ಏನು ಯೂಸ್ ಮಾಡ್ತಾರೆ ಕ್ವಶನ್ ಕೇಳೋಣ ಡೈರೆಕ್ಟ್ ಆಪ್ಷನ್ ಕೊಡ್ತೀನಿ ನೋಡ್ರಿ ಏನೇ ಹೇಳತ್ತ ಗೊತ್ತಾತಲ್ಲ ಎಲೆಕ್ಟ್ರಿಕ್ದು ಏನರ ವಸ್ತುಗಳು ಮಾಡಿರ್ತಾರಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂತ ವಸ್ತುಗಳು ಬಂದ್ರೆ ಅದ್ರೊಳಗೆ ಪ್ಯಾಕ್ಡ್ ಆಗಿ ಬತ್ತೇಳಿ ಎಲೆಕ್ಟ್ರಿಕ್ ಬ್ಯಾಟ್ರಿ ತೋರಿ ಅಥವಾ ಮೊಬೈಲ್ ತೋರಿ ಅದ್ರೊಳಗೆ ಒಂದು ಐಟಮ್ಸ್ ಹಾಕಿರ್ತಾರತ್ತ ಅದು ಯಾವ್ದತ್ ಕೇಳೋಣ ಸಿಲಿಕಾ ಜೆಲ್ ನ್ಯಾಪ್ತಿಲಿನ ಕರ್ಪೂರ್ ಸಿಲಿಕಾ ಜೆಲ್ ವೆರಿ ಗುಡ್ ಸಿಲಿಕಾ ಜೆಲ್ ಸಿಲಿಕಾ ಕನ್ಫ್ಯೂಸ್ ಆಗಬಾರ್ದ ಸಿಲಿಕಾ ಎಲ್ಲಿ ಯೂಸ್ ಮಾಡ್ತಿರ್ತಾರೆ ಅಂದ್ರೆ ರಬ್ಬರ್ ಮ್ಯಾನುಫ್ಯಾಕ್ಚರ್ ಮಾಡಾಗ ಸಿಲಿಕಾ ಯೂಸ್ ಮಾಡ್ತಾರೆ ಗ್ಲಾಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಸಿಲಿಕಾ ಯೂಸ್ ಮಾಡ್ತಾರೆ ಬಟ್ ಸಿಲಿಕಾ ಜೆಲ್ ಎಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳ್ರ ಎಲ್ಲಿ ಯೂಸ್ ಮಾಡ್ತಾರೆ ತೇಣಿಗೆ ಇದು ಹೊಸಾದ್ ನೆನಪಿಟ್ಕೋರಿ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಏನು ಬರುತ್ತಲ್ಲ ಇವು ಬ್ಯಾಟ್ರಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದ್ರ ಸ್ಮೆಲ್ ಬರಬಾರ್ದತ್ತು ಯಾವ್ದು ಯೂಸ್ ಮಾಡತ್ತಾರೆ ಅಂದ್ರೆ ಸಿಲಿಕಾ ಜೆಲ್ ಯೂಸ್ ಮಾಡತ್ತಾರೆ ಆಮೇಲೆ ನ್ಯಾಪ್ತಿಲಿನ್ ಗುಳಿಗೆ ಎಲ್ಲಿ ಯೂಸ್ ಮಾಡ್ತಿರ್ತಾರೆ ಅಂದ್ರೆ ಇವು ಅರಿಬಿಗಳಿಗೆ ಅದು ಏನರ ಹುಳ ಗಿಳ ಬೀಳ್ತಿರ್ತಾವ ಅಥವಾ ಸ್ಮೆಲ್ ಹೊಲಸು ಬರ್ತಿರ್ತಲ್ಲ ಅಂಥದ್ದು ಪ್ರೊಟೆಕ್ಟ್ ಮಾಡ್ಬೇಕತ್ತ ನ್ಯಾಪ್ತಿಲಿನ್ ಇನ್ನೊಂದು ಯಾವ್ದು ಅಷ್ಟಲ್ಲ ಬಾಟಲು ಅದ ನ್ಯಾಪ್ತಿಲಿಂದ ಅದು ಹಾಂ ಕರೆಕ್ಟ್ ಸಣ್ಣದು ಹಾಕಿರ್ತಾರೆ ಬಾಟಲ್ ಒಳಗೆ ಹಾಕಿರ್ತಾರೆ ಕರೆಕ್ಟ್ ಪುಡಿ ಈ ಹೊಸ ಬಾಟಲ್ ಒಳಗೆ ಕರೆಕ್ಟ್ ಪ್ಲಾಸ್ಟಿಕ್ ಬಾಟಲ್ ಒಳಗೆ ಒಗ್ದಿರ್ತಾರೆ ನೋಡೊಂದು ಪುಡಿ ಬಿಳಿದಿರ್ತೈತಿಲ್ಲ ಅದು ಯಾವುದಂದ್ರೆ ಸಿಲಿಕಾ ಜೆಲ್ದ ಕರೆಕ್ಟ್ ಹಾಂ ಅದಕ್ಕೆ ಹೇಳಿ ಸಿಲಿಕಾ ಜೆಲ್ ಕನ್ಫ್ಯೂಸ್ ಆಗ್ಬೇಡ್ರಿ ಸಿಲಿಕಾ ಜೆಲ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಪ್ರೊಟೆಕ್ಟ್ ಮಾಡಕ್ಕೆ ಸಿಲಿಕಾ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಾಕ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ರಬ್ಬರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರಲ್ಲ ಅಂತಲ್ಲೆಲ್ಲ ಸಿಲಿಕಾ ಯೂಸ್ ಮಾಡ್ತಾರೆ ಬಟ್ ಸಿಲಿಕಾ ಜೆಲ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇವು ಏನರ ಪ್ರೊಟೆಕ್ಟ್ ಮಾಡಕ್ಕೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಆಗಲಿ ಅಥವಾ ಈಗ ಬಾಟಲಿ ಪ್ಯಾಕ್ ಮಾಡಿರ್ತಾರಲ್ಲ ಅಂಥದ್ರೂ ಯೂಸ್ ಮಾಡೋದು ಯಾವ್ದಂದ್ರೆ ಸಿಲಿಕಾ ಜೆಲ್ ಎರಡು ಕೊಟ್ಟ ನಾವು ಸಿಲಿಕಾನು ಕೊಟ್ಟಾನೆ ಸಿಲಿಕಾ ಜೆಲ್ ಕೊಟ್ಟಾನೆ ಬಟ್ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಪ್ರೊಟೆಕ್ಟ್ ಹತ್ ಬತ್ರ ಜೆಲ್ ಹತ್ ನೆನಪಿಟ್ಕೊಂಡ್ಬಿಡ್ರಿ ಆಮೇಲೆ ಬರೀ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾರೆ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಸಿಲಿಕಾ ವೆರಿ ಗುಡ್ ನೆಕ್ಸ್ಟ್ ಇದೊಂದು ಕೇಳ್ಯಾರ ನೋಡು ಇದನ್ನ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಗೊತ್ತಾಯ್ತಲ್ಲ ನ್ಯಾಚುರಲ್ ಅಥವಾ ನೈಸರ್ಗಿಕ ಅನಿಲ ಹತ್ತಿಲ್ಲ ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಹೆಂಗೆ ಕೇಳ್ಯಾರ ನೋಡ ಸತ್ತ ಜೀವಿಗಳಿಂದ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳನ್ನು ಪ್ರಯೋಗಾಲಯದಲ್ಲಿ ಅಥವಾ ರಿಸರ್ಚ್ ಲ್ಯಾಬ್ ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಮಾಡಂಗಿಲ್ಲಲ್ಲ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನು ಹೇಳ್ರಿ ನೈಸರ್ಗಿಕ ಅನಿಲ ಅಂದ್ರೆ ಎಲ್ಲಿ ಸಿಗ್ತೈತಿ ನೈಸರ್ಗಿಕವಾಗಿ ಸಿಗ್ತಿರ್ತೈತಿಲ್ಲ ಈ ನ್ಯಾಚುರಲ್ ಗ್ಯಾಸ್ ಅನ್ನೋದ ಒಂದು ಫಾಸಿಲ್ ಫ್ಯೂಯಲ್ ಒಳಗೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫಾಸಿಲ್ ಫ್ಯೂಯಲ್ ಅಂತ ಕರೀತಾರೆ ಈ ನ್ಯಾಚುರಲ್ ಗ್ಯಾಸ್ ಹೆಂಗಿರ್ತದೆ ಗೊತ್ತಾ ಇಲ್ಲಿ ನಮ್ಮಲ್ಲಿ ಸಾಗರ ಸಾಮ್ರಾಟ ಅಂತ ಕರಿತೀವಿ ಎಲ್ಲಿ ಕಂಡು ಬರ್ತದೆ ಸಾಗರ ಸಾಮ್ರಾಟ ಎಲ್ಲಿ ಮುಂಬೈ ಒಳಗೆ ಬರ್ತೈತೆ ನೆನಪೈತಲ್ಲ ಮುಂಬೈ ಒಳಗೆ ಬರ್ತೈತಿಲ್ಲ ಸಾಗರ ಸಾಮ್ರಾಟ ಅಂತ ಅಂಥವು ಯಾವ್ದಾರ ಪೆಟ್ರೋಲಿಯಂ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೀವಲ್ಲ ಆ ಮಾಡೋ ಟೈಮ್ನಾಗ ಮ್ಯಾಲೆ ಏನು ಗಾಳಿ ಇರ್ತೈತಿಲ್ಲ ಅದಕ್ಕೆ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಈ ನ್ಯಾಚುರಲ್ ಗ್ಯಾಸ್ನ ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಸಿಗ್ತಿರ್ತೈತೆ ರೀ ಇಂಥದ್ನ ಆರ್ಟಿಫಿಷಿಯಲ್ ಆಗಿ ನಾವು ಎಲ್ಲಿನೂ ಏನು ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ರೆಡಿ ಮಾಡಕ್ಕೆ ಬರಂಗಿಲ್ಲ ಅವ್ನು ಕ್ವಶನ್ ಕೇಳೋಣ ಯಾವ್ದಾರ ಕಲ್ಲಿದ್ದಿಲ್ಲ ಅಥವಾ ಸತ್ತ ಜೀವಿಗಳನ್ನ ತಂದ ಒಂದು ಲ್ಯಾಬ್ನಾಗ ಎಲ್ಲರ ನ್ಯಾಚುರಲ್ ಗ್ಯಾಸ್ ಮಾಡ್ತೀವಿ ಅಂದ್ರೆ ಮಾಡಕ್ಕೆ ಬರಂಗಿಲ್ಲ ಇನ್ನೊಂದು ಏನು ಕ್ವಶನ್ ಕೇಳಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಡಿಸ್ಕಷನ್ ಮಾಡಿದ್ವಿ ಅದ್ರ ಮೇಲೆ ಕೇಳೋಣ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನತ್ತೀವಿ ಅಂದ್ರೆ ಸಿ ಎನ್ ಜಿ ಫುಲ್ ಫಾರ್ಮ್ ಏನಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ದಿಂದ ಡೈರೆಕ್ಟ್ ಫೈರ್ ಮಾಡ್ಬೋದೋ ಇಲ್ಲೋ ಕಾಂಪ್ರೆಸ್ಡ್ ಕ್ವಶನ್ ಏನು ಕೇಳೋಣ ಹೇಳ್ತ ನೋಡಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಅತಿ ದೊಡ್ಡ ಅನಾನುಕೂಲವೆಂದರೆ ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಾನೆ ಉರಿಸ್ಬೋದೋ ಇಲ್ಲೋ ಉರಿಸ್ಬೋದು ಯಾಕಂದ್ರೆ ಕಾಂಪ್ರೆಸ್ಡ್ ಮಾಡಿ ಇಟ್ಟಿದ್ದ ಎದ್ರ ಸಲ್ಮಾನ್ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಈಗ ಬೈಕ್ ಇದ್ರೊಳಗೆ ಮಾಡತ್ತಾರ ಗೊತ್ತೈತಲ್ಲ ಯಾವ್ದಂದ್ರೆ ಕಾರ್ ಒಳಗೆ ಅದು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ ಈ ಕಾರ್ನ್ಯಾಗ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡಿರ್ತಾರಲ್ಲ ಡೈರೆಕ್ಟ್ ಫ್ಯೂಯಲ್ ಬರ್ನ್ಗೆ ಯೂಸ್ ಮಾಡಿರ್ತಾರ ಅದನ್ನ ಡೈರೆಕ್ಟ್ ಬರ್ನ್ ಆಗಕ್ಕೆ ಮಾಡ್ತಾರೋ ಅಥವಾ ಏನಾರ ಬೇರೆ ಯೂಸ್ ಮಾಡಿರ್ತಾರೆ ಡೈರೆಕ್ಟ್ ಬರ್ನ್ ಹಾಕೋದು ಸೇಮ್ ಅದನ್ನ ಎಕ್ಸಾಂಪಲ್ ಇಟ್ಟರು ಅದನ್ನ ಎಲಿಮಿನೇಟ್ ಮಾಡ್ಬೋದು ನಾವು ಎರಡು ಕ್ವಶನ್ ಅದ್ರ ಮೇಲೆ ಕೇಳೋಣ ನೈಸರ್ಗಿಕ ಅನಿಲದಾಗ ಗೊತ್ತಾತಲ್ಲ ನೈಸರ್ಗಿಕ ಅನಿಲ ಅಂದ್ರೆ ಎಲ್ಲಿ ಇರ್ತೈತೆ ಅಂದ್ರೆ ಯಾವ್ದಾರ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲಿ ಅಥವಾ ಡೀಸೆಲ್ ಏನೇ ಎಕ್ಸ್ಟ್ರಾಕ್ಟ್ ಮಾಡ್ರು ಅದ್ರ ಮೇಲೆ ಒಂದು ಗಾಳಿ ತರ ಬರ್ತೈತಿಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಇದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡಕ್ಕೆ ಬರಂಗಿಲ್ಲ ರೀ ನೈಸರ್ಗಿಕವಾಗಿ ಸಿಗ್ಬೇಕದು ಇನ್ನೊಂದು ಏನು ಕರೀತಾರೆ ಅಂದ್ರೆ ಅದಕ್ಕೆ ಹಿಂಗೂ ಹೇಳ್ಬೋದು ನಾಳೆ ಎಲ್ರ ಫಾಸಿಲ್ ಫ್ಯೂಯಲ್ಗಳು ಇವೆಲ್ಲ ಯಾವಂದ್ರೆ ಆಯಿಲ್ ಆಗಲಿ ಪೆಟ್ರೋಲ್ ಆಗಲಿ ಇವೇನಂದ್ರೆ ಫಾಸಿಲ್ ಅಂದ್ರೆ ಏನಂತ ಕರಿತೀವಿ ಕನ್ನಡ ಪಳಿಯುಳಿಕೆ ಇಂಧನಗಳಂತ ಕರಿತೀವನ ಪಳಿಯುಳಿಕೆ ಏನಂತಾರ
ಹಾಂ ಅವೆಲ್ಲ ಇಂಧನಗಳನ್ನ ಮರುಬಳಿಸಿದಂಗೆ ಹೊಳೆ ಸಿಗ್ತಿರಂಗಿಲ್ಲ. ಸೇಮ್ ಹಂಗೆ ಯಾವುದಂದ್ರೆ ನ್ಯಾಚುರಲ್ ಗ್ಯಾಸು ಹೊಳೆ ಸಿಗಂಗಿಲ್ಲ ರೀ. ನ್ಯಾಚುರಲ್ ಗ್ಯಾಸ್ ಎಲ್ಲರ ಡೈರೆಕ್ಟ್ ಸಿಗ್ತೈತೆ ಅಂದರೆ ಇದು ಫಾಸಿಲ್ ಫ್ಯೂಯಲ್, ಬಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ದ ಫಾಸಿಲ್ ಫ್ಯೂಯಲ್ ಅಂತ ಯಾವ್ದು ಕರೀತಾರೆ ಅಂದ್ರೆ ನ್ಯಾಚುರಲ್ ಗ್ಯಾಸ್. ಅದ್ರ ಮೇಲೆ ಅವ್ನು ಕ್ವಶನ್ ಕೇಳ, ನಾಳೆ ಹೆಂಗೆ ಬೇಕಾಗಿ ಕೇಳಿದ್ರು ನೆನಪಿಟ್ಕೊರೋದು. ಅದನ್ನೊಂದು ಕೇಳಿದ್ದ. ಇದೊಂದು ಕೇಳಿದ್ದು ನೋಡಿ, ಕುಮಾರನ ಮೇಲೆ ಒಂದು ಕ್ವಶನ್ ಕೇಳಿದ್ದಲ್ಲ, ಪ್ರಸನ್ನ ಕುಮಾರ್, ಯಾವ ಕುಮಾರ ಇದನ್ನು ಅದು ಜನರಲಾಗಿ ಕ್ವಶನ್ ಇರುತ್ತೆ ನೋಡ್ರಿ. ಎಲ್ಲರ ಯಾರ ಇದ್ರ ಏನರ ಇರಿಬಿ ಅಥವಾ ಏನರ ಕಡಿತತ್ತೇಳಿ ಉಳಾದು, ಆ ಕಡ್ದಾಗ ಅದಕ್ಕೆ ಯಾವ್ದಾರ ಏನರ ತಪ್ಪಲಾದು ಹಚ್ಕೊಂಡು ಉಜ್ಜರ ಅಲ್ಲಿ ಏನಾಗಿ ಆಗ್ತಕ್ಕಂತಾರೆ. ಇರಿಬಿ ಕಡ್ದಿದ್ರೆ ಆ್ಯಸಿಡ್ ಆಗಿರ್ತೈತೆ. ಅವ್ನು ಕ್ವಶನ್ ಏನು ಕೇಳೋಣ ತೊಗೊಂಡು ಓದ್ತಾನೆ. ಹಂಗೆ ಹೆಂಗೆ ನಾ ಹೇಳಿದ್ನೆಲ್ಲ ಅಪ್ಲೈಡ್ ಬೇಸ್ಡ್ ಮೇಲೆ ಕೇಳ್ತಾನತ್ತ. ಅಪ್ಲೈಡ್ ಬೇಸ್ಡ್ ಮೇಲೆ ಕ್ವಶನ್ ಹೆಂಗೆ ಕೇಳ ನೋಡ್ರ. ಕುಮಾರನು ಮನೆಗೆ ನಡೆದುಕೊಂಡು ಹೋಗುವಾಗ ಒಂದು ಜೇನು ಹುಳ ಕಚ್ಚಿತು ಅತ್ತ. ಹಾಂ ಕೂಡಲೇ ಅವನು ಕಚ್ಚಿದ ಭಾಗವನ್ನು ಹತ್ತಿರದ ಗಿಡದ ಎಲೆಯಿಂದ ಉಜ್ಜಿದನು, ಅವನು ಶಮನವಾಯಿತು ಅಂತ ಕೇಳೋಣ. ಅದು ಶಮನ ಆಗಂತೆ. ಹಾಗಾದ್ರೆ ಆ ಎಲೆಗಳ ಗುಣ ಏನಾಗಿತ್ತ ಆಪ್ಷನ್ ಕೇಳೋಣ. ಯಾಕಂದ್ರೆ ಅದು ಆಲ್ರೆಡಿ ಐತಿ. ಆಮ್ಲೀಯ, ಪ್ರತ್ಯಾಮ್ಲೀಯ, ತಟಸ್ಥ, ಜಲದ್ವೇಷಿ ಅಂದ. ಪ್ರತ್ಯಾಮ್ಲೀಯ ಯಾಕಂದ್ರೆ ಮನುಷ್ಯಾಗ ಎಲ್ಲರ ಏನರ ಕಡ್ದಿದ್ದೆ ಉರಿ ಆಯ್ತು ಅಂತೇಳಿ ಅದೇನಂದ್ರೆ ಆ್ಯಸಿಡಿಕ್ ಇರ್ತದೆ. ಅದನ್ನು ಎಲ್ಲರ ಆ್ಯಸಿಡಿಕ್ ಇದ್ದಿದ್ದನ್ನ ಕಾನ್ಸ್ಟೆಂಟ್ ಮಾಡ್ಬೇಕಾರೆ ಯಾವ್ದು ಬೇಕಾರೆ ಬೇಸಿಕ್ ಬೇಕು. ಅದೇ ಅಪೋಸಿಟ್ ಹಾಕ್ಬಿಡೋದು. ಯಾವ್ದಾರ ಹುಳ ಕಡ್ದಿರ್ತೈತಲ್ಲ ಆ್ಯಸಿಡಿಕ್ ಇರ್ತೈತೆ, ಅದು ಯಾವ್ದಂದ್ರೆ ಬೇಸಿಕ್. ಮೆಂಟಲ್ ಎಬಿಲಿಟಿ ಬಂದ. ಹಾಂ ಏನಾತ ಏನೋ ಅಂದಿಲ್ಲ ಫಾರ್ಮಿಕ್. ಹಾಂ ಕರೆಕ್ಟ್, ಕಡ್ದಾಗ ಕರೆಕ್ಟ್ ರಿಲೀಸ್ ಆಗೋದು. ಹಾಂ ಇದೊಂದು ವೈಕೋಮ್ ಸತ್ಯಾಗ್ರಹ ಮೇಲೆ ಕೇಳನ್ರಿ. ವೈಕೋಮ್ ಸತ್ಯಾಗ್ರಹ ಹೇಳ್ರಿ ಬಡ ಅವ್ರದ್ದು ಫೇಮಸ್. ಅದ್ರ ಮೇಲೆ ಹೊಳ್ಳ ರಿಪೀಟ್ ಕೇಳತ್ತಾನ, ಅದ್ರ ಪೂರ್ತಿ ಹೇಳ್ಬಿಡ್ರಿ. ಆಮೇಲೆ ವೈಕೋಮ್ ಸತ್ಯಾಗ್ರಹ ಎದಕ್ಕೆ ಅಕ್ಕತ್ ಹೇಳ್ರಿ. ವೈಕೋಮ್ ಬರತ್ತಲ್ಲಿ ವಯಸ್ಸು ಅಲ್ಲಿತನ. ಹಾಂ ಮತ್ತೆ ಎಲ್ಲಿ ಯಾವ ದೇವಾಲಯ? ಶಿವನ್ ಮೂರ್ತಿ, ಮಹಾದೇವ ಟೆಂಪಲ್. ಮಹಾದೇವ ಟೆಂಪಲ್ ಅಂತ. ವೈಕೋಮ್ ಅನ್ನೋದ ಎಲ್ಲರ ಮೊದಲು ನಮ್ಮಲ್ಲಿ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆ ಏನಿದ್ದು ಅಂದ್ರೆ ಪ್ರಾಂತ್ಯಗಳತ್ತಿದ್ದು ರೀ. ಪ್ರಾಂತ್ಯಗಳಿದ್ದಾಗ ಟ್ರಾವಂಕೂರ್ ಪ್ರಾಂತ್ಯ ಅಂತ ಬರ್ತೈತಿ, ಕೇರಳ ಅಂತೀರಿ. ಈಗ ಟ್ರಾವಂಕೂರ್ ಬರೋದು ಪ್ರೆಸೆಂಟ್ ತಮಿಳ್ನಾಡೇ ಬರ್ತೈತಿ. ಇದು ವೈಕೋಮ್ ಸತ್ಯಾಗ್ರಹ ಆಗಿದ್ದು ಕೇರಳದಾಗ. ಅಲ್ಲಿ ಮಹಾದೇವ ಟೆಂಪಲ್ ಇದ್ದಿದ್ದು. ಆ ಟೆಂಪಲ್ ಸರೌಂಡಿಂಗ್ ರೋಡ್ ಅಥವಾ ಅಲ್ಲಿ ನೀರು ಅಥವಾ ಗುಡಿಗೆ ಬರೋದು ಬಂದ್ ಮಾಡಿರ್ತಾರೆ. ಇದು ಇಂಡಿಯಾದಾಗ ಫಸ್ಟ್ ಹೆಂಗೆ ನಾವು ಇಂಡಿಪೆಂಡೆನ್ಸ್ ಅಥವಾ ಸ್ವತಂತ್ರ ಸಂಗ್ರಾಮ 1857 ಸೇಮ್ ಹಂಗೆ ಯಾವುದಾದ್ರೆ ದಲಿತರ ಸಲ್ಮಂದ ಆಗಿದ್ದ ಸಂಗ್ರಾಮ ಅಂದ್ರೆ ಇದು ಫಸ್ಟ್ ಆಗಿದ್ದು. ಅದರ ಸಲ್ಮಂದ ಅದ್ರ ಮೇಲೆ ಹೈಲೈಟ್ ಕೇಳ್ತಿರ್ತಾರೆ, ನೆನಪಿಟ್ಕೋರಿ. ವೈಕೋಮ್ ಸತ್ಯಾಗ್ರಹ ಎಲ್ಲಿ ನಡೀತೈತೆ ಅಂದ್ರೆ ಕೇರಳದ. ಯಾವ ಟೈಮ್ನಾಗ ಹೇಳ್ರಿ ನೋಡು? 24ರಿಂದ 25, 24, 25 2 ಇಯರ್ ಬರ್ತೈತಿ. ಗಾಂಧೀಜಿ INC ಅಧ್ಯಕ್ಷ ವಹಿಸಿರ್ತಾರಲ್ಲ, ಹಂಗಾರ ನೆನಪಿಟ್ಕೋರಿ. 24, 25 ಟೈಮ್ನಾಗ ವೈಕೋಮ್ ಸತ್ಯಾಗ್ರಹ ಆಗಿರ್ತೈತಿ. ಎಲ್ಲಿ ಆಗಿರ್ತೈತಿ ಅಂದ್ರೆ ಕೇರಳದ. ಕರೆಕ್ಟಾ? ಈ ವೈಕೋಮ್ ಸತ್ಯಾಗ್ರಹ ಲೀಡರ್ ಮೇಲೂ ಕ್ವಶನ್ ಕೇಳ್ಯಾರ. ಅವ್ರು ರಿಪೀಟ್ ಮಾಡತ್ತಾರ. ಈಗ ಪ್ರೆಸೆಂಟ್ ಏನು ಕೇಳ್ಯಾರು ಮತ್ತು ರೀಸೆಂಟ್ ಆಗಿನ ಕ್ವಶನ್ ಕೇಳ್ಯಾರ ವೈಕೋಮ್ ಮೇಲೆ ಕೇಳ್ಯಾರ. ಪೂರ್ತಿ ಹೇಳ್ಬಿಡ್ರಿ ಯಾರ್ಯಾರು ಬರ್ತಾರೆ. ವೈಕೋಮ್ ಹೀರೋ ಆಫ್ ವೈಕೋಮ್ ಅಥವಾ ವೈಕೋಮ್ ವೀರ ಅಂತ ಯಾರು ಕರೀತಾರೆ? ವೈಕೋಮ್ ವೀರ ಅಂತ ಯಾರಿಗೆ ಕರೀತಾರೆ? ಆಪ್ಷನ್ ತಪ್ಪ. ಹಾಂ ಯಾವ್ದ? ಪಿ ಅಲ್ಲ, ಇ ವಿ. ಹಾಂ ಎಸ್, ಇ ವಿ ಏನಂತಾರ? ಪೆರಿಯಾರ್ ರಾಮಸ್ವಾಮಿ ಏನು? ಹಾಂ ಇ ವಿ ರಾಮಸ್ವಾಮಿ ನಾಯ್ಕರ್. ಇದು 4-5 ಮಂದಿ ಹೆಸರು ಹೇಳ್ತಾನೆ, ನೆನಪಿಟ್ಕೋರಿ. ವೈಕೋಮ್ ವೀರ ಅಂತ ಯಾಕೆ ಕರೀತಾರೆ ಅಥವಾ ಅದ್ರ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಎಲಿಮಿನೇಟ್ ಮಾಡಕ್ಕೆ ಹೇಳ್ತಾನೆ. ಒಂದೇದು ವೈಕೋಮ್ ಸತ್ಯಾಗ್ರಹ ಎಲ್ಲಿ ಆಕೈತೆ ಅಂತ ಹೇಳ್ರಿ? ಕೇರಳದಾಗ. ನೆನಪಿರ್ತೈತಿ. ಯಾವ ಟೈಮ್ನಾಗ? ಇಯರ್ದಾಗ 24, 25 ಇಯರ್ದಾಗ ಆಗಿರ್ತೈತಿ. ಎದ್ರ ಸಲ್ಮಂದ್ ಅಂದ್ರೆ ಎಲ್ಲ ಅಲ್ಲೊಂದು ಮಹಾದೇವ ಟೆಂಪಲ್ ಹತ್ತಿರ್ತೈತಿ ಟ್ರಾವಂಕೂರ್ ಪ್ರಾಂತ್ಯದಾಗ. ಅವಾಗಿಂದ ಪ್ರಾಂತ್ಯ ಒಳಗೆ ಬರ್ತೈತಿ. ಆ ಪ್ರಾಂತ್ಯದಾಗ ಸುತ್ತುಕಟ್ಟಿ ರೋಡ್ ಗೀಡ್ ಏನು ಅನ್ಟಚಬಿಲಿಟಿ ಅಂತ ಹೇಳ್ತಿಲ್ಲ ಅಂಥದ್ದು ಮಾಡ್ತಿರ್ತಾರೆ. ಅದ್ರ ಅಗೇನೆಸ್ಟ್ ಹೋರಾಡ್ತಿರ್ತಾರಲ್ಲ. ಯಾಕಂದ್ರೆ ಪ್ರಾಂತ್ಯಗಳ ವಿರುದ್ಧ ಹೋರಾಡ್ತಿರ್ತಾರೆ. ಇವ್ರು ಏನಾರ ಬ್ರಿಟಿಷರ ವಿರುದ್ಧ ಅತ್ತಲ್ಲ, ಅಲ್ಲಿ ಯೂಸ್ ಮಾಡಕ್ಕೆ ಬಿಡ್ತಿರಂಗಿಲ್ಲತ್ತ. ಅಲ್ಲಿ ಪ್ರಾಂತ್ಯದಾಗ ರಾಜಾರ ವಿರುದ್ಧ ಹೋರಾಡ್ದಂಗೆ ವೈಕೋಮ್ ಸತ್ಯಾಗ್ರಹ ಮಾಡ್ತಾರೆ. ಅವ್ರದ್ದು ಎಲ್ಲರದು ಹೆಸರು ಹೇಳ್ಬಿಡ್ಲಿ ಒಮ್ಮೆ. ಆಮೇಲೆ ಯಾರು ವೀರ ಯಾರು ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ ಏನು ಕೇಳ್ಯಾರ ಗೊತ್ತಾನ? ರೀಸೆಂಟಾಗಿ ವೈಕೋಮ್ ಸತ್ಯಾಗ್ರಹ ಅಥವಾ ವೈಕೋಮ್ ಅವಾರ್ಡ್ ಯಾವ ಸ್ಟೇಟ್ ಕೊಡ್ತೈತೆ ಅಂತ ಕೇಳ್ತಾರೆ. ಯಾವ ಸ್ಟೇಟ್? ತಮಿಳ್ನಾಡು. ಇದು ಕನ್ಫ್ಯೂಸ್ ಯಾಕಂದ್ರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಬರ್ತಾರಲ್ಲ ತಮಿಳ್ನಾಡದವ್ರು, ಉಳ್ಕಿದವ್ರು ಇವ್ರು ಕಲ್ಲಪ್ಪನ ಏನು ಬರ್ತಾರಲ್ಲ ಇವ್ರು ಕೇರಳದವ್ರು. ಅದ್ರ ಸಲ್ಮನ್ ಕನ್ಫ್ಯೂಸ್ ಆಕತಿ. ಎಲ್ಲರದು ಹೆಸರು ಹೇಳ್ತೀನಿ. ಯಾವ ಸತ್ಯಾಗ್ರಹ ಹೇಳತ್ತಿದ್ನಿ ಹೇಳ್ರಿ? ವೈಕೋಮ್ ಸತ್ಯಾಗ್ರಹ. ಒಂದೇದೇ ಇತ್ತು ನೋಡ, ಟಿ ಕೆ ಮಾಧವನ್ ಅಂತ ಬರ್ತಾರೆ. ವೈಕೋಮ್ ಸತ್ಯಾಗ್ರಹಕ್ಕೆ ಬಂದ 4 ಮಂದಿದ ಹೆಸರು ಹೇಳಿ. ಒಂದೇದು ಯಾರಂದ್ರೆ ಟಿ ಕೆ ಮಾಧವನ್. ಆಮೇಲೆ ಕೆ ಕಲ್ಲಪ್ಪನ್ ಅಂತ ಬರ್ತಾರೆ. ಇನ್ನೊಬ್ರು ಬರ್ತಾರೆ ಇದನ್ನು ಕೇಶವ್ ಮೆನನ್ ಅಂತ, KP ಕೇಶವ್ ಮೆನನ್. 3 ಮಂದಿ ಹೆಸರು ಹೇಳಿ. ಯಾರು ಮತ್ತೆ ಹೆಸರು ನೆನಪಿಡಕ್ಕೆ ಆಗಂಗಿಲ್ಲ ತಾಳು, ರಿಪೀಟ್ ಮಾಡಿ ನೆನಪಿಡ್ರಿ. ಒನ್ ಲೈನರ್ದಾಗ ಹಾಕಿರ್ತಾರೆ. ಇವ್ರು ಅದಾರೋ ಇಲ್ಲೋ ಇಲ್ಲಾರೋ ಅದು ಯಾಕಂದ್ರೆ ವೈಕೋಮ್ ಸತ್ಯಾಗ್ರಹ ಈಗ ಒಂದು ಕ್ವಶನ್ದಾಗಲ್ರಿ ರಿಪೀಟ್ ಮಾಡತ್ತಾರ. ಅದ್ರ ಮೇಲೆ ಯಾವ್ದಾರ ಒಬ್ರು ಇದ್ರೋಗ ವೈಕೋಮ್ ಸತ್ಯಾಗ್ರಹಕ್ಕೆ ಸಂಬಂಧಿಸಲ್ದವ್ರು ಯಾರ ತಿಂಗು ಕೇಳಿರ್ತಾರೆ ಹೆಸರು. ಅದ್ರ ಸಲ್ಬಂದ್ 3 ಮಂದಿದ ಹೆಸರು ಏನು ಹೇಳ್ರು? PK ಮಾಧವನ್. ನೆಕ್ಸ್ಟ್ ಕೆ ಕಲ್ಲಪ್ಪನ್ ಅಂತರೂ ನೆನಪಿರ್ತಾರೆ. ಮತ್ತೆ ಇನ್ನೊಬ್ರು ಕೇಶವ್ ಮೆನನ್ನ. ಇನ್ನೊಬ್ರು ಬರ್ತಾರೆ ಜಾರ್ಜ್ ಜೋಸೆಫ್ ಅಂತ ಬರ್ತಾರೆ. ಜಾರ್ಜ್ ಜೋಸೆಫ್. ಇದಾದ್ಮೇಲೆ ಇನ್ನೊಬ್ರು ಯಾರಂದ್ರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಅಂತ ಬರ್ತಾರಲ್ಲ ಇವ್ರು ರಾಮಸ್ವಾಮಿ ನಾಯ್ಕರ್ ಅದಾರಲ್ಲ, ಇವ್ರಿಗೆ ವೈಕೋಮ್ ವೀರಾರ್ ಅಂತ ಕರೀತಾರೆ. ಯಾಕಂದ್ರೆ ವೈಕೋಮ್ ಸತ್ಯಾಗ್ರಹದಾಗ ಹೈಯೆಸ್ಟ್ ಫೈನಿಯರ್ ಆದವ್ರು. ಬಟ್ ಇವ್ರು ಮೊದಲು ಸ್ಟಾರ್ಟ್ ಮಾಡಿದವ್ರು ಇವರಲ್ಲ. ಕೆ ಕಲ್ಲಪ್ಪನ, ಇವ್ರು ಟಿ ವಿ ಮಾಧವನ್ ಅದಾರಲ್ಲ, ಇವರೆಲ್ಲ ಮಾಡಿರ್ತಾರೆ. ಬಟ್ ಇವ್ರಿಗೆ ವೈಕೋಮ್ ವೀರ ಅಂತ ಕರೀತಾರಲ್ಲ, ಅದ್ರ ಟೈಮ್ನಾಗ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಅದ್ರ ಸಲ್ಮಂದ್ ಕರೀತಾರೆ. ಯಾಕಂದ್ರೆ ಅದ ಸ್ಟೇಟ್ ಇ ವಿ ರಾಮಸ್ವಾಮಿ ನಾಯ್ಕರ್ ಯಾವ ಸ್ಟೇಟ್ದವ್ರು ಅಂದ್ರೆ ತಮಿಳ್ನಾಡದವ್ರು. ಅವರ ಪ್ರಶಸ್ತಿ ಕೊಡ್ತಾರೆ. ಆ ಕ್ವಶನ್ ಹೆಂಗೆ ಕೇಳ್ಯಾರ ತೇತ್ನ. ಈಗ 5 ಮಂದಿ ಹೆಸರು ಹೇಳ್ರು. ಮತ್ತು ಅದೊಂದು ಕೆ ಕಲ್ಲಪ್ಪನ್. ನೆಕ್ಸ್ಟ್
ಒಮ್ಮೆರೆ ನೆನಪಿಟ್ಟಿರ್ತೇಳಿ ನಾಳೆ ಎಕ್ಸಾಮ್ನಾಗ ಈ ಕ್ವಶನ್ ಇಲ್ಲತ್ ಗೊತ್ತಾಗತ್ತೆ. ಒಂದೇದು ಮಾಧವಣ್ಣ ತೀರ್ತಾರ, ಆಮೇಲೆ ಕಲ್ಲಪ್ಪಣ್ಣ ತೀರ್ತಾರ, ಮತ್ತು ಕೇಶವ್ ಮೆನನ್ನ, ನೆಕ್ಸ್ಟ್ ಜಾರ್ಜ್ ಜೋಸೆಫ್, ಲಾಸ್ಟ್ ಬಂದಾಗ ಇ ವಿ ರಾಮಸ್ವಾಮಿ. ಇವು 5 ಹೆಸರು ಬಂದು ಓದ್ತೀನಿ. ಇವ್ನು ಬಿಟ್ಟು ಯಾವ ಹಾಕಿರ್ತಾರಲ್ಲ ಆಪ್ಷನ್ ಎಲಿಮಿನೇಟ್ ಮಾಡ್ರಿ. ಅಕಸ್ಮಾತ್ ವೈಕೋಮ್ ಸತ್ಯಾಗ್ರಹಕ್ಕೆ ಸಂಬಂಧಿಸಲ್ದವ್ರು ಯಾರಾತು ಕೇಳ್ಬೋದು. ಈ ಸತ್ಯಾಗ್ರಹ ಎದಕ್ಕಾಗಿರ್ತೈತೆ ಅಂತ ಕೇಳ್ರ? ಸಾಮಾಜಿಕ ಅದಕ್ಕೇನತ್ತೆ ಅಸಮಾನತೆ ಅಥವಾ ಅನ್ಟಚಬಿಲಿಟಿ ಅಂತ ಏನು ಕರಿತೀವಲ್ಲ, ಅಸ್ಪೃಶ್ಯತೆ ಇಂಥದ್ದು ಮಾಡಿದ್ದು ಸಂಬಂಧ ಆಗಿರ್ತೈತಿ. ಯಾವ ಸ್ಟೇಟ್ನಾಗ ಆಗಿರ್ತೈತೆ ಅಂತ ಕೇಳ್ರ? ಕೇರಳ. ಇವು 5 ಮಂದಿ ಹೆಸರು ಕೇಳ್ರಿ. ಅವು ಕ್ವಶನ್ ಏನು ಕೇಳಾರ ಕೇಳಿ ಡೈರೆಕ್ಟ್. ಈಗ ಇದ್ರದ್ದು ಇಷ್ಟು ಗೊತ್ತೈತಲ್ರಿ. ಇದ್ರದ್ದು ಇನ್ನೊಂದೇನಾದ್ರು ಸಾಮಾಜಿಕ ನ್ಯಾಯ ಸಂಬಂಧ ಮಾಡ್ಯಾರ. ಯಾವ ಸ್ಟೇಟ್ ಕೊಡ್ತೈತೆ ಅವಾರ್ಡ್ ಅಂದ್ರೆ ತಮಿಳ್ನಾಡು. ಇದು ಅವಾರ್ಡ್ ಕೊಡೋದು ಯಾವುದಂದ್ರೆ ವೈಕೋಮ್ ಅವಾರ್ಡ್ ಅಥವಾ ವೈಕೋಮ್ ಪ್ರಶಸ್ತಿ ಬಂದ್ರೆ ತಮಿಳ್ನಾಡು. ಬಟ್ ಸತ್ಯಾಗ್ರಹ ನಡೆದಿದ್ದೆ ಎಲ್ಲಿ ಅಂದ್ರೆ ಕೇರಳದಾಗ. ಎರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಸತ್ಯಾಗ್ರಹ ಕಂಪಲ್ಸರಿ ನಡೆದಿದ್ದಂದ್ರೆ ಆ ಟೈಮ್ನಾಗ ಪ್ರಾಂತ್ಯ ಇರ್ತೈತಿ ಕೇರಳ. ಯಾಕಂದ್ರೆ 1924-25 ಏನು ಸ್ವಾತಂತ್ರ್ಯ ಸಿಕ್ಕಿರಂಗಿಲ್ಲ. ಆ ಟೈಮ್ನಾಗ ಪ್ರಾಂತ್ಯಗಳು ಇರ್ತಾವೆ, ಅಲ್ಲೇ ನಡೆದಿರ್ತದೆ. ಈಗ ಕ್ವಶನ್ ಏನು ಕೇಳ ನೋಡ್ರಿ. ಕ್ವಶನ್ ಕೇಳಿದ್ದ ಇತ್ತೀಚೆಗೆ ಇದು ಯಾರ ದೇವನೂರು ಮಹಾದೇವ್ಗೆ ಸಂಬಂಧಿಸಿದಂಗೆ ಕ್ವಶನ್ ಕೇಳ್ಯಾರ ಡೈರೆಕ್ಟ್. ಹಿಂಗಕ್ಕೆ ಥರ ತಿಳಿದ್ರೋಗ ಒಂದೆರಡು ಇದು ಆಪ್ಷನ್ ನೀವು ಎಲಿಮಿನೇಟ್ ಮಾಡ್ಬೋದು ನೋಡ್ರಿ. ದೇವನೂರು ಮಹಾದೇವ್ಗೆ ಸಂಬಂಧಿಸಿದಂತೆ ಕೇಳ್ಯಾರ. ಇತ್ತೀಚೆಗೆ 2025-26ನೇ ಸಾಲಿನ ಪ್ರತಿಷ್ಠಿತ ಪಂಪ ಪ್ರಶಸ್ತಿಗೆ ದೇವನೂರು ಮಹಾದೇವರು ಆಯ್ಕೆಯಾಗಿದ್ದಾರೆ. ಒಂದನೇದು. ಎರಡನೇದು ಏನಂದ್ರೆ ಅವರು ಸಾಹಿತ್ಯ ರಚನೆಯು ಕನ್ನಡ ಸಾಹಿತ್ಯದ ದಲಿತ ಮತ್ತು ಬಂಡಾಯ ಚಳವಳಿಯಲ್ಲಿ ಬೇರೂರಿದೆ. ಎರಡನೇದು. ನೆಕ್ಸ್ಟ್ ಅವರು ತಮ್ಮ ಕಾದಂಬರಿ ಕುಸುಮ ಬಾಲೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ಆಪ್ಷನ್ ನೋಡ್ರಿ. 2024ರಲ್ಲಿ ಕೇರಳ ಸರ್ಕಾರವು ಸಾಮಾಜಿಕ ನ್ಯಾಯಕ್ಕಾಗಿ ಅವರಿಗೆ ವೈಕೋಮ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದ. ಇದ್ರೊಳಗೆ ಆಪ್ಷನ್ ಇಲ್ಲ, ಅದು ಕರೆಕ್ಟ್. ಈಗ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ನಾ ಆನ್ಸರ್ ಇದನ್ನ ಮಾಡಕಂತ ಹೇಳತ್ತಿಲ್ಲ, ಕ್ವಶನ್ ಬಿಡ್ಸಕ್ಕೆ ಹೇಳತ್ನ. ಇವು ಮ್ಯಾಲಿನೂ ಅಕಸ್ಮಾತ್ ಇನ್ ಕೇಸ್ ನೀವು ಪಂಪ ಪ್ರಶಸ್ತಿ ಗೊತ್ತಿಲ್ಲ, ಅವ್ರದ್ದು ಬುಕ್ ಗೊತ್ತಿಲ್ಲ ಅಂದ್ರೂ ಈ ಕ್ವಶನ್ಯಾಗ ಹಿಂಟ್ ಏನು ಕೊಟ್ಟಾನ ಗೊತ್ತನ್ರಿ. ಡೈರೆಕ್ಟ್ ಒಬ್ರದ್ದು ಯಾರ್ದಾರ ಇವ್ರದತ್ತಲ್ಲ, ಯಾರ್ದಾರ ಆತರ್ದ ಹೆಸರು ಅಥವಾ ಹೊಸದು ಕೊಟ್ಟಿರ್ತಾರಲ್ಲ ಆ ಟೈಮ್ನಾಗ ಅವ್ರು ಹಿಂಟ 1 ಪೇರ 2 ಪೇರ ಅಂತ ಕೊಟ್ಟಿರಂಗಿಲ್ಲ. ಯಾಕಂದ್ರೆ 100 ಕ್ವಶನ್ ಇದ್ದಾಗ 1 ಹೇಳಿಕೆ ಕರೆಕ್ಟ, 2 ಹೇಳಿಕೆ ಕೊಡೋದು ಬಿಟ್ಟ A B B C ಹಿಂಗೆ ಕೊಟ್ಟೇ ಇರ್ತಾರೆ. ಯಾಕಂದ್ರೆ ಅದೇನಂದ್ರೆ ಹುಡುಗರಿಗೆ ಎಲಿಮಿನೇಟ್ ಮಾಡಕ್ಕೆ ಬರ್ತೈತೋ ಇಲ್ಲೋ ನೋಡು ಟೈಮ್ನಾಗ. ಇದ್ರೊಳಗೆ ಡಿದಾಗ ಕೇರಳ ಸರ್ಕಾರ ಒಂದು ತೆಗೆದ್ರತ್ತೀನಿ ಡೈರೆಕ್ಟ್ ಆಪ್ಷನ್ ಸಿಗ್ತೈತ್ರಿ. ಡಿ ತೆಗೆದಿದ್ದು ಎಲಿಮಿನೇಟ್ ಮಾಡ್ರೆ ಒಂದು ಆಪ್ಷನ್ ಉಳಿತೈತೆ, ಅದರಲ್ಲೇ ಆನ್ಸರ್ ಮಾಡ್ಬೋದಿತ್ತು. ಅದಕ್ಕೆ ಹೇಳತ್ನ ನಾಳೆ ನೀವು ಕ್ವಶನ್ ಪೇಪರ್ ಬಿಡಿಸ್ತಿರಲ್ಲ ಇಲ್ಲಿಗೆ, ಯಾಕಂದ್ರೆ ವೀಕ್ಲಿ ಟೆಸ್ಟ್ ಅದು ಬಿಡಿಸ್ತಿರ್ತಿರಲ್ಲ ಆ ಟೈಮ್ನಾಗೂ ಅಪ್ಲೈ ಮಾಡಿ ನೋಡುತ್ತೆ ಬರ್ರಿ. A B B C ಹಿಂಗೆ D C ಹಿಂಗೆ ಏನು ಕೊಟ್ಟಿರ್ತಾರಲ್ಲ ಆ ಟೈಮ್ನಾಗ ಒಂದು ಆಪ್ಷನ್ ನಿಮಗೆ ಪರ್ಫೆಕ್ಟ್ ಗೊತ್ತೈತೆ, ಆ ಆಪ್ಷನ್ದಿಂದ ಎಲಿಮಿನೇಟ್ ಮಾಡ್ಕೋತೀವ್ರಿ. ಇದು ಆಗಂಗಿಲ್ಲ ಅಂದಾಗ ಅದ್ರಾಗ 2 ಉಳಿತಾವ ಇಲ್ಲಾರ 1 ಆಪ್ಷನ್ ಉಳಿತೈತೆ, ಆ ಟೈಮ್ನಾಗ ಹಾಕ್ಬೋದು. ಇದು ಕ್ವಶನ್ ಅದ್ರ ಮೇಲೆ ಕೇಳಿದ್ರಿ. ಪಂಪ ಪ್ರಶಸ್ತಿ ನೆನಪಿರ್ಲಿಕ್ಕೆ ಅಥವಾ ಯಾವ್ದಾರ ಕನ್ಫ್ಯೂಸ್ ಆತತ್ತೇಳಿ ಆ ಟೈಮ್ನಾಗ ಎಕ್ಸಾಮ್ನಾಗ. ಈಗ ಎಲ್ಲರಿಗೆ ನೆನಪಿರ್ತೈತಿ ಇಲ್ಲತ್ತಲ್ಲ, ಎಕ್ಸಾಮ್ ಟೈಮ್ನಾಗ ಇನ್ ಕೇಸ್ ನೆನಪು ಬರಲಿಲ್ಲ ಅಂತೇಳಿ ಆ ಟೈಮ್ನಾಗ 1 ಆಪ್ಷನ್ ಪರ್ಫೆಕ್ಟ್. ಅದಕ್ಕೆ ಹೇಳಿ ಕೇರಳದಾಗ ಯಾರು ಕೊಡ್ತಾರೆ ವೈಕೋಮ್ ಸತ್ಯಾಗ್ರಹ ಗೊತ್ತಿದ್ರೆ ತಮಿಳ್ನಾಡು ಸರ್ಕಾರ ರೀ. ಈ ಕೇರಳ ಸರ್ಕಾರ ಒಂದು ತೆಗೆದ್ರೆ ಅಂತೇಳಿ ಇದ್ರೊಳಗೆ ಆಪ್ಷನ್ ಸಿಕ್ಬಿಡ್ತಿತ್ತು. ಅದಕ್ಕೆ ಹೇಳಿ ಗೊತ್ತಾತಲ್ಲ ಯಾವುದೇ ಸತ್ಯಾಗ್ರಹ ಹೇಳಿ ಇಟ್ಟೋತನ ವೈಕೋಮ್ ಸತ್ಯಾಗ್ರಹ ಎಲ್ಲಾಗಿತ್ತು ಕೇರಳದಾಗ. ನೆನಪೈತಲ್ಲ ಯಾರನ್ನ 5 ಮಂದಿದ ಹೆಸರಿಗೆ ಮತ್ತೆ ಯಾಕಂದ್ರೆ ಕೆ ಕಲ್ಲಪ್ಪಣ್ಣ, ಮಾಧವಣ್ಣ, ನೆಕ್ಸ್ಟ್ ಜೋಸೆಫ್, ನೆಕ್ಸ್ಟ್ ಕೇಶವ್ ಕರೆಕ್ಟ್. ನೆಕ್ಸ್ಟ್ ಇನ್ನೊಬ್ರು ಉಳಿದ್ರಲ್ಲ ಜೋಸೆಫ್ ಹೇಳ್ರಲ್ಲ, ಜಾರ್ಜ್ ಜೋಸೆಫ್ ಅಂತ ಹೇಳ್ರಿ. ಮತ್ತೆ ಇನ್ನೊಬ್ಬ ಇ ವಿ ರಾಮಸ್ವಾಮಿ ಬಿಟ್ರೆ ನೋಡು ಕೋಡ್ ಮಾಡಿ ಏನು ಮತ್ತೆ ಅದು ನೆನಪಿಟ್ಕೋರಿ ಹೆಸರು ಅಷ್ಟ. ನೆಕ್ಸ್ಟ್ ಇದ್ರ ಮೇಲೂ ಡೈರೆಕ್ಟ್ ಕ್ವಶನ್ ಈ ಶಾಂತಿ ಬಿಲ್ ಅಂತೂ ರಿಪೀಟೆಡ್ ಕ್ವಶನ್ ಕೇಳತ್ತಾನೆ. ಶಾಂತಿ ಈಗ 4ನೇ ಸರಿನೋ 3ನೇ ಸರಿ ಇದು ಶಾಂತಿ ಫುಲ್ ಫಾರ್ಮ್ ಹೇಳ್ರಿ. SHANTI. ಮತ್ತು ಇದನ್ನೇನು ಮರಿದಂದಿರಿ ಹೇಳ್ರಿ ಶಾಂತಿದು. ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ನ್ಯೂಕ್ಲಿಯರ್ ಮತ್ತು ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅರ್ಧ ನೆನಪಿಟ್ರೆ ನಡೆಯಂಗಿಲ್ಲ ಇದ್ರೋಗಿ. ಯಾಕಂದ್ರೆ ಅಡ್ವಾನ್ಸ್ಮೆಂಟ್ ಇದ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿರ್ತಾನೆ, ಅದ್ರ ಸಲ್ಮಂದ್ ಹೇಳತ್ತ. ಶಾಂತಿ ಬಿಲ್ ಅಂತ ಬರ್ತದೆ. ಈ ಶಾಂತಿ ಬಿಲ್ ಹೇಳಿದ್ವು ಅಲ್ಲಿ ಯಾವ 2 ಕಾಯ್ದೆಗಳನ್ನ ಮರ್ಜ್ ಮಾಡ್ತಾರೆ. ಕ್ಲೈಂಡ ಮತ್ತು ಅಟಾಮಿಕ್ ಎನರ್ಜಿದು ಯಾವಾಗೈತಿ 1962. ಆಮೇಲೆ ಇದನ್ನು ಕ್ಲೈಂಡ್ ಆ್ಯಕ್ಟ 2010. ಇವ್ನು ರಿಪೀಟೆಡ್ ಮಾಡತ್ತಿದ್ನಲ್ಲ ಅವ್ನು ಕ್ವಶನ್ 1ನೇ ಲೈನ್ನಾಗ ಹಾಕ್ಯಾನ ನೋಡ್ರಿ. ಶಾಂತಿ ಬಿಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಇದು 1962ರ ಅಣುಶಕ್ತಿ ಕಾಯ್ದೆ ಮತ್ತು 2010ರ ಪರಮಾಣು ಹಾನಿಗಾಗಿ ನಾಗರಿಕರ ಹೊಣೆಗಾರಿಕೆ ಕಾಯ್ದೆಗಳ ಬದಲಾಗಿ ತರಲಾಗಿದೆ ಅಂತ. ಕರೆಕ್ಟ್ ತಪ್ಪು? ಯಾಕಂದ್ರೆ 2 ಕಾಯ್ದೆಗಳನ್ನ ಮರ್ಜ್ ಮಾಡಿ ಇದನ್ನ ಯಾವ ತರ್ತಾರೆ ಅಂದ್ರೆ ಶಾಂತಿ ಬಿಲ್. 2ನೇ ಆಪ್ಷನ್ ಏನು ಕೊಟ್ಟಂಗೆ ಗೊತ್ತ, ಇದು ಸರ್ಕಾರದ ಏಕಸ್ವಾಮ್ಯವನ್ನು ಸಂಪೂರ್ಣವಾಗಿ ರದ್ದುಗೊಳಿಸುತ್ತದೆ ಮತ್ತು ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಖಾಸಗಿ ವಲಯದ ಒಳಗೊಳ್ಳುವಿಕೆಯನ್ನು ಸಂಯೋಜಿಸುತ್ತದೆ. ಏನಾಯ್ತು? ಇಲ್ಲ, ಏಕಸ್ವಾಮ್ಯನು ಸಂಪೂರ್ಣ ಅಂದ್ರೆ ಅದು ಪಾರ್ಷಿಯಲ್ ಆಗಿ. ಕರೆಕ್ಟ್. ಏಕಸ್ವಾಮ್ಯತೆ ಮೊದಲು ಇದು ಕ್ವಶನ್ಯಾಗ ನೋಡ್ರಿ. ಮತ್ತೆ ಇದು ಸಂಪೂರ್ಣ ಅಲ್ಲತ್ತೇಳ್ರಿ, ಎಲಿಮಿನೇಟ್ ಮಾಡ್ರಿ, ತಪ್ಪಲ್ಲದ. ಯಾಕಂದ್ರೆ ಸಂಪೂರ್ಣ ಅಂದ್ರೆ ಕರೆಕ್ಟ್. ಮೊದಲು ಏನಿರ್ತೈತೆ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಬರ್ತೈತಿಲ್ಲ ಪೂರ್ತಿ ಓಂಡ್ ಏನಿರ್ತೈತೆ ಅಂದ್ರೆ ಗೌರ್ಮೆಂಟ್. ಏಕಸ್ವಾಮ್ಯತೆ ಅಥವಾ ಮೊನೋಪಾಲಿ ಅಂತ ಕರಿತೀವಿ. ಆ ಮೊನೋಪಾಲಿನ ಕಡಿಮೆ ಮಾಡ್ತೈತಿ. ಏನು ಮಾಡ್ತೈತೆ ಅಂದ್ರೆ ಖಾಸಗಿ ವಲಯಕ್ಕೆ ಎಲ್ಲ ಇದನ್ನೇನಂದ್ರೆ ಅಲೌ ಮಾಡ್ತೈತಿ. ಖಾಸಗಿ ವಲಯಕ್ಕೆ ಅಲೌ ಮಾಡಿದ್ದು. 2ನೇ ಆಪ್ಷನ್ನು ಕರೆಕ್ಟ್ ಆಗ. ಇದು ಹಿಂಗೆ ಕೇಳಿರ್ತಾನೆ ನಾಳೆ ಅಲೌ ಮಾಡಿರ್ತಾರೋ ಇಲ್ಲೋ, ಖಾಸಗಿ ವಲಯ ಪಾರ್ಟಿಸಿಪೇಟ್ ಮಾಡ್ತೈತೋ ಇಲ್ಲೋ ಅಂತೇಳಿ. ಈಗ ಯಾಕಂದ್ರೆ ನ್ಯೂಕ್ಲಿಯರ್
ಎನರ್ಜಿ ಒಳಗೆ ಖಾಸಗಿ ಎಲೆಗೆ ಅದು ಅವೈಲೇಬಲ್ ಇದ್ದಿದ್ದಿಲ್ಲ ರೀ, ಅಂದ್ರೆ ಅಲೌ ಮಾಡ್ತಿದ್ದಿಲ್ಲ. ಬಟ್ ರೀಸೆಂಟಾಗಿ ಮಾಡತ್ತಾರ, ನೆನಪಿಟ್ಕೋರಿ. ಯಾವ್ದು ಒಂದೇದು ಯಾವ್ದು ಹೇಳ್ರಿ, ಶಾಂತಿ ಬಿಲ್ ಪ್ರಕಾರ 2 ಆ್ಯಕ್ಟ್ಗಳು ಇವು ಒನ್ ಲೈನರು ಆಗ್ಬೋದು ರೀ. ಯಾವ 2 ಕಾಯ್ದೆಗಳನ್ನ ಮರ್ಜ್ ಮಾಡಿರತ್ತೆ ಒನ್ ಲೈನರ್ದಾಗ ಹಾಕ್ತಾರೆ. ಯಾವ 2 ಕಾಯ್ದೆ? ಅಟಾಮಿಕ್ ಎನರ್ಜಿ ಯಾವ ಇಯರ್? 1962. ಇನ್ನೊಂದು ಕ್ಲೈಂಟ್ ಯಾವ ಇಯರ್? 2010. ಅವ್ನು 2 ಮರ್ಜ್ ಮಾಡಿ ಯಾವ ಬಿಲ್ ತರ್ತಾರಂದ್ರೆ ಶಾಂತಿ ಬಿಲ್, ನೆನಪಿಟ್ಕೋರಿ. ಇದಾದ್ಮೇಲೆ ಲಾಸ್ಟ್ ಏನು ಕೇಳ್ಯಾನಂದ್ರೆ, ಈಗ ವಿದೇಶಿ ಬಂಡವಾಳ ಬರ್ಬೇಕಾರೆ ಯಾವ್ದಾರ ಒಂದು ಕಂಪ್ನಿ ಒಳಗೆ ಸೇರ್ ಇರ್ಬೇಕಾರೆ ಮೆಜಾರಿಟಿ ಸೇರಿ ಎಷ್ಟು ಇರ್ತದೆ ಅಂದ್ರೆ 51% ಯಾರು ಇರ್ತೈತಿಲ್ಲ ಅವ್ರು ಅದ್ರ ಡಾಮಿನೆಂಟ್ ಅಂತ ಇರ್ತಾರೆ. ಅಕಸ್ಮಾತ್ ಫಾರಿನ್ದವ್ರಿಗೆ 51 ಕಂಟ್ರಿ ಕೊಟ್ಟಿರ್ತೇವೆ ನೀವು ಬೇರೆ ಕಂಟ್ರಿಗೆ, ಅದೇನಾಕತ್ತಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಹೆಂಗೆ ಬೇಕಾದ ಯೂಸ್ ಮಾಡ್ಕೋಬೋದು. ಅದ್ರ ಸಲ್ಮ ನಾವು ಹೆಸರಿನಾಗ ಕೊಟ್ಟರೆ 49% ಇರ್ತೈತೆ ಅಂದ್ರೆ ಇದು ಕರೆಕ್ಟ್ ನೆನಪಿಟ್ಕೋರಿ. ಕಾಂಟ್ರಿಬ್ಯೂಷನ್ ಬರ್ತೇಳಿ ಅಂದ್ರೆ ಪ್ರೈವೇಟ್ ಸೆಕ್ಟ್ರಿಗೆ ಅಲೋ ಮಾಡಿರಿ. ಈಗ FDI ಅಂದ್ರೆ ಫುಲ್ ಫಾರ್ಮ್ ಏನು? FDI ಅಂತ ಕರಿತೀವಿ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಾಗ 51 ಅಂದ್ರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ 51 ರೂಪಾಯಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೇಳಿ. ಅವ್ರು ಡಾಮಿನೆಂಟ್ ಆಕಾರಲ್ಲ. ಅವ್ರು ಡಾಮಿನೆಂಟ್ ಆದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಅವ್ರ ಕಂಟ್ರೋಲ್ನಾಗ ಬರ್ತಾವೆ. ಹಿಂಗೆ ಯಾವುದು ಗೋರ್ಮೆಂಟ್ದಾಗ ಪ್ರೈವೇಟ್ ಇದನ್ನ ಜನರಲ್ ಆಗಿ ತಲೆಯಾಗಿ ಇಟ್ಕೋರಿ. ಯಾವ್ದಾರು ಡಿಫೆನ್ಸ್ ಆಗಲಿ ಏರೋಸ್ಪೇಸ್ ಆಗಲಿ ಇವ್ರೊಳಗಂತೂ ನಾವು ಕೊಡಂಗಿಲ್ಲ. ಆ್ಯಕ್ಚುಲಿ ಏರೋಸ್ಪೇಸ್ದಾಗ ಇದನ್ನು ಯಾವುದೇ ಥರ ಈ ರೀಸೆಂಟಾಗಿ ಸ್ಪೇಸ್ದಾಗ ಅಲೋ ಮಾಡಿ ಅದು ಪ್ರೈವೇಟ್ದು ಇದ್ರೂ ಇಂಡಿಯಾದು ಅದಾವೆ. ಇವ್ನು ಏನಾರ ಮಾಡಿರ್ತಾರಲ್ಲ, ಅಕಸ್ಮಾತ್ ಪ್ರೈವೇಟ್ ಸೆಕ್ಟರ್ದು ಪಾರ್ಟಿಸಿಪೇಟ್ ಮಾಡಾಗ ಗೌರ್ಮೆಂಟ್ ಓನ್ ಇದ್ದಾದ್ರಾಗ ಎಲ್ಲರ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತೇಳಿ ಎಲಿಮಿನೇಟ್ ಹೆಂಗೆ ಮಾಡೋದಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಅಲೋ ಕಡಿಮೆ ಮಾಡಿರ್ತೀವಿ ನಾವು. ಯಾಕೆ ಕಡಿಮೆ ಅಲೋ ಮಾಡ್ತಾರೆ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಐತ್ರಿ. ನ್ಯೂಕ್ಲಿಯರ್ ಎನರ್ಜಿ ಅಂತ ಅದು ಡಿಸಾಸ್ಟರ್ ಯಾವುದೂ ಇಲ್ಲ. ಅಕಸ್ಮಾತ್ ಅದೆಲ್ಲರ ಕೆಮಿಕಲ್ ಲೀಕ್ ಆತತ್ತೇಳಿ ಏನು ಬೇಕಾದ್ ಮಾಡ್ಬೋದು. ಬಟ್ ಪ್ರೈವೇಟ್ ಸೆಕ್ಟರ್ದವ್ರಿಗೆ ಎಲ್ಲರ ಟೋಟಲ್ ಆಗಿ ಜಾಸ್ತಿ ಅವ್ರಿಗೆ ಕೊಟ್ಟಿರ್ತೇಳಿ ಅವ್ರು ಎಷ್ಟು ಬೇಕಾದ್ರೆ ಪ್ರಾಫಿಟ್ ಸಲ್ಮಂದ್ ಬಿಸ್ನೆಸ್ ಗ್ರೋತ್ ಮಾಡೋ ಸಲ್ಮಂದ ಎನರ್ಜಿ ಜಾಸ್ತಿ ಜನರೇಟ್ ಮಾಡ್ಕೋತ ಹೋಗ್ಬೇಕು. ಅದೆಲ್ಲರ ಹಾರ್ನಾದ್ರೆ ಯಾರು ಜವಾಬ್ದಾರಿ? ಗೌರ್ಮೆಂಟ್ ಜವಾಬ್ದಾರಿ ಆಕತ್ತಲ್ಲ. ಇದ್ರೊಳಗೆ ಯಾವುದೋ ಇದಾತಲ್ಲ ಗೌರ್ಮೆಂಟ್ಗೆ ಅಥವಾ ಇಂಡಿಯಾಕ್ಕೆ ಏನಾರ ಹಾರ್ ಮಾಡುವಂಥವು ಯಾವುದೋ ಕಂಟ್ರಿಗೆ ಅಲೋ ಮಾಡಿದ್ವಿ ಅಂತೇಳಿ ಪ್ರೈವೇಟ್ ಸೆಕ್ಟರ್ದಾಗ ಕಡಿಮೆ ಕಾಂಟ್ರಿಬ್ಯೂಷನ್ ಇರ್ತೈತಿ, ಗೌರ್ಮೆಂಟ್ ಸೆಕ್ಟರ್ದಾಗ ಡಾಮಿನೆಂಟ್ ಆಗಿ ಇರ್ತದೆ. ಅದನ್ನ ಎಲಿಮಿನೇಟ್ ಮಾಡೋ ಸಲ್ಮಂದ ಹೇಳತ್ನಿ. ಯಾಕಂದ್ರೆ ಕ್ವಶನ್ ಹಿಂಗೆ ಬರ್ತೈತಲ್ಲ. ಈಗ ಇದನ್ನ ಆಪ್ಷನ್ ಕೊಟ್ಟಾನ ಶಾಂತಿ ಬಿಲ್ ರಿಲೇಟೆಡ್ ಏನು ಬೇಕಾದ್ ಕೇಳ್ಬೋದು. ಆ ಶಾಂತಿ ರಿಲೇಟೆಡ್ ಬಂದರೆ ಎದ್ರ ಸಲ್ಮಂದ್ ಬರ್ತೈತೆ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಸಲ್ಮಂದ್ ನೆನಪಿಟ್ಕೋ. ನ್ಯೂಕ್ಲಿಯರ್ ಎನರ್ಜಿ ಬಂದಾಗ ಅದು ಬಾವಿನಿನೂ ಕೇಳ್ಯಾರ ನೋಡ್ರಿ. ಬಾವಿನಿ ಕೇಳ್ಯಾರಲ್ಲ, ಬಾವಿನಿ ಕೇಳಿದ್ರಿ ಎದ್ರ ಸಲ್ಮಂದ್ ಐತಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಇನ್ನೊಂದು ಏನು ಹೇಳಿದ್ವಲ್ಲ ಕಲ್ಪಕಮ್ದು ಕರೆಂಟ್ ನ್ಯೂಸ್ನೇ ಬಂದಿತ್ತ ಫಾಸ್ಟ್ ಬ್ರೀಡರ್ ಯಾವ್ದ? ಮೆಗಾ ಹೈಡ್ರೋಜನ್ ಇದನ್ನ ಪೋರ್ಟ್ ಅಲ್ಲ, ಮೆಗಾ ಹೈಡ್ರೋಜನ್. ಹಾಂ ಕರೆಕ್ಟ್. ಇದೊಂದು ಹೇಳಿದ್ವಲ್ಲ ನ್ಯೂಕ್ಲಿಯರ್ ಎನರ್ಜಿ, ಅದನ್ನೊಂದು ಕರೆಂಟ್ ನ್ಯೂಸ್ನಾಗ ಐತೆ ನೋಡ್ರಿ ಹೊಸಾದ. ಬಾವಿನಿ ಅನ್ನೋದೇನಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಐತೆ, ಅದ್ರ ಮೇಲೆ ಕೇಳಿದ್ದ. ಈಗ ಏನು ಕೇಳ್ಬೋದು ಅಂದ್ರೆ ಇಂಡಿಯಾದಾಗ ಅಲ್ಲಿ ವರ್ಲ್ಡ್ದಾಗ ಫಸ್ಟ್ ಟೈಮ್ ಏನು ಮಾಡತ್ತಾರೆ ನ್ಯೂಕ್ಲಿಯರ್ ಎನರ್ಜಿದಿಂದ ಹೈಡ್ರೋಜನ್ ಮಾಡತ್ತಾರ ಅಂತ ಹೇಳಿದ್ವಿ. ಎಲ್ಲಿ ಮಾಡತ್ತಾರಲ್ಲ ನ್ಯೂಕ್ಲಿಯರ್ ಎನರ್ಜಿದಿಂದ ಹೈಡ್ರೋಜನ್ ಜನರೇಟ್ ಮಾಡತ್ತಾರ ಅಂತ ಹೇಳಿದ್ವಿ. ಎಲ್ಲಿ ಮಾಡತ್ತಾರ? ಕಲ್ಪಕಮ್. ಅದು ಎಲ್ಲಿ ಬರ್ತೈತೆ ಅಂದ್ರೆ ತಮಿಳ್ನಾಡ್ದಾಗ ಕಲ್ಪಕಮ್. ವೆರಿ ಗುಡ್. ಹಾಂ ಇದ್ರ ಮೇಲೂ ಕೇಳ ನೋಡಿ. ನಾವು ಇದ್ರನ್ನ ಮಾಡಿದ್ವಲ್ಲ ಯೋಗ ಚಾಂಪಿಯನ್ಶಿಪ್ ಎಲ್ಲಿ ಆಗಿತ್ತು? ಯೋಗ ಚಾಂಪಿಯನ್ ಎಲ್ಲಿ ಆಗಿತ್ತು? ಇವು ಕ್ವಶನ್ ಕಂಪಲ್ಸರಿ ಯಾಕೆ ನೆನಪಿಟ್ಕೋರಿ ಅಂದ್ರೆ ಈಗ ಗುಜರಾತ್ ಅಂತ ಹಾಕಿರ್ತಾನೆ. ಗುಜರಾತ್ದಾಗ ಅಹಮದಾಬಾದ್ ಕೊಡ್ಬೋದು, ಗಾಂಧಿನಗರ್ ಕೊಡ್ಬೋದು, ಏನು ಬೇಕಾಗಿ ಕೊಡ್ಬೋದು. ಹೇಳಿದ್ವಲ್ಲ ಎಲ್ಲಿ ಮಾಡ್ತಾರಂದ್ರೆ ಅಹಮದಾಬಾದ್. ಯೋಗ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ? ಫಸ್ಟ್ ಆವೃತ್ತಿ, 2ನೇ ಆವೃತ್ತಿ? ಫಸ್ಟ್ ಆವೃತ್ತಿ. ಟಾಪ್ ಮೆಡಲ್ ಗೆದ್ದಿದ್ದು ಹೇಳ್ರಿ ಯಾವ್ದು? 1ನೇದು ಇಂಡಿಯಾ, 2ನೇದು ಇಂಡಿಯಾ, ಜಪಾನ. ಇವು 3 ನೆನಪಿಟ್ಟಿದ್ದೀರ ಅಂತ ಹೇಳಿದ್ದಲ್ಲ. ಇಂಡಿಯಾ, ಜಪಾನ ಮತ್ತು ಅರ್ಜೆಂಟೀನಾ ಇವು 3 ನೆನಪಿಟ್ರು. ಅವ್ನು ಸಿರೀಸ್ ಕೇಳ್ಯಾನ, ಇದನ್ನು ಕಾಲಾನುಕ್ರಮ ಹಿಂಗೆ ಕ್ವಶನ್ ಕೇಳ್ಯಾನ. ಮತ್ತೆ ಎಲ್ಲಿದಾರ ಹೊಸದು ಇವು ಹೇಳ್ಯಾನಂತೆ ಹೊಳ್ಳಿ ಕ್ವಶನ್ ಕೇಳ್ಯಾನ ಅಂತ ಹೇಳತ್ತಾನತ್ತಲ್ಲ. ಕ್ವಶನ್ ಕೇಳ್ಯಾನ ಆಲ್ರೆಡಿ ಅದಕ್ಕೆ. ಬಟ್ 5 ಕಂಟ್ರಿ ಕೊಟ್ಟಿದ್ದು ರೀ. ಟಾಪ್ 5 ಕಂಟ್ರಿ ಒಳಗೆ ಇವು 3 ಕಂಟ್ರಿ ಏನು ಸಿರೀಸ್ ನೆನಪದಲ್ಲ, ಇವು ನೆನಪಿದ್ರೆ ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬೋದು ಆಪ್ಷನ್. ಬೇಕಾದ್ರೆ ಈ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದು ಎಲಿಮಿನೇಟ್ ಮಾಡ್ಬೋದು. 3 ನೆನಪಿಟ್ಕೊಂಡ್ಬಿಡ್ರಿ ಸಾಕು. ಯಾವ ಹೇಳ್ರಿ? ಇಂಡಿಯಾ, ಜಪಾನ, ಅರ್ಜೆಂಟೀನಾ ಯಾವ್ದ್ರೊಳಗಿದ? ಹಾಂ ಇದು ಹೇಳ್ರಿ ಈಗ ಕರೆಕ್ಟ್. ಯೋಗ ಚಾಂಪಿಯನ್ಶಿಪ್ ಮಾಡ್ತಾರಲ್ಲ ಗುಜರಾತ್ನ ಅಹಮದಾಬಾದ್ದಾಗ ಮೊಟೇರಾ ಕ್ರೀಡಾಂಗಣದಾಗ ಮಾಡ್ರೆ ಏಕಾ ಕ್ರೀಡಾಂಗಣ ಅಂತ ಬರ್ತೈತಿ. ಅಲ್ಲಿ ಏಕಾ ಅಂತ ಬರ್ತೈತಿ ನೋಡಿ, ಏಕಾ ಅಂತ ಪ್ಲೇಸ್ ಬರ್ತೈತಿ, ಅಲ್ಲಿ ಮಾಡಿರ್ತಾರೆ. ಇವು ಪ್ಲೇಸ್ಗಳು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಡೆಪ್ತಾಗಿ ಕೇಳಿದಾಗ ಅದನ್ನ ಮುಂದಿನ ಕೇಳಿರ್ತಾನೆ. ಎಲ್ಲಿ ಅಹಮದಾಬಾದ್ದಾಗ ಮಾಡ್ರು, ಗುಜರಾತ್ದಾಗ ಮಾಡ್ರು, ಎಲ್ಲಿ ಬಂದ್ರೆ ಯೋಗ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ ಅಂದ್ರೆ ಫಸ್ಟ್ ಟೈಮ್ ಎಲ್ಲಿ ಹೋಸ್ಟ್ ಮಾಡೈತೆ ಅಂದ್ರೆ ಇದು ಹಿಂಗೂ ಕನ್ಫ್ಯೂಸ್ ಮಾಡಕ್ಕೆ ಕೇಳಿರ್ತಾನೆ ಕ್ವಶನ್. ಯೋಗ ಚಾಂಪಿಯನ್ಶಿಪ್ ಇತ್ತೀಚೆಗೆ 1ನೇ ಆವೃತ್ತಿ ಮಾಡ್ರೆ ಯಾವ ದೇಶ ಆತಿಥ್ಯ ವಹಿಸಿತ್ತಂದ್ರೆ ಭಾರತ ದೇಶ. ಬಟ್ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಮಾಡ್ರತ್ ಕೇಳ್ರ? ಕಲ್ಕತ್ತಾದಾಗ. ನೆನಪಿರ್ತೈತಲ್ಲ ಅಂತಾರಾಷ್ಟ್ರೀಯ ಯೋಗ ದಿನ ಬಂದ್ರೆ ಇಲ್ಲಂದ್ರೆ ಕಲ್ಕತ್ತಾ. ಇದು ಏಕ್ ಪೇಡ್ ಮಾಕೆ ನಾಮ್ ಮೇಲೆ ಕ್ವಶನ್ ಕೇಳೋಣ. ಇದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಅದ್ರ ಮೇಲೆ ಹೇಳ್ತೀರಿ ಯಾವ್ದು ತಪ್ಪ ಯಾವ್ದು ಕರೆಕ್ಟಾ. ಏಕ್ ಪೇಡ್ ಮಾಕೆ ನಾಮ್ ಯಾಕೆ ಮಾಡ್ತಾರೆ ಇನಿಷಿಯೇಟಿವ್? ತಾಯಿ ಹೆಸರಿನಲ್ಲಿ ಒಂದು ಗಿಡ ಮಾಡ್ಬೇಕಂದಿದ್ರು. ಈಗ ಜೂನ್ 5ಕ್ಕೆ ನಮ್ಮ ಕರ್ನಾಟಕದಾಗ ಯಾವ ಮಿನಿಸ್ಟರ್ ಲಾಂಚ್ ಮಾಡ್ತಾರೆ? ಅದು ನಿರ್ಮಲಾ ಸೀತಾರಾಮನ್. ಯಾವ ಡಿಸ್ಟಿಕ್ ಒಳಗೆ? ಇವು ಇಲ್ಲತ್ತಲ್ಲ, ಇದನ್ನು ಕೇಳ್ತಿರ್ತಾರೆ. ಎಲ್ಲಿ ಮಾಡ್ತಾರೆ? ವಿಜಯನಗರ. ಕರೆಕ್ಟ್. ಹಾಂ ಜೋಗಿಹಳ್ಳಿ, ವಿಜಯನಗರದ ಜೋಗಿಹಳ್ಳಿದಾಗ ರೀಸೆಂಟಾಗಿ ಮಾಡಿದ್ರು. ಇದನ್ನು ಕೇಳ್ಬೋದು. ರೀಸೆಂಟಾಗಿ 2026 ಜೂನ್ 5ಕ್ಕೆ ಪರಿಸರ ದಿನಾಚರಣೆ ಆಚರಿಸೋ ಟೈಮ್ನಾಗ ಏಕ್ ಪೇಡ್ ಮಾಕೆ ನಾಮ್ ಹೆಸರಲ್ಲೇ ಗಿಡಗಳನ್ನ ಯಾವ ಒಬ್ಬರು ಮಿನಿಸ್ಟರ್ ಬಂದು ಮಾಡಿರತ್ತೇಳಿ ಡೈರೆಕ್ಟ್ ನರೇಂದ್ರ ಮೋದಿ ಹಿಂಗೆ ಹೆಸರು ಕೊಟ್ಟಿರ್ತೇಳಿ ನಿರ್ಮಲಾ ಸೀತಾರಾಮನ್ ಮಾಡ್ತಾರೆ. ಎಲ್ಲಿ ಮಾಡಿದ್ರು ಅಂದ್ರೆ ವಿಜಯನಗರದ ಜೋಗಿಹಳ್ಳಿ. ಈ ಕ್ವಶನ್ ಏನು ಕೇಳ ನೋಡ್ರಿ, ಏಕ್ ಪೇಡ್ ಮಾಕೆ ನಾಮ ಐತ್ಲ ಅದರ ಸಂಬಂಧಿಸಿದ ಹೇಳಿಕೆಗಳು ಕೇಳ 1 ಲೈನರ್ದಾಗ ಬರ್ತಿರ್ತಾವೆ. ಅದ್ರ ಸಂಬಂಧ ಹೇಳತ್ತಾನ. ಈ ಅಭಿಯಾನವನ್ನು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಜೂನ್ 5, 2026
2021 ಉದ್ಘಾಟಿಸಲಾಯಿತು. ಅದು ಕರೆಕ್ಟು ತಪ್ಪು? 25, 26, 24 ಎಂದೇಳಿ. ಇದು ಕ್ವಶನ್ ಏನು ಕೇಳ್ಯಾನ ಗೊತ್ತಾ? ಜೂನ್ 5 ಕರೆಕ್ಟ್, ಜೂನ್ 5ಕ್ಕೆ ಬರ್ತದೆ. ಬಟ್ ಇದನ್ನು 26ರಾಗ ಲಾಂಚ್ ಮಾಡಿರೋ, 25ರಾಗ ಮಾಡಿರೋ, 24ರಾಗ ಮಾಡಿರೋ, 24ರಾಗ. ಇದು ಎಲಿಮಿನೇಟ್ ಮಾಡಕ್ಕೆ ಹೇಳ್ತಾನೆ. ಏಕ್ ಪೇಡ್ ಮಾಕೆ ನಾಮ್ ಮತ್ತೈತಲ್ಲ, ನೆನಪಿಟ್ಕೋರಿ. 2026ರಾಗಂತೂ ಮಾಡಂಗಿಲ್ಲ, 26ರಾಗಂತೂ ಆಗಿಲ್ಲ. ಕರೆಕ್ಟಾ? ಈಗ ನಿಮಗೆ ಹೇಳಿಕೆ ಹೇಳತ್ತನ. ಈಗ ಅಕಸ್ಮಾತ್ ನಿಮಗೆ ಆ ಟೈಮ್ನಾಗ 24 ನೆನಪಿರ್ಲಿಕ್ಕತ್ತೇಳಿ 26ರಾಗಂತೂ ಮಾಡಿಲ್ಲ, ಕನ್ಫರ್ಮ್ ಐತಲ್ಲ, ಒಂದು ಆಪ್ಷನ್ ಎಲಿಮಿನೇಟ್ ಆತ. ಹಿಂಗೆ ಆಪ್ಷನ್ ಎಲಿಮಿನೇಟ್ ಆತತ್ತೇಳಿ ಯಾವ್ಯಾವ 4ರಾಗ ಐತಲ್ಲ ಅದನ್ನ ತೆಗೆದು ಬಿಟ್ಟಿರ್ತೀನಿ, 1-2 ಆಪ್ಷನ್ ಉಳಿದ. ಕರೆಕ್ಟ್ 24ರಾಗ ಅವ್ರದ್ದು ತಾಯಿ ತೀರ್ಕೊಳ್ತಾರೆ. ಕರೆಕ್ಟ್. ಏನೋ ಅವ್ರದ್ದು ಹೆಸರ ವಯಸ್ಸಾಗೈತಿ ಏನೋ ಇತ್ತು ನೋಡ. ಕರೆಕ್ಟ್, ತೀರ್ಕೊಂಡಿದ್ರೆ ತಾಯಿ. ಬೀಳ್ತೈತೆ ಇದೇನು? ನೀ ಏನು ಅಂಜಿಸ್ಬಿಟ್ಟಲ್ಲ ಒಮ್ಮೆ. ಮೀರಾಬೇನ್ ಮೋದಿ. ಕರೆಕ್ಟ್. ಇದು ಅಪ್ಪಿಗೆ ಗೊತ್ತಾತ ಯಾವ ಇಯರ್ದಾಗ ಹೇಳಿ? ಯಾವಾಗ? 24ರಾಗ ಮಾಡಿರ್ತಾರೆ. ನೆನಪಿಟ್ಕೊಂಡ್ಬಿಡ್ರಿ. ಏಕ್ ಪೇಡ್ ಮಾಕೆ ನಮ್ಮ ಲಾಂಚ್ ಮಾಡಿದ್ದು ಯಾವಾಗಂದ್ರೆ 24ರ. ಒಂದೇದು ಆಪ್ಷನ್ ಎಲಿಮಿನೇಟ್ ಆದ್ರೂ ಆನ್ಸರ್ ಸಿಗ್ತಿತ್ತು, ಬಟ್ ಪೂರ್ತಿ ಹೇಳ್ಬಿಡ್ತಾನೆ. ಏಕ್ ಪೇಡ್ ಮಾಕೆ ನಮ್ಮ ತಂದಿದ್ದಕ್ಕೆ ತಾಯಿ ಹೆಸರಿನಲ್ಲಿ ಒಂದು ಮರ ತರಬೇಕಂತೇಳಿ ಯಾವ ದಿನ ಲಾಂಚ್ ಮಾಡಿರೋದು ಕೇಳ್ತಾರೆ. ಯಾವಾಗಂದ್ರೆ ಜೂನ್ 5ಕ್ಕೆ ಲಾಂಚ್ ಮಾಡಿರ್ತಾರೆ 2024ರಾಗ. ಇನ್ನೊಂದು ನಾವು ಏನು ಹೇಳಿಕೆ ಕೊಡ್ಬೋದು ಗೊತ್ತಾ? ಈಗ ಡೈರೆಕ್ಟ್ ಇದನ್ನು ಕ್ವಶನ್ ಕೇಳ್ಯಾರ ಆಲ್ರೆಡಿ. ನಾಳೆ ಏನು ಕೇಳ್ಬೋದ್ರೆ ಏಕ್ ಪೇಡ್ ಮಾಕೆ ನಮ್ಮ 2024 ಜೂನ್ 5ಕ್ಕೆ ಜಾರಿಗೆ ತರ್ತಾರಲ್ಲ, ಆ ಟೈಮ್ನಾಗ ಯಾವ ದಿನ ಇತ್ತತ್ತು ಕೇಳ್ಬೋದು. ಅದು ಒಂದು ದಿನ ಇರ್ತೈತೆ, ಆ ದಿನನ ಲಾಂಚ್ ಮಾಡ್ತಾರೆ. ಇದು ಆಪ್ಷನ್ ಕೊಡ್ತೀನಿ. ಯಾವ್ದು ಪರಿಸರ ದಿನ ಆತ, ಅದನ್ನ ಬಿಟ್ಟು ಇನ್ನೊಂದೈತೆ. ಯಾವ್ದು ಆಚರಿಸ್ತಿರ್ತಾರ ಅಂದ್ರೆ ಬುದ್ಧ ಜಯಂತಿ ಆಚರಿಸ್ತಿರ್ತಾರೆ. ಆ ಬುದ್ಧ ಜಯಂತಿ ಆಚರಿಸ್ಬೇಕಾರೆ ಬುದ್ಧ ಪಾರ್ಕ್ ಅಂತ ಬರ್ತೈತಿ, ಅಲ್ಲಿ ಯಾವ ಗಿಡ ನೆಡ್ತಾರತ್ತು ಕೇಳ್ತಾರೆ. ಯಾವ್ದ? ಆಲದ ಮರ ಒಂದೇದು. ಅಥವಾ ಏಕ್ ಪೇಡ್ ಏನತ್ತಪ್ಪ? ಏಕ್ ಪೇಡ್ ಏನಿಲ್ಲ, ಏಕ್ ಪೇಡ್ ಮಾಕೆ ನಾಮತ್ ಬರ್ತೇಳಿ ಪೂರ್ತಿ ಗೊತ್ತಾತಲ್ಲ. ಈ ಕ್ವಶನ್ ಕೇಳಿದ ಅಟ್ಟ ನಾಳೆ ಹಂಗೆ ಅನ್ನೋದು ಗೊತ್ತಿಲ್ಲ. ಇದು ಪೂರ್ತಿ ನೆನಪಿಟ್ಕೊಂಡಿರುತ್ತೆ. ಹಿಂದ ಮುಂದೆ ಬಂದ್ರೂ ಎಲಿಮಿನೇಟ್ ಮಾಡ್ಬೋದು. ಇನ್ನೊಂದು ಲಾಸ್ಟ್ ಏನು ಕೇಳಂದ್ರೆ, ಈ ಅಭಿಯಾನವು ದೇಶದ ಸುಸ್ಥಿರ ಅಭಿವೃದ್ಧಿಯೆಡೆಗೆ ಅನ್ವೇಷಣೆಯೊಂದಿಗೆ ಸಂಯೋಜನೆ ಹೊಂದಿದೆ. ಕರೆಕ್ಟೋ ತಪ್ಪು? ಕರೆಕ್ಟ್ ಆಕತ್ತಿಲ್ಲ. ಯಾಕಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಹೇಳಿದ್ವು, ಅದರೊಳಗೆ ಪರಿಸರ ಸಂರಕ್ಷಣೆ ಮಾಡೋದು ಬರ್ತೈತೋ ಇಲ್ಲೋ? ಕ್ಲೈಮೇಟ್ ಚೇಂಜ್ ಸಂಬಂಧ ಯಾವ್ದೈತೆ? 13ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಐತಲ್ಲ, ಕ್ಲೈಮೇಟ್ ಆಕ್ಷನ್ ಅಂತ ಹೇಳ್ತೈತಲ್ಲ, ಆ ಕ್ಲೈಮೇಟ್ ಆಕ್ಷನ್ ಬಗ್ಗೆ ಹೇಳ್ತೀನಿ. ಇದು ಏನಂದ್ರೆ ಏಕ್ ಪೇಡ್ ಮಾಕೆ ನಾಮ್ ಅಂತೇಳಿ. ಇನ್ನೊಮ್ಮೆ ಹೇಳ್ಬಿಡ್ತೀರಿ ಲಾಸ್ಟ್. ಏಕ್ ಪೇಡ್ ಮಾಕೆ ನಾಮ್ ಯಾವ ಇಯರ್ದಾಗ? 2024ರಾಗ. ಯಾವ ದಿನ? ಜೂನ್ 5. ಅವತ್ತೇನಿರ್ತದಂದ್ರೆ ಬುದ್ಧ ಜಯಂತಿ ಅಂತ ಆಚರಿಸ್ತಿರ್ತಾರೆ. ಯಾವ ಗಿಡ ಫಸ್ಟ್ ನೆಡೋದ್ರ ಮುಖಾಂತರ ಸ್ಟಾರ್ಟ್ ಇದನ್ನು ಕೇಳಿರ್ತಾರೆ. ಏಕ್ ಪೇಡ್ ಮಾಕೆ ನಾಮ 2024ರಂದು ಸ್ಟಾರ್ಟ್ ಮಾಡಿದಾಗ ಮೊದಲು ಯಾವ ಟ್ರೀ ಪ್ಲಾಂಟೇಶನ್ ಮಾಡಿರ್ತಾರೆ ಅಂದ್ರೆ ಆಲದ ಮರ. ಇದಾದ್ಮೇಲೆ ಈ ರೀಸೆಂಟಾಗಿ ಏನತ್ತು ತುಳಿದಿಲ್ಲ. ಇದನ್ನೇ ಕರ್ನಾಟಕದಾಗ ಎಲ್ಲಿ ಮಾಡ್ತಾರತ್ ಕೇಳ್ರ? ಕರ್ನಾಟಕದಾಗ ಎಲ್ಲಿ? ಜೋಗಿಹಳ್ಳಿ, ಚಿಕ್ಕ ಜೋಗಿಹಳ್ಳಿ ಅಂತ ಬರ್ತದೆ. ಅಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಕೇಳ್ಯಾರ ನೋಡಿ. ವರ್ಷದ ವಿಶ್ವ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಅಂತ ಕೇಳ್ಯಾರಲ್ಲ, ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳೋಣ. ಯಾರು? ಆಪ್ಷನ್ ಕೊಡ್ಲಿ? ಅಭಿಲಾಷಾ ಭಾರತದಿಂದ ಮೊದಲು ತೊಗೊಂಡವ್ರು ಯಾರು? ಸುಮನ್ ಗವಾನಿ. ಯಾವ ಕಂಟ್ರಿ ಒಳಗೆ? ಎಸ್, ಸೌತ್ ಸುಡಾನ್. ವೆರಿ ಗುಡ್. ಸುಮನ್ ಗವಾನಿ ಸೌತ್ ಸುಡಾನ್ದಾಗ. ಎರಡನೇದವ್ರು ರಾಧಿಕಾ ಸೇನ್. ಯಾವ ಸ್ಟೇಟ್ ಕಂಟ್ರಿ? ಯಾವ್ದ? DRC, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇನ್ನೊಂದು ಉಳಿತು. ಈಗ ಬಂದಾರ ಯಾರಂದ್ರೆ ಲೆಬನಾನ್ದಾಗ. ಯಾರಂದ್ರೆ ಅಭಿಲಾಷಾ ಭಾರತ್. ಇದು ಹಿಂಗೂ ಕೇಳ್ಬೋದ. ಈ ಕೇಳ್ಯಾರ ಏನಂದ್ರೆ ವಿಶ್ವಸಂಸ್ಥೆ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಅಂತ ಬರ್ತೈತಲ್ಲ, ಇದನ್ನ ಭಾರತದವ್ರು ಎಷ್ಟು ಜನ ತಗೊಂಡಾರ ಅಂತ ಕೇಳ್ಬೋದು. ಏನು ಬೇಕಾದ್ ಕೇಳೋ. ಫಸ್ಟ್ ತಗೊಂಡವ್ರು ಯಾರತ್ ಕೇಳಿ, ಅಥವಾ ಇತ್ತೀಚೆಗೆ ತಗೊಂಡವ್ರತ್ ಕೇಳಿ, ಎರಡನೇದವ್ರು ಕೇಳ್ರು 3 ಮಂದಿ ನೆನಪಿಟ್ಕೋರು. ಒಂದನೇದವ್ರು ಯಾರಂದ್ರೆ ಸುಮನ್ ಗವಾನಿ. ಯಾವ ಕಂಟ್ರಿ? ಸೌತ್ ಸುಡಾನ್. ಎರಡನೇದವ್ರು ಯಾರಂದ್ರೆ ರಾಧಿಕಾ ಸೇನಾ. ಯಾವ ಕಂಟ್ರಿ? DRC ಅಥವಾ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇನ್ನೊಂದು ಯಾವ್ದು ಉಳಿತು? ಇನ್ನೊಬ್ಬ ಅಭಿಲಾಷಾ ಭಾರತ್ ಬರ್ತಾರೆ. ಯಾವ ಕಂಟ್ರಿ ಒಳಗ? ಲೆಬನಾನ್. ವೆರಿ ಗುಡ್. ಇದೊಂದು ಕೇಳ್ಯಾರ ನೋಡ್ರಿ. ಕರ್ನಾಟಕ ಸರ್ಕಾರದ ಆಶಾದೀಪ ಯೋಜನೆ ಅಂತ ಕೇಳ್ಯಾರ. ಆಶಾದೀಪ ಯೋಜನೆ ಯಾವ್ದಕ್ಕೆ ಬರ್ತೈತೆ ಅಂತೇಳಿ? ಯಾವ್ದಕ್ಕೆ ಬರ್ತೈತೆ ಹೇಳ್ರಿ ಆಶಾದೀಪ ಯೋಜನೆ? ಈ ಮರು ಸಿಂಚನ್ ಯೋಜನೆ ನಾವು ಎಕನಾಮಿಕ್ ಸರ್ವೆ ಮಾಡಕ್ಕೆ ಮಾಡಿದ್ವಲ್ಲ, ಅದನ್ನು ಕೇಳ್ಯಾನ ಕ್ವಶನ್. ಇವು ಯೋಜನೆಗಳ ಎಕನಾಮಿಕ್ ಸರ್ವೆ ಮೇಲೆ ಫೋಕಸ್ ಮಾಡಿರ್ತಾನೆ ಅದ್ರ ಸಲ್ಬಂದಿ ಹೇಳತ್ನ. ಈಗ ಆಶಾದೀಪ ಯೋಜನೆ ಅಂತ ಕೇಳಿದ್ ಕ್ವಶನ್ ಹೇಳ್ತ ನೋಡ್ರಿ. ಆಶಾದೀಪ ಯೋಜನೆ ಅಂತ ಒಂದೇದು ಏನು ಹೇಳಿಕೆ ಗೊತ್ತಲ್ಲ ಮತ್ತು ಆಶಾದೀಪ ಯೋಜನೆ ಅಂತ ಎದ್ರ ಸಲ್ಬಂದ್ ಅಂದ್ರೆ, ಈ ಕಾರ್ಯಕ್ರಮ ಖಾಸಗಿ ವಲಯದಲ್ಲಿ OBC ಏನು ಕ್ಯಾಂಡಿಡೇಟ್ಸ್ ಇರ್ತಾರ ಅಥವಾ ಪರ್ಸನ್ಸ್ ಇರ್ತಾರಲ್ಲ, ವ್ಯಕ್ತಿಗಳಿಗೆ ಅವ್ರಿಗೆ ಅಲೌ ಮಾಡ್ಬೇಕಂತ ಮಾಡ್ಯಾರ ಅಂತ ಹೇಳ್ಯಾರ. ತಪ್ಪು ಕರೆಕ್ಟು? ಪೂರ್ತಿ ಹೇಳ್ಬಿಡ್ತೇನೆ ನೋಡಿ. ಆಶಾದೀಪ ಯೋಜನೆ ಎದಕ್ಕೆ ಬರ್ತೈತೆ ಅಂದ್ರೆ, ಆಶಾದೀಪ ಅಂತ ಮಾಡಿರ್ತಾರಲ್ಲ, ನಮ್ಮಲ್ಲಿ ಏನೈತೆ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ದಾಗ ಬಂದಾಗ ರಿಸರ್ವೇಷನ್ ಐತೋ ಇಲ್ಲೋ? ಐತಲ್ಲಿ ಗೌರ್ಮೆಂಟ್ ಸೆಕ್ಟರ್ದಾಗ. ಪ್ರೆಸೆಂಟ್ ಏನಂದ್ರೆ ಇಲ್ಲ ನೋಡಿ. ಗೌರ್ಮೆಂಟ್ ಸೆಕ್ಟರ್ದಾಗ 50% ರಿಸರ್ವೇಷನ್ ಐತಲ್ಲ, OBC SC ST ಎಲ್ಲ ಹಿಡಿದು. ಆಮೇಲೆ 50% ಅಂದ್ರೆ ಜನರಲ್ ಕ್ಯಾಟಗಿರಿ ಬರ್ತದೆ. ಇದ್ರ ಮೇಲೂ ಕನ್ಫ್ಯೂಸ್ ಮಾಡ್ತಿರ್ತಾನ. ಈಗ ಹೇಳ್ರಿ 50% ಈಗ SC ST OBC ಬರ್ತದಲ್ಲ, ಅದಾದ್ಮೇಲೆ ಜನರಲ್ ಕ್ಯಾಟಗಿರಿ ಅಂತ ಕರಿತೀವಿ. ಅಲ್ಲಿ ಏನು ಜನರಲ್ದವ್ರು ಅಟ್ಟ ಕಾಂಪಿಟೇಷನ್ ಮಾಡ್ತಾರೋ ಅಥವಾ ನಾನ್ ರಿಸರ್ವ್ಡ್ ಅಂತ ಕರಿತಾರೆ. ಅದಕ್ಕೆ
ಎಸ್ ಇದು ಯಾಕಂದ್ರೆ ನಮ್ಮಲ್ಲಿ ಏನು ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಅಥವಾ ರಿಸರ್ವೇಷನ್ ಅಂತ ಕರಿತೀವಲ್ಲ ಆ ಟೈಪ್ ಪ್ರಕಾರ ಏನೈತೆ ಅಂದ್ರೆ ಇದು ನೆನಪಿಟ್ಕೋರಿ. ಯಾಕಂದ್ರೆ ಜಿ ಎಮ್ ಅಂತ ಕರಿತೀವಲ್ಲ ಆ ಜನರಲ್ ಮೆರಿಟ್ನಾಗ ಜನರಲ್ ಕ್ಯಾಟಗಿರಿ ಒಳಗೆ ಬರೋರು ಅಟ್ಟ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಅದಕ್ಕೆ ಏನಂತಾರೆ ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗಿರಿ ಅಂತ ಕರಿತಾರೆ. ಈ ಕಡೆ ರಿಸರ್ವ್ಡ್ ಕ್ಯಾಟಗಿರಿ, ಈ ಕಡೆ ಅನ್ರಿಸರ್ವ್ಡ್ ಕ್ಯಾಟಗಿರಿ. ನಾವೆಲ್ಲ ಕಾಮನ್ ಆಗಿ 50% ಮುಂದಿನ ಜನರಲ್ ಅಂತ ಕರಿತೀವಿ. ಯಾಕಂದ್ರೆ ಜಿ ಎಮ್ ಮತ್ತು ಯಾವ ಕಾಸ್ಟ್ ಸರ್ಟಿಫಿಕೇಟ್ ಇರ್ತಾವೆ ಅವ್ರು ಅಟ್ಟ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಅವ್ರು STನೂ ಮಾಡ್ಬೋದು, SCನೂ ಮಾಡ್ಬೋದು, OBCನೂ ಮಾಡ್ಬೋದು. ಅದಕ್ಕೆ ಅನ್ರಿಸರ್ವ್ಡ್ ಕ್ಯಾಟಗಿರಿ ಹತ್ತರ ಈಚೆ ಕಡೆ ಯಾವ್ದಂದ್ರೆ ರಿಸರ್ವ್ಡ್ ಕ್ಯಾಟಗಿರಿ. ಇದನ್ನ ಹೇಳ್ರಿ 50% ಪ್ರಿಡಿಕ್ಟ್ ಮಾಡಿದ್ದೆ ಅಥವಾ 50% ಸ್ಟ್ರಿಕ್ಟ್ ಮಾಡಿದ್ದೆ ಯಾವ್ದಂದ್ರೆ ಯಾವ ಪ್ರಕರಣ? ಇಂದಿರಾ ಸಾಹನಿ ಪ್ರಕರಣ ಬರ್ತೈತಿ. ಇಂದಿರಾ ಸಾಹನಿ ಪ್ರಕರಣ ಬರ್ತೈತಲ್ಲ. ಈಗ OBC ಮೆನ್ಷನ್ ಮಾಡಿದ್ರಲ್ಲ ಟ್ರಿಬಲ್ ಫಾರ್ಮುಲಾ ಟೆಸ್ಟ್ ಅಂತ ಬರ್ತೈತಲ್ಲ. ಯಾವ ಒಂದು ಕಾಸ್ಟ್ ಸಲ್ಮನ್ ಟ್ರಿಬಲ್ ಟೆಸ್ಟ್ ಫಾರ್ಮುಲಾ ತರ್ತಾರೆ ಹೇಳ್ರಿ ನೋಡು. ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಮಾಡ್ತಾರ ತಿಳಿದೀನಿ. ಕ್ವಶನ್ ಕೇಳ್ಯಾನ ಅದನ್ನು ಮಣ್ಣು ಕೇಳಿದ ಯಾವ್ದಾರ ಕ್ವಶನ್ ಕೇಳಿದ್ದಲ್ಲ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಡೈರೆಕ್ಟ್ ಕೇಳ್ಯಾನ. ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಅನ್ನೋದು ಯಾವ ಕಾಸ್ಟ್ ರಿಸರ್ವೇಷನ್ ಕೊಡ್ಬೇಕಾರ ಅಥವಾ ಯಾವ ಕಾಸ್ಟ್ ಸಲ್ಮಂದ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಐತಿ. SC ST OBC ಸಲ್ಮಂದ್ ನೆನಪೈತಲ್ಲ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವ ಇಯರ್ದಾಗ ಬರ್ತದೆ? OBC ಅನ್ನೋದು ಯಾವ ತಿದ್ದುಪಡಿ ಪ್ರಕಾರ OBC ಕಮಿಷನ್ ಮಾಡ್ತಾರೆ? 102ನೇ ತಿದ್ದುಪಡಿ. ಇವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. 101ನೇದು ಏನಂದ್ರೆ GST, 102ನೇದು ಅಂದರೆ OBC. ಅದಕ್ಕಿಂತ ಮುಂಚೆ OBC ಅನ್ನೋದು ಕಮಿಷನ್ ಇದ್ದಿದ್ದಿಲ್ಲ ಸಪ್ರೇಟ್. ಯಾಕಂದ್ರೆ OBC ಆಯೋಗ ಯಾವ ವಿಧಿ ಒಳಗೆ ಸೇರಿಸ್ತೀವಿ? 338 BS 338 ಬಿದಾಗ ಯಾವ್ದು ಬರ್ತದೆ? OBC ಬರ್ತೈತಲ್ಲ. ಈ OBC ಕಾಸ್ಟ್ಗಳನ್ನ ಡಿಕ್ಲೇರ್ ಮಾಡೋದು. ಯಾಕಂದ್ರೆ ಈಗ ರೀಸೆಂಟಾಗಿ ನ್ಯೂಸ್ನಾಗ ಯಾಕಂದ್ರೆ 102ನೇ ತಿದ್ದುಪಡಿನೂ ಅವ್ರಿಗೆ ಬರ್ತೈತಿ. ಇನ್ನೊಂದು ತಿದ್ದುಪಡಿ OBCಗೆ ಬರ್ತೈತಿ. ಯಾವ್ದು? 103 ಯಾಕೆ ಬರ್ತೈತಿ? 104 ಬರಂಗಿಲ್ಲ. 105 ಇವು ಒಮ್ಮೆ ಹೇಳ್ಬಿಡ್ರಿ ನೋಡು ಎಲ್ಲ ಮರ್ತಂಗೆ ಕಾಣಿಸತ್ತೀರಿ. ನಾವು 95ರಿಂದ ಹೇಳ್ತೀರೇನು? 95ರಿಂದಾನೆ. 95ರಿಂದ ಸ್ಟಾರ್ಟ್ ಮಾಡಿರಿ. 95 ಅದಕ್ಕೆ 91ರಿಂದ ಬರೋನು. 91ರಿಂದ ಯಾವ್ದು? 90 ವೆರಿ ಗುಡ್. 91 ಏನಂದ್ರೆ 15% ರಿಸರ್ವೇಷನ್ ಅಲ್ಲ, 15% ಏನಂದ್ರೆ ಸೀಲಿಂಗ್ ಇರ್ತೈತಿ. ಯಾವುದಕ್ಕಂದ್ರೆ ಇದನ್ನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಎಷ್ಟು ಇರ್ಬೇಕಂದ್ರೆ 15% ಇರ್ಬೇಕು. ಇನ್ನೊಂದು 91% ಯಾವುದು? ಪಕ್ಷಾಂತರ. ವೆರಿ ಗುಡ್. 92ನೇ ತಿದ್ದುಪಡಿ ಯಾವ್ದ? BDMS ಬೋಡೋ ಡೋಗ್ರಿ ಮೈತಾಲಿ ಸಂತಾಲಿ ಬರ್ತಾವಲ್ಲ. 92. 93ನೇ ತಿದ್ದುಪಡಿ ನೀನೇ ಹೇಳಿ. 93ನೇ ಅದ ಹೇಳಿ ಹೈಲೈಟ್ ಎಲ್ಲಿ ಆಗೈತೆ ಅದು ಹೇಳಿ. ಯಾವ್ದಕ್ಕೆ ಬರ್ತೈತಿ? ನೀ ಆತ ಅಲ್ಲ 93 94 ಎಲ್ಲಿ ನ್ಯೂಸ್ ಬಂದವನು ಇಲ್ಲಲ್ಲ. 95 ಒಂದು ಹೈಲೈಟ್ ಮಾಡಿದ್ವಿ. 95ನೇ ತಿದ್ದುಪಡಿ ಅದಕ್ಕೆ ಹೇಳ್ರಿ. 95ನೇದು ಹೇಳಿದ್ನ. 104ನೇ ತಿದ್ದುಪಡಿ ಬಂದಿದ್ದ ಹೇಳಿದ್ನಲ್ಲ. SC STಗೆ 10 ವರ್ಷ ಮುಂದೆ ಹಾಕಿದ್ದು ಯಾವುದು? 95. 96ನೇದು ಒಡಿಸ್ಸಾ. ಯಾಕಂದ್ರೆ ಮನೆ ಕ್ವಶನ್ ಪೇಪರ್ ಬಿಡಿಸಿದ್ವಲ್ಲ ಒಡಿಸ್ಸಾ. ಆ ಟೈಮ್ನಾಗ ಹೇಳಿದ್ವಲ್ಲ ಒಡಿಸ್ಸಾದ್ದು ಒಡಿಯಾ ಭಾಷೆ ಅಂತ ಮಾಡಿದ್ದು ಯಾವುದಂದ್ರೆ 95. ಆಮೇಲೆ 96 97ನೇ ತಿದ್ದುಪಡಿ ಸಹಕಾರಿ ಸಂಘಗಳು 98. ಇದ್ನಂತರೂ ಮರಿಬಾರ್ದು. 98 ಯಾವ್ದು? 371J ಯಾವ್ದು? ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವೇಷನ್ ಕೊಡ್ತಾರಲ್ಲ ಯಾವ್ದು? 98. 99 NJAC ಅಂತ ಬರ್ತದೆ. ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಟಿ ಐತನ್ ಪ್ರೆಸೆಂಟ್ ಇಲ್ಲ. ಅವಾಗ ತರ್ತಾರ ಅವಾಗ ರದ್ದು ಮಾಡ್ತಾರ. 99 ಆತ. 100 ಬಾಂಗ್ಲಾ ಅದ ಗಡಿ. ಇದು ಬಾಂಗ್ಲಾ ಒಂದ ಕಂಟ್ರಿ ಅಂತ ಅನ್ಬೇಡ್ರಿ. ಭಾರತದ ಯಾವ್ದಾರ ಔಟ್ ಆಫ್ ಕಂಟ್ರಿ ಗಡಿಗಳನ್ನ ವೇರಿಯೇಷನ್ ಮಾಡ್ತಿರ್ತಾರಲ್ಲ ಅದಕ್ಕೆ 100ನೇ ತಿದ್ದುಪಡಿ ಮಾಡಿದ್ರು. ಆಮೇಲೆ 101ನೇ ತಿದ್ದುಪಡಿ GST. 102ನೇದ OBC. ವೆರಿ ಗುಡ್. OBC ಇದು ಯಾವ ವಿಧಿ ಹೇಳ್ರಿ? ಯಾವ ವಿಧಿ ಒಳಗೆ ಸೇರ್ತಾರ? ಇದು ಹಿಂಗೂ ಕೇಳ್ಬೋದಾ? ಸಂವಿಧಾನ ಜಾರಿಗೆ ಬಂದಾಗ OBC ಅನ್ನೋದು ಆಯೋಗ ಇತ್ತೋ ಇಲ್ಲೋ ಅಂದ್ರೆ ಇದ್ದಿದ್ದಿಲ್ಲ. OBC ಆಯೋಗ ಬಂದಿದ್ದ 102ನೇ ತಿದ್ದುಪಡಿ ಪ್ರಕಾರ. ಅನ್ನತನ ಏನಂದ್ರೆ OBCಗೆ ಸಪ್ರೇಟ್ ಆಯೋಗ ಇದ್ದಿದ್ದಿಲ್ಲ. ಆ ಟೈಮ್ನಾಗ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ತರ್ತಾರ. ಈ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಹೇಳ್ರಿ. ಈಗ ಒಂದೇದು ಯಾವ್ದು ಮುಂದಿನ ಮತ್ತೆ ಪೂರ್ತಿ ತಿದ್ದುಪಡಿ ಈಗ ಹೇಳಿ ಮುಗಿಸೋಣ. ಇದನ್ನ ಹೇಳಿ ಮುಗಿಸೋಣ ತೋ. ಇದು ಯಾವ್ದು? 102ನೇದ್ರಾಗ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ. ಒಂದೇದು ಏನಿರ್ಬೇಕು ಟ್ರಿಪಲ್ ಟೆಸ್ಟ್ದಾಗ ಹೇಳ್ರಿ? ಮಾಡಿ ಡಿಸ್ಕಷನ್ ಮಾಡಿದ್ವಿ. ಇದನ್ನ ಬಿಡಂಗಿಲ್ಲ. ಒಂದೇದು ಏನಿರ್ಬೇಕು? ಕಂಪಲ್ಸರಿ ಅದಕ್ಕೊಂದು ಕಮಿಷನ್ ಆಗಬೇಕು. OBC ಯಾವ ಮಾಡ್ತೀವಿ, ಯಾವ ರಿಸರ್ವೇಷನ್ ಕೊಡ್ತೀವಿ, ಯಾವ ಕಾಸ್ಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕಮಿಷನ್ ಇರ್ಬೇಕು. ಎರಡನೇದೇನು? 50% ಸೀಲಿಂಗ್ ಹೇಳಿದ್ದಿಲ್ಲ. OBC ರಿಸರ್ವೇಷನ್ ಬಂದಾಗ 50% ಸೀಲಿಂಗ್ ಎಲ್ಲಂದ್ರೆ ಗ್ರಾಮ ಪಂಚಾಯತಿ ಆಗಲಿ ಎಲ್ಲೇ ಆಗಲಿ ರಿಸರ್ವೇಷನ್ ಕೊಡುವಾಗ 50% ಸೀಲಿಂಗ್ ಅಂತ ಕರೀತಾರೆ OBC. ಇನ್ನೊಂದು ಟ್ರಿಪಲ್ ಟೆಸ್ಟ್ ಫಾರ್ಮುಲಾದಾಗ ಯಾವ್ದು ಬರ್ತದೆ? ಟ್ರಿಪಲ್ ಟೆಸ್ಟ್ ಎಷ್ಟು ಎರಡು ಹೇಳಿನಲ್ಲ ಈಗ. ಒಂದು ಸೀಲಿಂಗ, ಇನ್ನೊಂದು ಯಾವ್ದು ಹೇಳಿದ್ವು? ಆಯೋಗ. ಇನ್ನೊಂದು ಯಾವುದು ಬರ್ತೈತಲ್ಲ ಟ್ರಿಪಲ್ ಟೆಸ್ಟ್? ಯಾವ್ದು? ಅದೈತಿ ಪಕ್ಕ. ಡೇಟಾ ಕಲೆಕ್ಷನ್ ಇಲ್ಲ ಅನ್ಸುತ್ತೆ. ಟ್ರಿಪಲ್ ಟೆಸ್ಟ್ ಹೊಡ್ರಿ ನೋಡು. OBC ರಿಲೇಟೆಡ್ ಒಂದು ಸೀಲಿಂಗ್ ಬರ್ತೈತಿ. ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ OBCಗೆ ಡೆಡಿಕೇಟೆಡ್ ಕಮಿಷನ್ ಇರ್ಬೇಕು. ಇನ್ನೊಂದು ಬರ್ತೈತೆ ನೋಡಿ ಟ್ರಿಪಲ್ ಟೆಸ್ಟ್. ಪ್ರಪೋರ್ಷನ್. ಕರೆಕ್ಟ್. ಪ್ರಪೋರ್ಷನ್ ರೇಷಿಯೋ ಅಂತ ಕರೀತಾರೆ. ಪ್ರಪೋರ್ಷನ್ ರೇಷಿಯೋ ಸೀಲಿಂಗ್ ಒಂದು ಐತಲ್ಲ 50%. ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಕಮಿಷನ್, ಡೆಡಿಕೇಟೆಡ್ ಕಮಿಷನ್. ಪ್ರಪೋರ್ಷನ್. ಕರೆಕ್ಟ್. ಪ್ರಪೋರ್ಷನ್ ಎದ್ರ ಸಲ್ಮಾನ್ ಪ್ರಪೋರ್ಷನ್ ಹೇಳ್ರಿ? OBCದ ಯಾವ ಪ್ರಪೋರ್ಷನ್ ಇದು?
ಅಂದ್ರೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾದಾಗ ಇವು ಒ ಬಿ ಸಿ ಹೇಳತ್ತಿದ್ವಲ್ಲ 102ನೇ ತಿದ್ದುಪಡಿ ಪ್ರಕಾರ ಒ ಬಿ ಸಿ ಅನ್ನೋದು ಆಯೋಗ ಮಾಡ್ತಾರೆ. ಯಾವ ವಿಧಿಯೊಳಗೆ ಬರ್ತದೆ ಅಂದ್ರೆ 338ನೇ ಬಿ ವಿಧಿಯೊಳಗೆ. ಈ ಬಿ ವಿಧಿಯೊಳಗೆ ಬಂದಾಗ ಒ ಬಿ ಸಿ ಆಯೋಗ ಮಾಡ್ರಲ್ಲ, ಒ ಬಿ ಸಿ ಆಯೋಗ ಮಾಡ್ರೆ ಒ ಬಿ ಸಿ ಡೆಡಿಕೇಟೆಡ್ ಮಾಡ್ಬೇಕು ಅಥವಾ ಒ ಬಿ ಸಿ ಇದನ್ನ ಇರ್ತಾವಲ್ಲ ಜಾತಿಗಳು ಅವಕ್ಕೆಲ್ಲ ಆದ್ಯತೆ ಕೊಡ್ಬೇಕಾರೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಫಾರ್ಮುಲಾ ಯಾವ್ದಕ್ಕೆ ರಿಲೇಟೆಡ್ ಐತಿ ಅಥವಾ ಯಾವ ಕಾಸ್ಟಿಗೆ ಬರ್ತೈತೆ ಅಂತ ಕೇಳ್ತಾರೆ. SC ST ಮಾಡಕ್ಕೆ ಡೈರೆಕ್ಟ್ ರಾಷ್ಟ್ರಪತಿ ಡಿಕ್ಲೇರ್ ಮಾಡ್ಬಿಡ್ತಾರೆ ಇವ್ರು ST ಅದಾರ ಅಂತೇಳಿ. ಅವ್ರೊಳಗೆ ಏನು ಫಾರ್ಮುಲಾ ಯೂಸ್ ಮಾಡಂಗಿಲ್ಲ. ಬಟ್ ಒ ಬಿ ಸಿ ಮಾಡ್ಬೇಕಾರೆ ಅದಕ್ಕೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಕೊಟ್ರಲ್ಲ, ಕಂಪಲ್ಸರಿ ಒ ಬಿ ಸಿ ಯಾವ ಜಾತಿಗಳು ಬರ್ತಾವಲ್ಲ ಅವಕ್ಕೆ ಏನಂದ್ರೆ ಈ ಟ್ರಿಪಲ್ ಟೆಸ್ಟ್ ಫಾರ್ಮುಲಾನ ಕಂಪಲ್ಸರಿ ಫಾರ್ಮ್ ಮಾಡ್ಬೇಕು. ಒಂದೇದು ಏನಂದ್ರೆ ಒಂದು ಡೆಡಿಕೇಟೆಡ್ ಆಗಿ ಕಮಿಷನ್ ಇಡಬೇಕು. ಒ ಬಿ ಸಿಗೆ ಏನಾರ ಆತತ್ತೀನಿ ಅದ್ರ ಸಂಬಂಧ ಒಂದು ಡೆಡಿಕೇಟೆಡ್ ಆಗಿ ಆಯೋಗ ಇರ್ತದೆ. ಎರಡನೇದು ಏನಂದ್ರೆ ಪ್ರಪೋರ್ಷನ್ ಅಂತೇಳಿ ಪ್ರಪೋರ್ಷನ್. ಈ ಪ್ರಪೋರ್ಷನ್ ಎದಕ್ಕಂದ್ರೆ ಗ್ರಾಮ ಪಂಚಾಯತಿ ಆಗಲಿ ಯಾವ್ದಾರ ಎಲೆಕ್ಷನ್ ಬರ್ತಲ್ಲ ಆ ಟೈಮ್ನಾಗ ಪ್ರಪೋರ್ಷನ್ ಕನ್ಸಿಡರ್ ಮಾಡ್ತಾರೆ ಒ ಬಿ ಸಿ. ಅಂದ್ರೆ ಒ ಬಿ ಸಿ ಅಂತ ನಾವು ಆಯೋಗ ಅಂತೂ ಮಾಡಿದ್ರಿ 102ನೇ ತಿದ್ದುಪಡಿ ಪ್ರಕಾರ. ಮೊದಲು ಏನಿತ್ತು ಅಂದ್ರೆ SC ST ಜನರಲ್ ಅಷ್ಟ ಬರ್ತಿತ್ತಲ್ಲ, ಈಗ ಒ ಬಿ ಸಿದವ್ರಿಗೆ ಒಂದು ಪ್ರಪೋರ್ಷನ್ ನಾವು ರಿಸರ್ವೇಷನ್ ಕೊಡ್ಬೇಕಲ್ಲ, ಅದನ್ನು ಎದುರು ಕನ್ಸಿಡರ್ ಮಾಡಿದ್ರೆ ಟ್ರಿಪಲ್ ಟೆಸ್ಟ್ದಾಗ ಪ್ರಪೋರ್ಷನ್. ಇನ್ನೊಂದು ಏನಂದ್ರೆ 50% ಸೀಲಿಂಗ್ ಐತಲ್ಲ ಒ ಬಿ ಸಿ. 50% ಸೀಲಿಂಗ್ ಯಾಕಂದ್ರೆ ಈಗ ಇಂದಿರಾ ಸಾಹನಿ ಪ್ರಕರಣದಾಗ ಹೆಂಗೆ ನಾವು 50% ಸೀಲ್ ಮಾಡಿವಲ್ಲ, ಒ ಬಿ ಸಿ ಎಷ್ಟು ರಿಸರ್ವೇಷನ್ ಬಂದ್ರೆ ಅಥವಾ ಯಾವುದೇ ಸ್ಟೇಟ್ನಾಗ ಕೊಡಲಿ 50% ಸೀಲಿಂಗ್ ಅಂತ ಇರ್ತೈತಿ. ಇವು ಮೂರು ಏನಂದ್ರೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಅಂತ ಕರೀತಾರೆ. ಯಾವ್ದಕ್ಕಂದ್ರೆ ಒ ಬಿ ಸಿ ಗೊತ್ತತ್ತಲ್ಲ 102ನೇ ತಿದ್ದುಪಡಿ ಮುಗಿಸಿದ್ವು, 103ನೇ ತಿದ್ದುಪಡಿ ಅದಕ್ಕೆ ಯಾವ್ದ EWS ಅಂದ್ರೆ ಯಾರಿಗೆ ಕೊಡ್ತಾರೆ? ಎಕನಾಮಿಕ್ ವೀಕರ್ ಸೆಕ್ಷನ್. ಎಕನಾಮಿಕ್ ವೀಕರ್ ಸೆಕ್ಷನ್ದಾಗ ಯಾವ ಎಷ್ಟು ಇದನ್ನಿದ್ರೆ ಬರ್ತಾರೆ ರೊಕ್ಕ 8 ಲಕ್ಷಕ್ಕಿಂತ ಕೆಳಗಿದ್ರೆ EWS ಅಂತ ಕರಿತೀವಿ. ಯಾವ್ದಂದ್ರೆ 103 104ನೇ ತಿದ್ದುಪಡಿ. ಆಂಗ್ಲೋ ಇಂಡಿಯನ್ ರದ್ದತಿ. ನೆಕ್ಸ್ಟ್ SC ST 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ದು. SC ST 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ದೆ ಆದರೆ ಇನ್ನೊಂದು ಯಾವ್ದಂದ್ರೆ ಆಂಗ್ಲೋ ಇಂಡಿಯನ್ ರದ್ದತಿ. ಗೌಳಿ ಕರೆಕ್ಟ್. ಯಾವ್ದು ಹೇಳ ಟ್ರಿಪಲ್ ಟೆಸ್ಟ್ ಅದಲ್ಲ, ಕರೆಕ್ಟ್. ವಿಕಾಸ್ ಕೃಷ್ಣರಾವ್ ಗೌಳಿ, ಗವಾನಿ ಅಲ್ಲ ಗವಾನಿ ಕರೆಕ್ಟ್. ಅದಕ್ಕೆ ಪ್ರಕರಣದಾಗ ಹೇಳ್ತಾರೆ ಈ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಕಂಡಕ್ಟ್ ಮಾಡ್ಬೇಕದು ಕರೆಕ್ಟ್. ಅದು ಯಾಕಂದ್ರೆ ಒ ಬಿ ಸಿಗೆ ರಿಸರ್ವೇಷನ್ ಕೊಡಬೇಡ ಅಂದಿರ್ತಾರ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಆ ಟೈಮ್ನಾಗ ಯಾವ ಪ್ರಕರಣದಾಗ ಈ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ತರ್ತಾರಂದ್ರೆ ಯಾವ್ದು ಹೇಳಿದೆ ಅಂದ್ರೆ ವಿಕಾಸ್ ಕೃಷ್ಣರಾವ್ ಗವಾಳಿ ಅಂತ ಬರ್ತಾರೆ, ನೆನಪಿಟ್ಕೋರಿ. ಅದ ಪ್ರಕರಣದಾಗ ಹೇಳ್ತಾರೆ ಯಾವ್ದಂದ್ರೆ ಟ್ರಿಪಲ್ ಟೆಸ್ಟ್ ಗೊತ್ತಾತಲ್ಲ. ಈಗ ಯಾವ ತಿದ್ದುಪಡಿ ಮುಗಿಸಿದ್ವಿ 103 ಅತ್ತ. 103ನೇದು ಎದಕ್ಕೆ ಬರ್ತದೆ EW. 104ನೇದು ಎದಕ್ಕೆ ಆಂಗ್ಲೋ ಇಂಡಿಯನ್ ರದ್ದತಿ. ಈ ಆಂಗ್ಲೋ ಇಂಡಿಯನ್ ರದ್ದತಿ 104 105ನೇ ತಿದ್ದುಪಡಿ ಇದು ಒ ಬಿ ಸಿಗೆ ಬರ್ತದೆ. ಇದು ಹಿಂಗೂ ಹೇಳಿಕೆ ಕೊಟ್ಟಿರ್ತಾರ ಕಾನ್ಸ್ಟಿಟ್ಯೂಷನ್ದಾಗ ಅಥವಾ ಸಂವಿಧಾನದಾಗ ಒ ಬಿ ಸಿ ಬಗ್ಗೆ ಯಾವ ತಿದ್ದುಪಡಿಗಳ ಸಂಬಂಧ ಬರ್ತಾವ ಅಂದ್ರೆ 102 ಮತ್ತು 105 ಎರಡು ಸಂಬಂಧ ಬರ್ತಾವ. 105ನೇ ತಿದ್ದುಪಡಿ ಒ ಬಿ ಸಿ ಬಗ್ಗೆ ಏನು ಹೇಳ್ತದೆ? ಯಾರಿಗೆ? ಸ್ಟೇಟ್ದವ್ರ ಒ ಬಿ ಸಿನ ಡಿಕ್ಲೇರ್ ಮಾಡ್ಬೋದು. SC ST ಯಾರು ಮಾಡ್ತಾರೆ? ರಾಷ್ಟ್ರಪತಿ. ರೀಸೆಂಟಾಗಿ ಕುರುಬ ಜಾತಿನ STಗೆ ಸೇರ್ಸನತ್ತಾರಲ್ಲ, ಅದನ್ನ ಅಪ್ರೂವಲ್ ಏನು ಮಾಡ್ಬೇಕಾರೆ ಒಂದು ರಾಜ್ಯದವ್ರ ಅದನ್ನು ಸ್ಟಡಿ ಮಾಡಿ ಕಳಿಸ್ತಾರೆ ಸೆಂಟ್ರಲಿ. ಅಕಸ್ಮಾತ್ ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟರೆ ಯಾವ್ದಾರ ಕಾಷ್ಟ STದಾಗ ಸೇರ್ತೈತಿ, ಇಲ್ಲಾರ ಸೇರಂಗಿಲ್ಲ. SC ST ಎರಡು ಅಧಿಕಾರ ಯಾರಿಗೈತೆ ಅಂದ್ರೆ ರಾಷ್ಟ್ರಪತಿ. ಬಟ್ ಒ ಬಿ ಸಿದ ಅಧಿಕಾರ ಫೈನಲ್ ಯಾರಿಗೈತೆ ಅಂದ್ರೆ ರಾಜ್ಯಪಾಲಿಗೆ. ರಾಜ್ಯಪಾಲಿಗೆ ಮೊದಲು ಇದ್ದಿದ್ದಿಲ್ಲ, ಅದು ಮೊದಲು ಹಿಂಗೂ ಕೇಳಿರ್ತಾರೆ. 102ನೇ ತಿದ್ದುಪಡಿ ಪ್ರಕಾರ ಸ್ಟಾರ್ಟಿಂಗ್ ಒ ಬಿ ಸಿ ಬಂದಾಗ ಒ ಬಿ ಸಿ ಡಿಕ್ಲೇರ್ ಮಾಡೋದು ಅಥವಾ ಒ ಬಿ ಸಿನ ಐಡೆಂಟಿಫೈ ಮಾಡೋದು ಪವರ್ ಯಾರಿಗಿತ್ತಂದ್ರೆ ರಾಷ್ಟ್ರಪತಿ. ಮತ್ತೆ ಎಲ್ಲರ ಗವರ್ನರ್ ಹಾಕಿರಿ. ಯಾವ್ದಂದ್ರೆ 102ನೇ ತಿದ್ದುಪಡಿ ಪ್ರಕಾರ ಮೊದಲು ಏನಿತ್ತಂದ್ರೆ ರಾಷ್ಟ್ರಪತಿಗೆ ಇತ್ತು. ಬಟ್ 105ನೇ ತಿದ್ದುಪಡಿ ಮಾಡ್ತಾರಲ್ಲ, ಒ ಬಿ ಸಿ ಒಳಗೆ ಜಾಸ್ತಿ ಜಾತಿಗಳು ಇರ್ತಾವ, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿರತ್ತೆ. 105ನೇ ತಿದ್ದುಪಡಿ ಪ್ರಕಾರ ಯಾರಿಗೆ ಕೊಡ್ತಾರತ್ತಂದ್ರೆ ರಾಜ್ಯಪಾಲಗೆ. ನೆನಪಿರ್ತೈತಲ್ಲ ಎಷ್ಟು ತಿದ್ದುಪಡಿ? ಅದು 104 ಅದು, 105 ಅದು, 106ನೇದು ನಾರಿ ಶಕ್ತಿ ವಂದನ್ ಅಧಿನಿಯಮ್. ಆ ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅಂತೂ ನ್ಯೂಸ್ನಾಗ ಐತಿ. ಇದು ಕನ್ಫ್ಯೂಸ್ ಏನಾಕತ್ತೆ ಅಂದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಮ 106ನೇ ತಿದ್ದುಪಡಿ ಕರೆಕ್ಟ್. ಯಾವ ಮಸೂದೆ ಇರ್ತೈತೆ ಅದ್ರ ಬಗ್ಗೆ? 128 130 128ನೇ ಮಸೂದೆ ಹೇಳುದ ನಾರಿ ಶಕ್ತಿ ವಂದನ್ ಅಧಿನಿಯಮ. ಈ ಮಸೂದೆ ನೆನಪಿಟ್ಕೋರಿ. ರೀಸೆಂಟಾಗಿ ಕನ್ಫ್ಯೂಸ್ ಏನಾಕತ್ತೆ ಅಂದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ 131ನೇ ಮಸೂದೆ ಅಂತ ನೆನಪಿರ್ತದೆ. 131ನೇ ಮಸೂದೆ ಎದಕ್ಕಿತ್ತು ಹೇಳ್ರಿ? ಅದನ್ನ ಡಿಸ್ಕಷನ್ ಮಾಡಿದ್ವಿ ನಾವು. ಮೂರಿತ್ತು. ಒಂದು ನಾರಿ ಶಕ್ತಿ ವಂದನ್ ಅಧಿನಿಯಮ, ಇನ್ನೊಂದು ಡಿಲಿಮಿಟೇಷನ್, ಇನ್ನೊಂದು ಲೋಕಸಭೆ ಒಳಗೆ ಸ್ಥಾನಗಳನ್ನ ಜಾಸ್ತಿ ಮಾಡ್ಬೇಕಂದಿದ್ರು ನೋಡಿ. ಕರೆಕ್ಟ್. ಲೋಕಸಭೆ ಒಳಗೆ 545 ಇದ್ದು ಅವ್ನು ಇನ್ಕ್ರೀಸ್ ಮಾಡ್ಬೇಕನ್ನತ್ತಿದ್ರಲ್ಲ. ಇವೆಲ್ಲ ಯಾವ್ದಂದ್ರೆ ಕರೆಕ್ಟ್ ಅದ 500 ಸಮಥಿಂಗ್ 45 ಅದಾವ. ಎಟ್ ಮಾಡ್ತಂದ್ರ 858 ಮಾಡ್ಬೇಕಂದ್ರೆ 888 ಅದು ಇರ್ಲಿ ಬಿಡು. ಅದನ್ನ ನೆನಪಿಟ್ಕೊಳ್ಳೋದು ನೀಡಿಲ್ಲ. ಹೇಳ್ತಾನೆ ಕೇಳ್ರಿ, ಅದನ್ನ ನೆನಪಿಟ್ಕೊಳ್ಳೋದ ನೀಡಿಲ್ಲ. ಯಾಕತ್ತೆ ಹೇಳ್ತಾನೆ? ನಮ್ದು ಹೊಸ ಪಾರ್ಲಿಮೆಂಟ್ ಆದಾಗ ಅದ್ರೋಗಿ ಎಷ್ಟು ಅದಾವ ಸ್ಥಾನಗಳು? MP ಗೆ ಎಷ್ಟು ಅದಾವ? ಲೋಕಸಭೆದು ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಹೇಳಿದ್ನಲ್ಲ, ಹೊಸದು ಪಾರ್ಲಿಮೆಂಟ್ದಾಗ ಮ್ಯಾಕ್ಸಿಮಮ್ ಎಷ್ಟು ಅದಾವ? 888 ಐತಲ್ಲ. ಲೋಕಸಭೆದು ಅಟ್ಟ ನೆನಪಿಟ್ಕೋರಿ 888 ಅಂತೇಳಿ. ಮನೆ KS ಕಾಲ್ಫರ್ಮ್ ಆಗಿದೆ ಎಷ್ಟಿತ್ತು? 384. ಏನತ್ತ?
ಹಾಂ ಅದನ್ನ ಹೇಳತ್ನ ಕರೆಕ್ಟ್ ಅದನ್ನ ಹೇಳತ್ನ ತಡ್ರಿ. ಈಗ ನೀವು ಇದು 131ನೇ ಬಿಲ್ ಪ್ರಕಾರ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾರಲ್ಲ, ಅದು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ಅದು ಬಿಲ್ ಲ್ಯಾಬ್ಸ್ ಆಗೈತಿ. 138ನೇ ಮಸೂದೆ ಅನ್ನೋದು ಬರಂಗಿಲ್ಲ ನಮಗೆ ಸಂಬಂಧ. ಯಾಕಂದ್ರೆ ಈಗ ಪ್ರೆಸೆಂಟ್ 128 ತಿಳಿದಿಲ್ಲ, ತಿದ್ದುಪಡಿ ಆಗಿದ್ದು 106, ಬಟ್ ಮಸೂದೆಗಳು ಎಟ್ಟಾಗ್ಯಾವ ಅಂದ್ರೆ 128. ಮಸೂದೆಗಳೇನಿರ್ತಾವಲ್ಲ ಪ್ರತಿಯೊಂದು ಮಸೂದೆ ಹೋಗ್ತಾವ, ಅದು ಎಲ್ಲರ ಬಿಲ್ ಪಾಸ್ ಆದ್ರೆ ನೆನಪಿರ್ತದೆ. ಅದು ಬಿಲ್ ಪಾಸ್ ಆಗ್ಲಿಕ್ಕತ್ತೇನೆ ಅದು ಮಸೂದೆ ಬಿತ್ತದ ಸಂಬಂಧ ಬರಂಗಿಲ್ಲ. ನಾ ಸಂಖ್ಯೆ ಜಾಸ್ತಿ ಆಗಿದ್ದೆ ನೆನಪಿಟ್ಕೊಳಕ್ಕೆ. ಯಾಕಂದ್ರೆ ಈಗ ನಾರಿ ಶಕ್ತಿ ಒಂದನ್ನು ಅಧಿನಿಯಮಕ್ಕೆ ಅಂದ್ರೆ 131ನೇ ಬಿಲ್ ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಡಿಲಿಮಿಟೇಷನ್ಗೂ ಸಂಬಂಧ ಬರಂಗಿಲ್ಲ. ಯಾಕಂದ್ರೆ ಅದು ಲ್ಯಾಬ್ಸ್ ಆಗೈತಿ, ಡಿಸ್ಕಷನ್ ಆಗಂಗಿಲ್ಲ, ಅದ್ರ ಮೇಲೆ ಕ್ವಶನ್ ಕೇಳೋದು ಚಾನ್ಸಸ್ ಇರಂಗಿಲ್ಲ. ಯಾಕಂದ್ರೆ ಪಾಸ್ ಆದ್ರೆ ಕೇಳ್ತಾರೆ, ಪಾಸ್ ಆಗಿಲ್ಲ. ಬಟ್ ಏನು ಸಂಖ್ಯೆ ಹೇಳತ್ತಂದ್ರೆ ಹೊಸ ಪಾರ್ಲಿಮೆಂಟ್ದಾಗ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟಿತ್ತು ಹೇಳಿದ್ನೆಲ್ಲ ಲೋಕಸಭೆದೇ ಎಷ್ಟಿತ್ತು 888, ಆಮೇಲೆ ರಾಜ್ಯಸಭೆದ 384. ಯಾಕಂದ್ರೆ KS ಕಾಲ್ ಫಾರ್ ಮೇಟ್ ಆಗಿತ್ತು ಅಷ್ಟು ನೆನಪಿಟ್ಕೊಂಡ್ಬಿಟ್ಟು ಅವು ಎರಡು ಕೂಡಿಸ್ರೆ ಎಷ್ಟು ಬರ್ತದಲ್ಲ. ಇದೇನಂದ್ರೆ ನ್ಯೂ ಪಾರ್ಲಿಮೆಂಟ್ ಎಷ್ಟೈತಿಲ್ಲ ಅಷ್ಟು ಸ್ಟ್ರೆಂತ್ ಐತಿ. ಬಟ್ ಪ್ರೆಸೆಂಟ್ ಏನು ಮಾಡಿದ್ರೆ ಲೋಕಸಭೆದಾಗ ಸ್ಥಾನಗಳನ್ನ ಜಾಸ್ತಿ ಮಾಡ್ಬೇಕಂದ್ರೆ ಅವ್ರು ಸ್ಟ್ರೆಂತ್ ಕೊಡತ್ತೀರ 545 ಸಮಥಿಂಗ್ ಇತ್ತಲ್ಲ, ಅದನ್ನ ಇನ್ಕ್ರೀಸ್ ಮಾಡ್ಬೇಕಂದಿರು. ಬಟ್ ಅದಕ್ಕೆ ಏನಂದ್ರೆ ಒಪ್ಪಿಗೆ ಸಿಗಲಿಲ್ಲ. ಆ ಬಿಲ್ ಹೇಳು ಸಲ್ಮಂದ್ ಹೇಳತ್ತಾನೆ 131ನೇ ಮಸೂದೆ ಬರ್ತೇಳಿ ನಾರಿ ಶಕ್ತಿ ಒಂದನಕ ಅಧಿನಿಯಮಕ್ಕೆ ಸಂಬಂಧ ಐತಿ. ಬಟ್ ಅದೇನಂದ್ರೆ ಲ್ಯಾಬ್ಸ್ ಆಗೈತಿ, ಅದಕ್ಕೆ ಏನು ಸಂಬಂಧ ಬರಂಗಿಲ್ಲ. ಅದ್ರ ಸಲ್ಮಂದ್ ಹೇಳಿ ಈಗ ಹೇಳಿ ನಾರಿ ಶಕ್ತಿ ಒಂದನ ಅಧಿನಿಯಮಕ್ಕೆ ಸಂಬಂಧಿಸಿದ ಕೋರ್ ಮಸೂದೆ ಕೇಳಿದಾಗ 128, 30, 31 ಹಾಕಿದಾಗ 128 ಹಾಕ್ರಿ. ಯಾಕಂದ್ರೆ 28ರಾಗ ಪಾಸ್ ಆಗೈತಿ. ಅದ್ರ ಪ್ರಕಾರ ಹೇಳಿದಾಗ ಬಡ ಹೇಳ್ತೀರಿ ಎಷ್ಟು ವರ್ಷ ತನಕ ಕೊಡ್ತಾರೆ ರಿಸರ್ವೇಶನ್? 15 ವರ್ಷ ತನಕ. 15 ವರ್ಷ ತನಕ ಕೊಡೋದು ಯಾವ ತಿದ್ದುಪಡಿ ಯಾವ್ದು ಆರ್ಟಿಕಲ್ ಸೇರ್ಸಾರ? 334A ನೆನಪಿಟ್ಕೋರಿ. 34Aದಾಗ ಏನಂತಾರೆ 15 ವರ್ಷ. ಅದು ಯಾವ ಇಯರ್ದಿಂದ ಜಾರಿಗೆ ಬರ್ತದೆ? 2029ರಿಂದ ಜಾರಿಗೆ ಬರ್ತೇಳಿ 15 ವರ್ಷ ತನಕ ಇರ್ತೈತಿ. 15 ವರ್ಷ ಆದ್ಮೇಲೆ ಮತ್ತೆ ಅಮೆಂಡ್ಮೆಂಟ್ ಮಾಡಬೇಕು, ಅವಾಗ ಪಾಸ್ ಮಾಡಬೇಕು. ಕರೆಕ್ಟಾ? ಎಲ್ಲೆಲ್ಲಿ ರಿಸರ್ವೇಶನ್ ಕೊಡ್ತಾರೆ? ದಿಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ. ಈ ದಿಲ್ಲಿ ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆದಾಗ ಅದು ಏನು ಮೀಸಲಾತಿಗಳು ಬರಂಗಿಲ್ಲ. ನೆನಪಿಟ್ಕೋರಿ. ಇದು ಇನ್ನೊಂದು ಏನು ಕನ್ಫ್ಯೂಸ್ ಆಗ್ತಿರ್ತದೆ ಅಂದ್ರೆ ಪಾಂಡಿಚೇರಿ ಮತ್ತು ಇದಕ್ಕೆ ಕೊಡಂಗಿಲ್ಲ ಅನ್ನತ್ತಲ್ಲ ಜಮ್ಮು ಕಾಶ್ಮೀರಿ. ಇದು ಹೇಳ್ತ ನೋಡ್ರಿ, ನಾರಿ ಶಕ್ತಿ ಒಂದನ್ನ ಅಧಿನಿಯಮ 2029ರಾಗ ಬರ್ತೇಳಿ 15 ವರ್ಷ ಚಾಲ್ತಿ ಇರ್ತೈತಿಲ್ಲ. ಇಂಡಿಯಾದ ಪ್ರತಿಯೊಂದು ಸ್ಟೇಟ ಪ್ರತಿಯೊಂದು ಯೂನಿಯನ್ ಟೆರಿಟರಿದಾಗ ಅಪ್ಲೈ ಆಗಿರ್ತೈತಿ ಎಲ್ಲೆಲ್ಲಿ ರಿಸರ್ವೇಶನ್ ಇರ್ತೈತಿ ಅಲ್ಲಿ. ಬಟ್ ಯಾಕೆ ನಾ 3 ಆರ್ಟಿಕಲ್ ಅಥವಾ ಲೋಕಸಭೆದ ಹೇಳತ್ತೀವಿ ಅಂದ್ರೆ 3 ಆರ್ಟಿಕಲ್ ಅಮೆಂಡ್ಮೆಂಟ್ ಮಾಡಿ ಸೇರ್ಸಾರಿ ಇವಕ್ಕೆ 3ಕ್ಕೂ. ಯಾವ್ದಕ್ಕಂದ್ರೆ ಒಂದು ಲೋಕಸಭೆಗೆ, ಒಂದು ವಿಧಾನಸಭೆಗೆ, ಇನ್ನೊಂದು ದಿಲ್ಲಿ ಲೋಕಸಭೆಗೆ. ಯಾವ ಆರ್ಟಿಕಲ್? 330A. ಇದು ಯಾವ್ದಂದ್ರೆ ಗೊತ್ತಾಗತ್ತಲ್ಲ, ನಾರಿ ಶಕ್ತಿ ಒಂದನ್ನ ಅಧಿನಿಯಮ ಅಂತ ಕರೀತಾರೆ. ಇನ್ನೊಂದು ಏನು ಕರೀತಾರಂದ್ರೆ ಅದಕ್ಕೆ ನಾರಿ ಶಕ್ತಿ ಒಂದನ್ನ ಅಧಿನಿಯಮ, ಮಹಿಳಾ ಅಧಿನಿಯಮ. ಕರೆಕ್ಟ್, ಮಹಿಳಾ ಅಧಿನಿಯಮ. ಯಾವ ಇಯರ್ದಾಗ ಬರ್ತದೆ? 2024, 23, 25. ಇದು ಹೋಗ್ಬಾರ್ದು. 23, 24, 25. 23, 25 ಅಂದೇಳಿ ಇದಕ್ಕೆ ಕನ್ಫ್ಯೂಸ್ ಮಾಡಿರ್ತಾನೆ. ನಾವು ಏರ್ ಕೇಳ್ತಾನೆ, ಪಕ್ಕ ಕೇಳ್ತಾನೆ, ಇವು ಕನ್ಫ್ಯೂಸ್ ಮಾಡ್ತಿರ. 23ರಾಗ ನಾರಿ ಶಕ್ತಿ ಒಂದನ ಅಧಿನಿಯಮ ಬಂದಿದೆ 2023ರಾಗ. ನಾರಿ ಶಕ್ತಿ ಒಂದನ ಅಧಿನಿಯಮ ಯಾವ ಇಯರ್ದಿಂದ ಇಂಟ್ರೊಡ್ಯೂಸ್ ಮಾಡ್ತಾರಂದ್ರೆ 2023. ಆ ಹೊಸ ಎಲ್ಲ 2023 ನೆನಪಿಟ್ಕೋರಿ. ಯಾಕಂದ್ರೆ ಹೊಸ ಕಾನೂನು ಬಂದಿದ್ದು ಯಾವಾಗಂದ್ರೆ 2023. ನಾರಿ ಶಕ್ತಿ ಒಂದನ ಅಧಿನಿಯಮ ಬಂದಿದ್ರು 2023ರಾಗ. ಆ ಟೈಮ್ನಾಗ ಬಂದಾಗ ಏನು ಮಾಡ್ತಾರಂದ್ರೆ ಎಷ್ಟು % ರಿಸರ್ವೇಶನ್? 33% ರಿಸರ್ವೇಶನ್ ಕೊಡ್ತಾರೆ. 33% ರಿಸರ್ವೇಶನ್ದಾಗ ಲೋಕಸಭೆದಾಗ ಕೊಡ್ಬೇಕಾರ. ಯಾವುದೋ ಅಮೆಂಡ್ಮೆಂಟ್ 106ನೇ ಅಮೆಂಡ್ಮೆಂಟ್ ಮಾಡ್ರಿ ಅಂದ್ರೆ ತಿದ್ದುಪಡಿ ಮಾಡ್ರೆ ಕಂಪಲ್ಸರಿ ಆರ್ಟಿಕಲ್ ಸೇರ್ಸಬೇಕು. ಆರ್ಟಿಕಲ್ ಯಾವ ಸೇರ್ಸಾರ ಲೋಕಸಭೆಗೆ ರಿಸರ್ವೇಶನ್ದಾಗ? 330A. ಆಮೇಲೆ ರಾಜ್ಯ ವಿಧಾನಸಭೆದಾಗ ಬಂದಾಗ 332A. ವೆರಿ ಗುಡ್. ಡೆಲ್ಲಿದಾಗ ಬಂದಾಗ 239A. ನೆನಪಿರ್ತೈತಿಲ್ಲ ಯಾವ ಇಯರ್ದಿಂದ ಬರ್ತೈತೆ ಅಂತ ಹೇಳ್ರಿ? 2029ರಿಂದ ಜಾರಿಗೆ ಬರ್ತೈತಿ 15 ವರ್ಷ ತನ. ಇದು ಇನ್ನೂ ಏನಂದ್ರೆ ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ ಇದನ್ನ ಸಡನ್ ಆಗಿ ಗೆಲ್ರ ಮತ್ತೆ ಈಗ ಚಳಿಗಾಲದ ಅಧಿವೇಶನ ನಡೆದಾರಲ್ಲ ಆ ಟೈಮ್ನಾಗ ಮತ್ತೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಸೂದೆ ತರಬಹುದು. ಬಟ್ 131ನೇ ಮಸೂದೆ ಯಾಕೆ ಲ್ಯಾಬ್ಸ್ ಆಗೈತೆ ಅಂತ ಹೇಳಿ 131ನೇದ ಅದಕ್ಕೆ ಸಂಬಂಧಿತ. ಹಂಗೆ ಡಿಲಿಮಿಟೇಷನ್ ನೆನಪೈತಲ್ಲ, ಅದ್ರ ಮೇಲೂ ಕೇಳ್ತಿರ್ತಾರೆ. ಡಿಲಿಮಿಟೇಷನ್ ಕಮಿಷನ್ನ ಪ್ರತಿ ವರ್ಷ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ, ರಾಜ್ಯಪಾಲ, ಪ್ರಧಾನಮಂತ್ರಿ. ರಾಷ್ಟ್ರಪತಿ. ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಕ್ಷೇತ್ರ ಮರು ವಿಂಗಡಣಾ ಕಾಯ್ದೆ ಅಥವಾ ಆಯೋಗ ಅಂತ ಕರೀತಾರೆ. ಕ್ಷೇತ್ರ ಮರು ವಿಂಗಡಣಾ ಆಯೋಗನ ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಆದ ಕೂಡಲೇ ಮಾಡ್ಬೇಕಂತ ಹೇಳುದು ಆರ್ಟಿಕಲ್ ಯಾವ್ದು? 82ನೇ ಸಂವಿಧಾನದಾಗ ಒಂದು ಆರ್ಟಿಕಲ್ ಐತಿ. ಇದು ಯಾಕೆ ಕ್ಷೇತ್ರ ಮರು ವಿಂಗಡಣಾ ಆಯೋಗಕ್ಕೆ ಆದ್ಯತೆ ಕೊಡ್ತಾರೆ ಅಂದ್ರೆ ಸಂವಿಧಾನದಾಗ ಆರ್ಟಿಕಲ್ ಐತಿ. ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಈಗ ಲೋಕಸಭಾ ಕ್ಷೇತ್ರಗಳು ಎಷ್ಟದಾವ? 28, 29 ಲೋಕಸಭಾ ಕ್ಷೇತ್ರಗಳು. ಲೋಕಸಭೆಗೆ ಎಲೆಕ್ಟ್ ಮಾಡ್ತೀವಿ ಎಷ್ಟದ? 28, 29, 30. 28 ಅದಾವಲ್ಲ, ಆ 28 ಇದ್ದಿದ್ದು 35, 34 ಮಾಡ್ಬೇಕಾರೆ ಅದಕ್ಕೆ ಏನಿರ್ತೈತೆ ಅಂದ್ರೆ ಕ್ಷೇತ್ರ ಮರು ವಿಂಗಡಣಾ ಆಯೋಗ ಅಂತ ಇರ್ತದೆ. ಇದನ್ನ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿ. ಇದು ಕಂಪಲ್ಸರಿ ನೆನಪಿಟ್ಕೋರಿ. ಯಾವ್ದಂದ್ರೆ ಕ್ಷೇತ್ರ ಮರು ವಿಂಗಡಣಾ ಆಯೋಗದಾಗ ಅಥವಾ ಡೆಪ್ತ್ ಆಗಿ ಕೇಳ್ತಾನೆ. ಕ್ಷೇತ್ರ ಮರು ವಿಂಗಡಣಾ ಆಯೋಗ ನೇಮಕ ಮಾಡೋರು ಅಂದ್ರೆ ರಾಷ್ಟ್ರಪತಿ. ಅದ್ರೊಳಗೆ ಮೆಂಬರ್ಗಳು 3 ಜನ ಇರ್ತಾರೆ. ಯಾರ್ಯಾರು ಹೇಳ್ರಿ? ಬಡ ಒಣ್ಣೇದು ಯಾರು ಇರ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಚೀಫ್ ಜಸ್ಟಿಸ್ ಇರಂಗಿಲ್ಲ, ಫಾರ್ಮರ್ ಚೀಫ್. ಕರೆಕ್ಟ್, ಫಾರ್ಮರ್ ಚೀಫ್ ಜಸ್ಟಿಸ್ ಇರ್ತಾನ, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅದಾದ್ಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಯಾರು ಇರ್ತಾರಲ್ಲ ಅವ್ರ. ಇನ್ನೊಬ್ರು ಯಾರಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಇವ್ರಿಬ್ರು ಜಸ್ಟಿಸ್ ಅದ ಫಾರ್ಮರ್.
ಅಂದ್ರೆ ಹಂಗಾದ್ರೆ ಆಕ್ಟಿವ್ ಜಸ್ಟಿಸ್ನ ತೊಗೊಳಂಗಿಲ್ಲ ಸಿ ಜೆ ಅಂದಿ ಅಂತೇಳಿ ಆಕ್ಟಿವ್ ಇದ್ದವ್ರನ್ನ ಜಡ್ಜಸ್ ತೊಗೊಳಲ್ಲ. ಯಾಕಂದ್ರೆ ಈಗ ಸೂರ್ಯಕಾಂತ್ ಅದಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಅವ್ರನ್ನ ಇದು ಹೇಳ್ತೇನೆ ನೋಡ್ರಿ, ಯಾರ ಈಗ ಜಡ್ಜಸ್ಗಳು ಆಕ್ಟಿವ್ ಈಗ ನಮ್ಮಲ್ಲಿ ಯಾರಂದ್ರೆ ಮುಖ್ಯ ನ್ಯಾಯಮೂರ್ತಿ ಅದಾರ ಯಾರಂದ್ರೆ ಸುಪ್ರೀಂ ಕೋರ್ಟ್ ಪ್ರಾಕ್ಟಿಕಲ್ ಬೇಸ್ ಮೇಲೆ ಎಲ್ಲರ ಅವ್ರನ್ನ ನಾವು ಡಿಲಿಮಿಟೇಷನ್ ಮಾಡಿದ್ವಿ ಅಂತೇಳಿ ಇನ್ ಕೇಸ್ ಗೌರ್ಮೆಂಟ್ ಫೇವರ್ ಆಗಿ ಕೊಟ್ಟರು ಅಥವಾ ಅಪೋಸ್ ಮಾಡ್ತಾರಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟಿಗೆ ನಾವೇನತ್ತೀವಿ ಹತ್ರ ಎಟ್ ದಿ ಎಂಡ್ ನಾವು ಯಾವುದೋ ನಂಬಲಿಕ್ಕೂ ಲಾಸ್ಟ್ ಸುಪ್ರೀಂ ಕೋರ್ಟ್ ಹತ್ತೀವಲ್ಲ ಆ ಟೈಮ್ನಾಗ ಏನಂದ್ರೆ ಫಾರ್ಮರ್ ಅಂತ ಕರೀತಾರೆ ಅಥವಾ ಏನಂತ ಕರಿತೀವಿ ಅಂದ್ರೆ ರಿಟೈರ್ಡ್ ಆಗಿರ್ಬೇಕು ಅಥವಾ ಯಾವ್ದಾರ ಜಡ್ಜ್. ಬಟ್ ಏನಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಕ್ಟಿವ್ ಇದ್ದವ್ರನ್ನ ಅಲೋ ಮಾಡಂಗಿಲ್ಲ. ಯಾರು ನೇಮಕ ಮಾಡ್ತಾರೆ ಈ ಆಯೋಗ ಅಂದ್ರೆ ರಾಷ್ಟ್ರಪತಿ ಮಾಡ್ತಾರೆ. ಮೂರು ಮಂದಿ ಯಾಕೆ ಅವ್ರ ಇಂಪಾರ್ಟೆಂಟ್ ಅಂದ್ರೆ ಈಗ ರಾಜ್ಯದಾಗ ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೇಕಂತೇಳಿ ಮರು ವಿಂಗಡಣೆ ಮಾಡ್ಬೇಕಾರೆ ಏನಿರ್ಬೇಕಂದ್ರೆ ನಮ್ಮಲ್ಲಿ ಜನಗಣತಿ ಎಷ್ಟಾಗೈತಿ ಜನಸಂಖ್ಯೆ ಎಷ್ಟೈತೆ ಬೇಕು ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಎದ್ರ ಸಲ್ಮಾನ್ ಮರು ವಿಂಗಡಣೆ ಮಾಡ್ತಿರ್ತೀರಿ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕಾರೆ ಕ್ಷೇತ್ರಗಳನ್ನು ಜಾಸ್ತಿ ಅದಕ್ಕೆ ಎಲೆಕ್ಷನ್ ಕಮಿಷನ್ದವ್ರು ಸೆಂಟ್ರಲ್ದಾಗ ಬಂದಾಗ ಚೀಫ್ ಎಲೆಕ್ಷನ್ ಕಮಿಷನರ್, ಸ್ಟೇಟ್ದಾಗ ಬಂದಾಗ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಬರ್ತಾರೆ. ಆಯೋಗ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿ. ಇಲ್ಲಿವರೆಗೆ ಎಷ್ಟು ಟೈಮ್ ಈ ಆಯೋಗನ ನೇಮಕ ಮಾಡ್ರಿ? 4 ಟೈಮ್. ಯಾವ್ಯಾವ? 52, ಅದು 63, 73, ನೆಕ್ಸ್ಟ್ ಇನ್ನೊಂದು 2002. ಅವೆಲ್ಲ ನೆನಪದವಲ್ಲ, ರಿವಿಷನ್ ಒಮ್ಮೆ ಹೇಳ್ಬಿಡ್ರಿ. ತಿದ್ದುಪಡಿ ಯಾವ್ಯಾವ ಬರ್ತಾವೆ ಹೇಳ್ಬಿಡ್ರಿ. ಈಗ ಡಿಲಿಮಿಟೇಷನ್ ಗೊತ್ತಲ್ಲ, ಕ್ಷೇತ್ರ ಮರು ಇದು ನ್ಯೂಸ್ನಾಗ ಯಾಕೈತೆ ಅಂದ್ರೆ ರೀಸೆಂಟಾಗಿ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಬೇಕಂದ್ರೆ ಕರ್ನಾಟಕ 28 ಇದ್ದಿದ್ದು ಇನ್ಕ್ರೀಸ್ ಆಕಾವು ಕಡಿಮೆ ಆಕಾವು ಡಿಬೇಟ್ ಆಗತ್ತಿತ್ತಲ್ಲ, ಅದು ಯಾವ್ದಕ್ಕೆ ಬರ್ತೈತೆ ಅಂದ್ರೆ ಕ್ಷೇತ್ರ ಮರು ವಿಂಗಡಣಾ ಕಾಯ್ದೆಗೆ ಬರ್ತೈತೆ. 4 ಸರಿ ತಿದ್ದುಪಡಿ ಆಗ್ಯಾವತ್ತ ಹೇಳ್ರಿ. ಯಾವ್ಯಾವಂದ್ರೆ 1952, 63, 73, 2002. ಈ ತಿದ್ದುಪಡಿಗಳು ಹೇಳ್ರಿ ಯಾವ್ಯಾವ? 42ನೇ ತಿದ್ದುಪಡಿ ಏನು ಹೇಳ್ತೈತಿ? ಯಾವ್ದ? 42ನೇ. ಕರೆಕ್ಟ್. ಇವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಡೈರೆಕ್ಟ್ ಕೇಳಿರ್ತಾನೆ. ಯಾಕಂದ್ರೆ ನಾ ಹೇಳಲ್ರಿ ಏನು ಹೇಳಿದ್ವಿ ಅಂದ್ರೆ ನಮ್ಮಲ್ಲಿ ನೋಡು ಬಿಡಿ ಕ್ಷೇತ್ರ ಮರು ವಿಂಗಡಣಾ ಕಾಯ್ದೆ ಅಂತ ಹೇಳಿಲ್ಲ. ಕ್ಷೇತ್ರ ಮರು ವಿಂಗಡಣೆ ಯಾಕೆ ಮಾಡ್ಬೇಕಾರೆ ನಮ್ಮಲ್ಲಿ ಸಂವಿಧಾನ ಜಾರಿಗೆ ಬರ್ತೈತೆ. ಸಂವಿಧಾನ ಜಾರಿಗೆ ಬಂದಾಗ ಏನಂತಾರೆ ಪ್ರತಿಯೊಬ್ಬರು ಮನುಷ್ಯ ನಮ್ಮಲ್ಲಿ ಪ್ರಜಾಪ್ರಭುತ್ವ ಐತಂದ್ರೆ ಎಲೆಕ್ಟೆಡ್ ಆಗಿ ಆಗ್ಬೇಕು. ಕರೆಕ್ಟಾ? ಎಲೆಕ್ಷನ್ ಫಸ್ಟ್ ಆಗಿದ್ದು ಯಾವಾಗಂದ್ರೆ ಯಾವಾಗ ಆಕೈತಿ ಫಸ್ಟ್ ಎಲೆಕ್ಷನ್? 51, 52. 51ರಾಗ ಫಸ್ಟ್ ಎಲೆಕ್ಷನ್ ಮಾಡ್ತೀವಲ್ಲ. ಎಲೆಕ್ಷನ್ ಮಾಡಿದಾಗ ಫಸ್ಟ್ ಎಷ್ಟೋ ಕ್ಷೇತ್ರಗಳು ಇರ್ತಾವೆ. ಬಟ್ ನಾವು ಎಷ್ಟು ಕ್ಷೇತ್ರಗಳದಾವತ್ತು ಡಿಕ್ಲೇರ್ ಮಾಡೋದು ಏನಂದ್ರೆ ಸಂವಿಧಾನದಾಗ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ಎಲ್ಲರ ಮೆನ್ಷನ್ ಮಾಡಿರ್ಲಿಕ್ಕೆ ಅಂತೇಳಿ ಈಗ ಪ್ರಧಾನ ಮಂತ್ರಿ ಆಗಲಿ ಅಥವಾ ಯಾವ್ದಾರ ಆಡಳಿತ ಪಕ್ಷ ಇದ್ದವ್ರ ಯಾವ ಸ್ಟೇಟ್ನಾಗ ಅವ್ರು ಅಪೋಸಿಟ್ ಇರ್ತಾರೋ ಅಥವಾ ಕಾಂಗ್ರೆಸ್ ಗೆಲ್ತಿರ್ತೈತಲ್ಲ ಅಂತಲ್ಲಿ ಏನು ಮಾಡ್ಬೋದು ಅಂದ್ರೆ ಕ್ಷೇತ್ರಗಳನ್ನ 2-3 ಸೀಟ್ ಕೊಟ್ಟು ಬೇರೆ ಸ್ಟೇಟ್ದಿಂದ ರಿಪ್ರೆಸೆಂಟೇಷನ್ ಜಾಸ್ತಿ ಮಾಡ್ಬೋದು. ಅದ್ರ ಸಲ್ಬಂಧ ಏನು ಮಾಡ್ತಾರೆ ಅಂದ್ರೆ ಕ್ಷೇತ್ರ ಮರು ವಿಂಗಡಣಾ ಆಯೋಗ ಅಂತ ನೇಮಕ ಮಾಡ್ತಿರ್ತಾರೆ ರಾಷ್ಟ್ರಪತಿ. ಅದು ನೇಮಕ ಮಾಡಿದ್ದು ಯಾವಾಗಂದ್ರೆ ಫಸ್ಟ್ ಸಂವಿಧಾನ ಬಂದ ಎಲೆಕ್ಷನ್ ಆತ್ಲ ಅದಾದ ಟೈಮ್ನಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ 1952ರಾಗ ನೇಮಕ ಮಾಡ್ತಾರೆ. ಯಾವ ಸ್ಟೇಟಿಗೆ ಎಷ್ಟು ಕ್ಷೇತ್ರಗಳನ್ನ ಕೊಡ್ಬೇಕು. ಈ ಕರ್ನಾಟಕದಾಗ ನಮಗೆ ರಾಜ್ಯಸಭೆಗೆ ಬಂದಾಗ 12 ಅದಾವ. ಆಮೇಲೆ ಲೋಕಸಭೆಗೆ ಬಂದಾಗ ಎಷ್ಟಂದ್ರೆ 28 ಇರ್ತಾವೆ. ಇವು ಕ್ಷೇತ್ರಗಳು ಎಷ್ಟು ಕೊಡಬೇಕು ಎಷ್ಟು ಬೇಕಂತ ಹೇಳಿ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಒಂದೇದಾಗ ಯಾವ ತಿದ್ದುಪಡಿ ಅಂದ್ರೆ 1952. ಬಟ್ ಸಂವಿಧಾನದಾಗ ಆರ್ಟಿಕಲ್ 82 ಬರ್ತದಲ್ಲ, ಅದೇನು ಹೇಳ್ತೈತೆ ಅಂದ್ರೆ ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚಾಕಿರ್ತದ್ರಿ. ಪ್ರತಿ ವರ್ಷ ಕನ್ಸಿಡರ್ ಮಾಡಿರ್ತೇಳಿ ಬಡ ಆಯೋಗಗಳು ಜಾಸ್ತಿ ನೇಮಕ ಅವಾಗ ಏನಾಕತ್ತಂದ್ರೆ ವೆಚ್ಚ ಜಾಸ್ತಿ ಆಗಿರ್ತದಲ್ಲ. ಅದಕ್ಕೆ ಏನು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಜನಗಣತಿ ಮಾಡೋದು 10 ವರ್ಷಕ್ಕೊಮ್ಮೆ ಮಾಡಿರ್ತೀವಿ. ಆ ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ಏನು ಮಾಡ್ತಾರಲ್ಲ ಅದು ಮಾಡಿದ್ದು ನೆಕ್ಸ್ಟ್ ಇಯರ್ ಏನು ಮಾಡ್ಬೇಕಾರೆ ಜನಗಣತಿ ಬಂದ್ಮೇಲೆ ಪಾಪ್ಯುಲೇಷನ್ ಎಷ್ಟೈತಿ ಎಷ್ಟು ಮಂದಿ ರೆಪ್ರೆಸೆಂಟ್ ಮಾಡ್ಬೇಕು. ಈಗ ಪ್ರೆಸೆಂಟ್ ನಮ್ಮಲ್ಲಿ ಈ ಕರ್ನಾಟಕದ ಅರೌಂಡ್ 7 ಕೋಟಿ ಹೋಗೈತೆ ಅಂತ ಹೇಳ್ತಾರಲ್ಲ, ಆ 7 ಕೋಟಿಗೆ ನಾವು 28 ಜನ ರಿಪ್ರೆಸೆಂಟೇಷನ್ ಆಗಂಗಿಲ್ಲ. ಇವ್ರು ಯಾವ ಜನಗಣತಿ ಪ್ರಕಾರ ಮಾಡಿದ್ರೆ ಹೇಳ್ರಿ? ಯಾವ ಜನಗಣತಿ ಪ್ರಕಾರ ಕನ್ಸಿಡರ್ ಮಾಡ್ರ? 2001, 11ರದಲ್ಲ 1 ಜನಗಣತಿ ಪ್ರಕಾರ ಐತದ. ಯಾಕಂದ್ರೆ ಫ್ರೀಸ್ ಆಗಿದೆ. ಈಗ ಗೊತ್ತಾಗತ್ತೆ ಎದಕ್ಕೆ ಎಲಿಮಿನೇಟ್ ಮಾಡಕ್ಕೆ. 2001ರಾಗ 2002 ಲಾಸ್ಟ್ ಆಗಿತ್ತಲ್ಲ, 2001 ಜನಗಣತಿ ಆಗಿರ್ತದಲ್ಲ, ಆ ಜನಗಣತಿ ಕನ್ಸಿಡರ್ ಮಾಡಿ ನಮ್ಮ ಇಂಡಿಯಾದ ಕರ್ನಾಟಕದ ಏನಂತ 28 ಕ್ಷೇತ್ರಗಳನ್ನ ಕೊಟ್ಟಾರ. ಯಾವ್ದಾದ್ರೆ 2001 ಜನಗಣತಿ. ಆ ಜನಗಣತಿ ಆದಮೇಲೆ 2011 ಇವು ಏನು ಕನ್ಸಿಡರ್ ಮಾಡಿಲ್ಲ. ಅವಾಗ ಜನಗಣತಿ ಇನ್ಕ್ರೀಸ್ ಆಗೈತಿ. ಅದ್ರ ಪ್ರಕಾರ 28 ಜನ ಎಂಪಿಗಳದಾರಲ್ಲ ಪೂರ್ತಿ ಒಂದು ಕ್ಷೇತ್ರನ ಇದನ್ನೇನಂದ್ರೆ ಆ ಈ ಕ್ಷೇತ್ರನ ರೆಪ್ರೆಸೆಂಟ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಇಷ್ಟು ಪಾಪ್ಯುಲೇಷನ್ ಇಷ್ಟ ಜನ ಇರ್ಬೇಕಂತ ಇರ್ತೈತಿ ಎಂಪಿನ್. ಅದ್ರ ಸಲ್ಬಂಧ ಕ್ಷೇತ್ರ ಮರು ವಿಂಗಡಣಾ ಕಾಯ್ದೆ ಅಂತ ಬರ್ತದೆ. ಫಸ್ಟ್ ಬಂದಿದ್ದು ಯಾವಾಗಂದ್ರೆ 1952ರಾಗ. ಅದಾದ್ನ ಏನು ಹೇಳಿ 10 ವರ್ಷಕ್ಕೊಮ್ಮೆ ಮಾಡ್ಬೇಕಂದಿದ್ದು. 52 ಆದ್ಮೇಲೆ ನೆಕ್ಸ್ಟ್ ಬರೋದು 62. ಅದನ್ನ 63ರಾಗ ನೇಮಕ ಮಾಡಿರ್ತಾರೆ. ಹೌದಾ? 10 ವರ್ಷದ. ಅದು 63 ಆದ್ಮೇಲೆ ಇನ್ನು 10 ವರ್ಷದ ಯಾವ್ದಂದ್ರೆ 73. ಕರೆಕ್ಟಾ? ಇವು ಏನಂದ್ರೆ 3 ವರ್ಷ ಏನಾಯ್ತು 10 ವರ್ಷಕ್ಕೆ ಅವ್ರ ಸಂವಿಧಾನ ಪ್ರಕಾರ ಹೋತ. 73 ಆದ್ಮೇಲೆ ಡೈರೆಕ್ಟ್ 2002 ಬಂತು. ಇಲ್ಲಿ ಗ್ಯಾಪ್ ಆತಲ್ಲ, ಗ್ಯಾಪ್ ಆಗ್ಬೇಕಾರೆ ಒಂದು ತಿದ್ದುಪಡಿ ಮಾಡ್ತಾರೆ. ಯಾಕೆ ಗ್ಯಾಪ್ ಮಾಡ್ಬೇಕಂದ್ರೆ ಈ ಟೈಮ್ನಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತ್ತಿಲ್ಲ. ಈ ಸಂಖ್ಯೆ ಏನಿರಲಿ ಅಂದ್ರೆ ಆ ಟೈಮ್ನಾಗ ಎಟ್ಟಿರ್ತೈತಿಲ್ಲ 8 ಕ್ಷೇತ್ರಗಳಿರಲಿ ಇನ್ಕ್ರೀಸ್ ಮಾಡಬೇಡ್ರ ತೇತಾರೆ. ಯಾವಾಗಿಂದ್ರೆ 73ರಿಂದ 2002 ತನಕ ಯಾವ ತಿದ್ದುಪಡಿ ಫ್ರೀಸ್ ಮಾಡಿ 42ನೇದು. ಕರೆಕ್ಟ್. 42ನೇ ತಿದ್ದುಪಡಿ. ಅದಕ್ಕೆ ಹೇಳತ್ನ 42ನೇ ತಿದ್ದುಪಡಿ ಅವ್ ಏನು ಬೇಕಾದ ಕೇಳ್ರು ನೆನ್ಪಿಡೋರಿ. 42ನೇ ತಿದ್ದುಪಡಿ ಬರ್ತೇಳಿ 73ರಿಂದ 2002 ತನಕ. ಅಕಸ್ಮಾತ್ ಹಿಂಗೂ ಕೇಳ್ಬೋದು, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿದ ಅಥವಾ ಕ್ಷೇತ್ರ ಮರು ವಿಂಗಡಣಾ ಆಯೋಗಗಳ ಕಂಟಿನ್ಯೂಸ್ ಆಗಿ ಎಷ್ಟು ವರ್ಷ ನೇಮಕ ಮಾಡ್ರೆ ಅಂದ್ರೆ 3 ವರ್ಷ. ಯಾಕಂದ್ರೆ 52, 63, 73 10 ವರ್ಷಕ್ಕೊಮ್ಮೆ. ಅದು 73 ಆದ್ಮೇಲೆ 2002 ಬರ್ಬೇಕಾರೆ 20 ವರ್ಷ ಗ್ಯಾಪ್ ಆತನ. ಎಷ್ಟತ್ತು 70, 80, 90, 30 ವರ್ಷ ಗ್ಯಾಪ್. ಅಟ್ ಗ್ಯಾಪ್ ಆಗಿರ್ತದಲ್ಲ. ಆ ತಿದ್ದುಪಡಿ ಯಾವ್ದಂದ್ರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಆಗಿ ಎಲ್ಲಿ ತನಕ ಕೊಟ್ಟಿದ್ರೆ 2002 ತನಕ
ಗ್ಯಾಪ್ ಹತ್ತು ಕೊಟ್ಟಿದ್ರು. 2002 ಅಂದ್ರೆ 2001 ಸೆನ್ಸಸ್ ಆಗಿರ್ತದಲ್ಲ, ಅದ್ರ ಪ್ರಕಾರ 2002 ಏನು ಮಾಡ್ತಾರೆ, ಮತ್ತೊಂದು ಕ್ಷೇತ್ರ ಮರು ವಿಂಗಡಣೆ ಕಾಯ್ದೆ ಪ್ರಕಾರ ಆ ಟೈಮ್ನಾಗ ನಮಗೆ ಲೋಕಸಭೆದು ಎಷ್ಟು ಕೊಡ್ತಾರೆ ಅಂದ್ರೆ ಸ್ಥಾನಮಾನಗಳ 28 ಕೊಡ್ತಾರೆ. ಆ 28 ಇಲ್ಲಿವರೆಗೂ 28 ಅದಾವೆ. ಅದು 42ನೇ ತಿದ್ದುಪಡಿ ಆತಲ್ಲ, ಅದಾದ್ಮೇಲೆ 2002 ಆಗಿತ್ತು. 2002 ಆದ್ಮೇಲೆ ಯಾಕಂದ್ರೆ 2011 ಆಗ್ಬೇಕಿತ್ತು, 11 ಆಗಲಿಲ್ಲ, 21 ಆಗಲಿಲ್ಲ. ಈಗ 2026 ತನಕ ಫ್ರೀಸ್ ಮಾಡಿರ್ತಾರೆ. ಇನ್ನೊಂದು ತಿದ್ದುಪಡಿ, ಯಾವ ತಿದ್ದುಪಡಿ 84, ಆ ತಿದ್ದುಪಡಿ ಹೇಳಿ ಇನ್ನೊಂದು ತಿದ್ದುಪಡಿ ಸಂಬಂಧ ಬರ್ತದೆ, ಯಾವ್ದ 87. ಈ 87ನೇ ತಿದ್ದುಪಡಿ ಅದಕ್ಕೆ ಬರ್ತದೆ. ಎಸ್, 2011 ಸೆನ್ಸಸ್ನ ಕನ್ಸಿಡರ್ ಮಾಡಂದಿರ್ತಾರೆ. ಈ ಪೂರ್ತಿ ಗೊತ್ತಾತಲ್ಲ ಏನೇನಂತೇಳಿ, ಎಲ್ಲಿದಂದ ಬರ್ತಾವೆ ಹೇಳ್ರಿ 4 ಯಾವ್ಯಾವ ಅಂದ್ರೆ ಇದು ಕೇಳೋಣ, ರಿಪೀಟೆಡ್ ಕ್ವಶನ್ ಕೇಳೋಣ. ಎಷ್ಟು ಸರಿ ಕ್ಷೇತ್ರ ಮರು ವಿಂಗಡಣೆ ಕಾಯ್ದೆ ಏನು ಇಲ್ಲ, 87ನೇ ತಿದ್ದುಪಡಿ ಮಾಡಿರ್ತಾರೆ ಅದಕ್ಕೆ. ಇಲ್ಲ, ಅದು ಸೆನ್ಸಸ್ ಅವರ ಕನ್ಸಿಡರ್ ಮಾಡ್ತಾರೆ. 87 ತಿದ್ದುಪಡಿ. ಕುಲ್ದೀಪ್ ಸಿಂಗ್ ಅದು ಹೇಳ, ನಾನು ನೋಡಿಲ್ಲ, ಅದನ್ನ ಕನ್ಫರ್ಮ್ ಮಾಡ್ತೀನಿ ನೋಡು. ಬಟ್ ಇದೆ ನೆನಪಿಟ್ಕೋರಿ, ಯಾವ್ದು ಇವು 3 ತಿದ್ದುಪಡಿ ಹೇಳಿಲ್ಲ. ಡಿಲಿಮಿಟೇಷನ್ 1 ಅಂದ್ರೆ 52 ಆದ್ಮೇಲೆ 63 ಆದ್ಮೇಲೆ 73 ಆದ್ಮೇಲೆ ಗ್ಯಾಪ್ ಆಗಿ 2002 ಆಗಿರ್ತದಲ್ಲ. ಆ 2002 ಡಿಲಿಮಿಟೇಷನ್ ಮಾಡಾಗ ಏನು ಮಾಡಿರ್ತಾರೆ ಅಂದ್ರೆ 2001 ಸೆನ್ಸಸ್ ಹಿಡಿದಿರಂಗಿಲ್ಲ, 91 ಸೆನ್ಸಸ್ ಹಿಡಿದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ 2001 ಸೆನ್ಸಸ್ ಕನ್ಸಿಡರ್ ಮಾಡಿರಂದಿದ್ದ 87ನೇ ತಿದ್ದುಪಡಿ ಮಾಡಿರ್ತಾರೆ. 87, 42, ಇನ್ನೊಂದು ಯಾವ ತಿದ್ದುಪಡಿ ಹೇಳಿ 84. ಇವು ಎಲ್ಲ ನೆನಪಿಟ್ಕೋರಿ. ಈಗ ಏನು ಕೇಳಿರ್ತಾರೆ ಅಂದ್ರೆ, ಈ ಕ್ವಶನ್ ಕೇಳೋದು ಏನು ಚಾನ್ಸಸ್ ಇರ್ತದೆ ಅಂದ್ರೆ, ರೀಸೆಂಟಾಗಿ ಕ್ಷೇತ್ರ ಮರು ವಿಂಗಡಣೆ ಆಯೋಗ ಮಾಡತ್ತಾರೆ. ಯಾಕಂದ್ರೆ 26 ಈಗ 2026 ಆಗೋದಿಲ್ಲ, 26 ನ್ಯೂಸ್ನಾಗ ಐತಂದ್ರೆ 26 ಮೇಲೆ ಕೇಳ್ತಾರೆ. ಈ 26 ತನಕ ಕ್ಷೇತ್ರಗಳನ್ನ 28 ಇರ್ಬೇಕಂದಿದ್ದು ತಿದ್ದುಪಡಿ ಯಾವ್ದಂದ್ರೆ 84ನೇ ತಿದ್ದುಪಡಿ. ಯಾಕಂದ್ರೆ 2002 ಲಾಸ್ಟ್ ಆತಲ್ಲ, 26 ತನಕ ಫ್ರೀಸ್ ಮಾಡಿರ್ತೈತಿ. ಯಾಕಂದ್ರೆ 26 ಹೊಸದ ಕ್ಷೇತ್ರ ಮರು ವಿಂಗಡಣೆ. ಇನ್ನು ಎಲ್ಲರ ಎಕ್ಸ್ಟ್ರಾ ಬರ್ತೈತಿ, ಅದಕ್ಕೊಂದು ತಿದ್ದುಪಡಿ ಮಾಡ್ತಾರೆ. ಇವು 3 ತಿದ್ದುಪಡಿ ನೆನಪಿಟ್ಕೋರಿ. ಯಾರು ಮಾಡ್ತಾರೆ ನೇಮಕ ಅಂದ್ರೆ ಯಾರ ರಾಷ್ಟ್ರಪತಿ. ಈಗ ಇನ್ನೊಂದು ಕ್ವಶನ್ ಕೇಳಿ, ಇದು ಕ್ಷೇತ್ರ ಮರು ವಿಂಗಡಣಾ ಆಯೋಗ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರ್ತೈತೋ ಇಲ್ಲೋ? ಕ್ಷೇತ್ರ ಮರು ವಿಂಗಡಣಾ ಆಯೋಗ ನ್ಯಾಯಾಂಗ ವಿಮರ್ಶೆಗೆ ಒಳಪಡ್ತೈತೋ ಇಲ್ಲೋ? ಇದು 1 ಲೈನರ್ದಾಗ ಕೇಳಿರ್ತಾರ, ನ್ಯಾಯಾಂಗ ವಿಮರ್ಶೆ ಬರಂಗಿಲ್ಲ. ಕ್ಷೇತ್ರ ಮರು ವಿಂಗಡಣೆ ಒಮ್ಮೆ ಮಾಡಿ, ಈಗ 28 ಕ್ಷೇತ್ರ ಅದಾವತ್ತೇಳಿ 28 ಕ್ಷೇತ್ರಗಳ ಫಿಕ್ಸ್. ನಾಳೆ ಹೋಗಿ ನಾ ಹೈಕೋರ್ಟ್ನಾಗ ಹೋಗಿ 30 ಮಾಡ್ತಾನು, ನಮ್ಗೆ ಯಾಕೆ ಕಡಿಮೆ ಕೊಟ್ರಿ ಅಂತ ಕೇಳಕ್ಕೆ ಬರಂಗಿಲ್ಲ. ಇದು ಯಾಕಂದ್ರೆ ಪ್ರೆಸೆಂಟ್ ಇರೋದು. ಬಟ್ ಮುಂದೆ ಜುಡಿಷಿಯಲ್ ರಿವ್ಯೂ ಮಾಡ್ಬೋದು. ಬಟ್ ಈಗ ಏನಂದ್ರೆ ಪ್ರೆಸೆಂಟ್ ಅಂತೂ ಜುಡಿಷಿಯಲ್ ರಿವ್ಯೂಗೆ ಅಪ್ಲೈ ಇಲ್ಲ. ನೆನಪಿಟ್ಕೋರಿ, ಯಾವುದಂದ್ರೆ ಕ್ಷೇತ್ರ ಮರು ವಿಂಗಡಣಾ ಆಯೋಗ. ಆತಲ್ಲ, ಯಾವುದು ಆಶಾದೀಪ ಕಾರ್ಯಕ್ರಮ. ಈಗ ಹೇಳ್ರಿ, ಆಶಾದೀಪ ಕಾರ್ಯಕ್ರಮಕ್ಕೆ ಬಂದಿವು. ಆಶಾದೀಪ ಕಾರ್ಯಕ್ರಮ ಹೇಳ್ರಿ ಬಡ. ಆಶಾದೀಪ ಕಾರ್ಯಕ್ರಮ ಅಂತ ಹೇಳಿಲ್ಲ, ರಿಸರ್ವೇಷನ್ ಬಂದಾಗ ನಮ್ಮಲ್ಲಿ ಅದು ಎಕ್ಸಾಮ್ದಾಗ ರಿಸರ್ವೇಷನ್ ಅದಾವ್ರಿ, ಅಥವಾ ಗೌರ್ಮೆಂಟ್ ಜಾಬ್ನಾಗ ರಿಸರ್ವೇಷನ್ ಅದಾವ. ಬಟ್ SC ST ದವ್ರು ಏನು ಮಾಡ್ತಾರೆ ಅಂದ್ರೆ, ಪ್ರೈವೇಟ್ ಜಾಬ್ಗೆ ಹೋಗ್ಬೇಕಾದ್ರೆ ರಿಸರ್ವೇಷನ್ ಕೊಡ್ಬೇಕಂತ ಕರ್ನಾಟಕ ಗೌರ್ಮೆಂಟ್ ಒಂದು ಯೋಜನೆ ತರ್ತೈತಿ. ಯಾವುದಂದ್ರೆ ಆಶಾದೀಪ ಯೋಜನೆ. ಈ ಯೋಜನೆ ನೆನಪಿಟ್ಕೋರಿ, ಆಶಾದೀಪ ಯೋಜನೆ. ಪರ್ಟಿಕ್ಯುಲರ್ ಆಗಿ ಯಾರು ಸಲ್ಮಾನ್ ತರ್ತಾರೆ ಅಂದ್ರೆ SC ಮತ್ತು ST ದವ್ರು. ಇವ್ರು ಎದ್ರ ಸಲ್ಮಾನ್ ತರ್ತಾರೆ ಅಂದ್ರೆ, ಪ್ರೈವೇಟ್ ಕಂಪ್ನಿ ಅಥವಾ ಖಾಸಗಿ ಕಂಪ್ನಿಗಳು ಇರ್ತಾವಲ್ಲ, ಅವ್ರಿಗೆ ಕಂಪಲ್ಸರಿ ರಿಸರ್ವೇಷನ್ ಕೊಡ್ಬೇಕು. ಅಂದ್ರೆ SC ST ದಿಂದ ಯಾರು ಇದ್ರತ್ತೀನಿ ಅವ್ರು ಡೈರೆಕ್ಟ್ ಏನಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ರೆಸೆಂಟ್ ಎಲ್ಲಿ ಖಾಸಗಿ ಕಂಪ್ನಿ ಒಳಗೆ ಯಾರಿಗಾರ ಬೇರೆದವ್ರಿಗೆ ಇರಂಗಿಲ್ಲ. ಬಟ್ ಈ ಆಶಾದೀಪ ಯೋಜನೆದಾಗ ಏನು ಮಾಡ್ತಾರೆ ಅಂದ್ರೆ, ಕರ್ನಾಟಕ ಗೌರ್ಮೆಂಟ್ದವ್ರು ಮಾಡಿರ್ತಾರೆ. ಯಾವ್ದು ಯೋಜನೆ ಅಂದ್ರೆ ಆಶಾದೀಪ ಯೋಜನೆ. ಅದ್ರೊಳಗೆ ಏನು ಕೊಡ್ತಾರೆ ಅಂದ್ರೆ, ಅವ್ರಿಗೆ ಸಬ್ಸಿಡೀಸ್ ಕೊಡ್ತಿರ್ತಾರೆ ಅಥವಾ ರೊಕ್ಕ ಕೊಡ್ತಿರ್ತಾರೆ. ಇಂಟೆನ್ಶು ನಾವು ಹೆಂಗೀಗ ಇದನ್ನ ಯಾವ್ದು ಗ್ಯಾರಂಟಿ ಒಳಗೆ ತೋತಿಲ್ಲ, ಯುವ ನಿಧಿ ಅಂತ ಹೆಂಗೆ ತೋತಿರ್ತೀವಲ್ಲ, ಸೇಮ್ SC ST ದವ್ರಿಗೆ ಪ್ರೆಸೆಂಟ್ ಏನೇ ಫ್ರೆಶರ್ಸ್ ಆಗಿ ಜಾಯ್ನ್ ಆಗಿರ್ತಾರಲ್ಲ, ಅವ್ರಿಗೆ ಏನಂದ್ರೆ ಇನ್ಸೆಂಟಿವ್ಸ್ ಅಥವಾ ರೊಕ್ಕ ಕೊಡ್ತಿರ್ತಾರೆ. ಈ ಆಶಾದೀಪ ಯೋಜನೆ ಮೇಲೆ ಕೇಳಿದ್ ಒಂದೇದು ಹೇಳಿಕೆ ಏನು ಕೊಟ್ಟಿದ್ದಾರೆ, OBC ಅದು ಕೊಟ್ಟಿಲ್ಲ, ಅದನ್ನೊಂದು ಎಲಿಮಿನೇಟ್ ಮಾಡ್ರೆ ಆನ್ಸರ್ ಸಿಕ್ಬಿಡುದು. ಯಾವ್ದಾರ ಸ್ಕೀಮ್ ಬಂದಾಗ ಅದರ ಅರ್ಧಾರ ನೆನಪಿತ್ತಂತೇಳಿ 1-2 ಹೇಳಿಕೆ ಗೊತ್ತಿದ್ರು ಅದನ್ನ ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಕ್ವಶನ್ದಾಗ ಕಂಪಲ್ಸರಿ ನೆನಪಿಟ್ಕೋರಿ. ಮತ್ತು ಇವು ಇಲ್ಲ ಕ್ವಶನ್ ಕೇಳ್ಯಾರತ್ತ, ಇವು ಕ್ವಶನ್ ಹಿಂಗೆ ನೆನಪಿಟ್ಕೋಬೇಕತ್ತಿಲ್ಲ. ನೀವು CET ಎಕ್ಸಾಮ್ನಾಗ ಯಾವುದೇ ಇರಲಿ ಏನು ಮಾಡ್ಬೇಕಾರೆ, ಮೇನ್ ಎಕ್ಸಾಮ್ದಾಗ ಓದ್ ಕೂಡಲೇ ಕ್ವಶನ್ ನಾವು ಹೆಂಗೆ ಓದಿರ್ತೀವಲ್ಲ ಹಂಗೆ ಕ್ವಶನ್ ಬರ್ತಿರ್ತಾವತ್ತ ಇರಂಗಿಲ್ಲ, ಅಥವಾ ಹೇಳಿಕೆ ಹಿಂಗೆ ಕೊಡ್ತಾರತ್ತಿರಂಗಿಲ್ಲ. ಆಲ್ಮೋಸ್ಟ್ ಏನು ಮಾಡ್ಬೇಕಾರೆ, ಆ ಕ್ವಶನ್ ನಿಂಗೆ ಫುಲ್ ಫಾರ್ಮ್ ಗೊತ್ತಿತ್ತಂತೇಳಿ ಪೂರ್ತಿ ಎಲಿಮಿನೇಷನ್ ಮಾಡಕ್ಕೆ ಟ್ರೈ ಮಾಡಿ. A ಎಲಿಮಿನೇಟ್ ಮಾಡಿ, B ಎಲಿಮಿನೇಟ್ ಮಾಡಿ, ಹಿಂಗೆ ಯಾವಾಗ ಎಲಿಮಿನೇಟ್ ಮಾಡ್ಕೋತಕ್ಕಿಲ್ಲ ಅವಾಗ ಆಟೋಮೆಟಿಕ್ ಆನ್ಸರ್ ಸಿಗ್ತದೆ. ಈಗ OBC ಇದ್ರೊಳಗೆ ತೆಗೆದಿದ್ದತ್ತೇಳಿ ಎಲಿಮಿನೇಟ್ ಸಿಗ್ತಿದ್ದು. ಸೇಮ್ ಅಲ್ಲಿ ಹೆಂಗೆ ವೈಕೋಮ್ ಸತ್ಯಾಗ್ರಹದಾಗ ಕೇರಳ ತೆಗೆದ್ರೆ ಸಿಗ್ತೈತೆ ಅಂದ್ರೆ ಅದ್ರೊಳಗೆ ಹಿಂಗೈತೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕೇಳ್ಯಾನ ನೋಡಿ, ಇದು ಯಾವ್ದು ಕೇಳ್ಯಾನ, ಕ್ವಾಂಟಮ್ದು ಕೇಳ್ಯಾನ. ಕ್ವಾಂಟಮ್ ಇನ್ಸ್ಟಿಟ್ಯೂಟ್, ಕ್ವಾಂಟಮ್ದು ಹೇಳಿದ್ವಲ್ಲ, ಕ್ವಾಂಟಮ್ ಬಗ್ಗೆ ಯಾ ಕ್ವಶನ್ ಏನು ಕೇಳ್ಯಾನ ತೇತನ. ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಂತ ಮಾಡತ್ತಾರೆ. ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಂತ ಕ್ವಶನ್ ಏನು ಕೇಳ ನೋಡ, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಸಂಬಂಧಿಸಿದ ತಂತ್ರಜ್ಞಾನಗಳ ಹಬ್ ಆಗಿದ್ದು ಈ ಯೋಜನೆಯನ್ನು ಫೌಂಡೇಶನ್ ಫಾರ್ ಸೈನ್ಸ್ ಇನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ನಿರ್ವಹಿಸುತ್ತದೆ. ಅದನ್ನ ಯಾರೊಬ್ಬರು ಡೆವಲಪ್ ಮಾಡಿರ್ತೋ ಯಾವುದೋ ಒಂದು ಭಾಗ ಆಗೈತೆ ಅಂತ ಕೇಳ್ಯಾನ ಕ್ವಾಂಟಮ್ ರಿಸರ್ಚ್. ಆಪ್ಷನ್ ಕೊಡ್ಲಿ, ಆಪ್ಷನ್ ಕೊಡ್ತೇನೆ ನೋಡ್ರಿ. IISc ಬೆಂಗಳೂರು, IIT ಖರಗ್ಪುರ, ಆಮೇಲೆ IIM ಪುಣೆ, 3 ಹೇಳಿ. IISc ಬೆಂಗಳೂರು. ಯಾಕಂದ್ರೆ ಕ್ವಾಂಟಮ್ ಸಿಟಿನೂ ಮಾಡತ್ತೀವಿ, ಎಲ್ಲಿ ಮಾಡತ್ತೀವಿ
ಹೆಸರುಘಟ್ಟ ನೆನಪೈತಲ್ಲ, ಅದ್ರ ರಿಲೇಟೆಡ್ ಕ್ವಾಂಟಮ್ ರಿಲೇಟೆಡ್ ಏನಾರ ಬಂದರೆ ನೆನಪಿಟ್ಕೋರಿ ಎಲ್ಲಿ ಮಾಡತ್ತಾರ ಅಂದ್ರೆ ಬೆಂಗಳೂರು. ಬಟ್ ಮತ್ತೆ ಎಲ್ಲರ ಕ್ವಾಂಟಮ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂದಾಗ ಮತ್ತೆ ಬೆಂಗಳೂರು ಹಾಕಿ ಬಂದಿರಿ. ಮತ್ತೆ ಬರೀ ಕ್ವಾಂಟಮ್ ರಿಸರ್ಚ್ ರಿಲೇಟೆಡ್ ಹಬ್ ಮಾಡತ್ತಾರ ಇಲ್ಲಂದ್ರೆ ಬೆಂಗಳೂರು IISc ಸಹಯೋಗದೊಂದಿಗೆ ಕ್ವಾಂಟಮ್ ಸಿಟಿನೂ ಮಾಡತ್ತೀವಿ ಇಲ್ಲಂದ್ರೆ ಹೆಸರುಘಟ್ಟದಾಗ. ಬಟ್ ಕ್ವಾಂಟಮ್ ಅಥವಾ ಯೂನಿವರ್ಸಿಟಿ ಇಂಡಿಯಾದಾಗ ಎಲ್ಲಿ ಮಾಡತ್ತಾರ? ಆಂಧ್ರ ಪ್ರದೇಶದ ಅಮರಾವತಿ ಎರಡು ಬರ್ತಾವೆ. ಆಂಧ್ರ ಪ್ರದೇಶದಾಗೂ ಬರ್ತೈತಿ, ಮಹಾರಾಷ್ಟ್ರದಾಗೂ ಬರ್ತೈತಿ. ಯಾವ ಆಂಧ್ರ ಪ್ರದೇಶ ಯಾವ ಅಮರಾವತಿದಾಗ ಇದು? ಆಂಧ್ರ ಪ್ರದೇಶ ಅಮರಾವತಿ. ಇದ್ರ ಮೇಲೆ ಇನ್ನೊಂದು ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳ ನೋಡ್ರಿ. ಯಾವ್ದು ಕ್ವಶನ್ ಕೇಳಂದ್ರೆ ತಾಲೂಕ್ ಪಂಚಾಯತಿಗಳಲ್ಲಿ ಯಾವುದು ಸ್ಥಾಯಿ ಸಮಿತಿ ಆಗಿರುವುದಿಲ್ಲ ಅಂತ ಕೇಳ್ಯಾನ. ಸ್ಥಾಯಿ ಸಮಿತಿ ಆಗಿರುವುದಿಲ್ಲ ಅಂತ. ಬಟ್ ಇದು ಕ್ವಶನ್ ಏನು ಕೇಳಲ್ಲ ಅವ ಅದ್ರೋಗಿ ಹೇಳಿಕೆ ಕೊಡೋದ್ರಾಗ ತಪ್ಪು ಕೊಟ್ಟಾನೆ ಆ್ಯಕ್ಚುಲಿ. ಅದು ಯಾಕಂದ್ರೆ ಎಲಿಜಿಬಲ್ ಮಾಡಕ್ಕೆ ನೋಡ್ರಿ ತಾಲೂಕ್ ಪಂಚಾಯತಿ ಕೊಡೋದು ಬಿಟ್ಟು ಅವ ಏನಂದ್ರೆ ಗ್ರಾಮ ಪಂಚಾಯತಿ ಕೊಡ್ಬೇಕು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾವಲ್ಲ ಅದ್ರಾಗ ಏನಂದ್ರೆ ಸ್ಥಾಯಿ ಸಮಿತಿಗಳತ್ ಬರ್ತಾವೆ. ಸ್ಥಾಯಿ ಸಮಿತಿಗಳಂದ್ರೆ ಗೊತ್ತಾಕವ್ ನಮ್ಮಲ್ಲಿ ಹಂಗೆ ಅಲ್ಲಿ ಸೆಂಟ್ರಲ್ದಾಗ ಬಂದ ಪಾರ್ಲಿಮೆಂಟ್ದಾಗ ನಾವು ಅಂದಾಜು ಸಮಿತಿ ಅದು ಹೆಂಗೆ ಕರಿತೀವಲ್ಲ ಸೇಮ್ ಹಂಗೆ ತಾಲೂಕು ಮಟ್ಟದಾಗ ಯಾಕಂದ್ರೆ ಗ್ರಾಮಗಳನ್ನ ಸ್ಟ್ರಾಂಗ್ ಮಾಡ್ಬೇಕಂತ ಸಮಿತಿಗಳು ಬರ್ತಾವೆ. ಗ್ರಾಮ ಮಟ್ಟದಾಗ ಮತ್ತು ಜಿಲ್ಲಾ ಮತ್ತು ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ತಾಲೂಕು ಜಿಲ್ಲಾದಾಗ ಎಷ್ಟು ಸಮಿತಿಗಳು ಬರ್ತಾವ ಅಂದ್ರೆ 5. ವೆರಿ ಗುಡ್. ತಾಲೂಕು ಜಿಲ್ಲಾ ಎರಡು ಸೇಮ್ ಇಲ್ಲ, ತಾಲೂಕು ಜಿಲ್ಲಾ ಎರಡು 5. ಹಾಂ 2 5. ಹಾಂ ಇಲ್ಲ ಅದನ್ನೇ ಹೇಳತ್ನ. ತಾಲೂಕು ಜಿಲ್ಲಾ ಎರಡು 5 ಅದಾವ ನೋಡು. ತಾಲೂಕು ಜಿಲ್ಲಾ ಎರಡು 5 ಬರ್ತಾವೆ. ಗ್ರಾಮ ಮಟ್ಟದಾಗ ಅಷ್ಟೇ 3 ಬರ್ತಾವೆ ಆ್ಯಕ್ಚುಲಿ. ಹೌದಲ್ಲ? ಇಲ್ಲ ತಾಲೂಕು ಜಿಲ್ಲಾ ಎರಡು 5 ಬರ್ತಾವೆ. ಅದ್ರ ಸಲುವಾಗಿ ಹೇಳಿ ನಾವು ಕ್ವಶನ್ ತಾಲೂಕು ಕೊಡೋದು ಬಿಟ್ಟು ಗ್ರಾಮ ಕೊಡ್ಬೇಕಿತ್ತ. ಗ್ರಾಮ ಪಂಚಾಯತಿ ಮಟ್ಟದಾಗ ಮತ್ತು ತಾಲೂಕ್ ಪಂಚಾಯತ್ ತಾಲೂಕು ಜಿಲ್ಲಾ ಅಂತ ಬರ್ತೈತಿಲ್ಲ ಅದ್ರೊಳಗೆ 5 ಸ್ಥಾಯಿ ಸಮಿತಿ. ಗ್ರಾಮ ಮಟ್ಟದಾಗ ಆಯಿತು ಇಲ್ಲೋ ಅದನ್ನ ಕ್ವಶನ್ ಕೇಳಿ. ಗ್ರಾಮ ಮಟ್ಟದಾಗೂ ಇರ್ತದೆ ಸ್ಥಾಯಿ ಸಮಿತಿ ಅಂತ ನೋಡಿ. ಗ್ರಾಮ ಮಟ್ಟದಾಗೂ ಇರ್ತದೆ. ಗ್ರಾಮ ಮಟ್ಟದಾಗ ತಾಲೂಕು ಮತ್ತು ಜಿಲ್ಲಾ ಮಟ್ಟದಾಗ ಸ್ಥಾಯಿ. ಈ ಗ್ರಾಮ ಮಟ್ಟದಾಗ ಇರ್ಲಿಕ್ಕೆ ಕ್ವಶನ್ ಕೇಳಿರ್ತಾನೆ. ಆಡಿಟ್ ಅದು ಯಾರು ಮಾಡ್ತಾರೆ ಅಂತೇಳಿ ಗೊತ್ತೈತಲ್ಲ, ಆಡಿಟ್ ಮಾಡ್ತಾರಲ್ಲ ಅಲ್ಲಿ ಇರ್ತದೆ. ಗ್ರಾಮ ಮಟ್ಟದಾಗೂ ಸ್ಥಾಯಿ ಸಮಿತಿಗಳು ಇರ್ತಾವೆ. ಇವು 3 ಹೇಳ್ಬಿಡ್ತಾನೆ ಒಮ್ಮೆ ಪೂರ್ತಿ. ಯಾಕಂದ್ರೆ ತಾಲೂಕು ಜಿಲ್ಲಾ ಮತ್ತು ಇನ್ನೊಂದು ಯಾವ್ದು ಗ್ರಾಮ ಮಟ್ಟ. ಗ್ರಾಮ ಮಟ್ಟದಾಗ 3 ಬರ್ತಾವೆ. ಆಮೇಲೆ ತಾಲೂಕು ಮತ್ತು ಜಿಲ್ಲಾ ಕೂಡ ಎಷ್ಟು ಬರ್ತಾವೆ ಅಂದ್ರೆ 5 ಬರ್ತಾವೆ. ಯಾಕಂದ್ರೆ ಅದು PIB ದಾಗ ನೋಡಿನಿ ಅದ್ರ ಸಂಬಂಧ 5 ಬರ್ತಾವೆ. ಯಾವ್ದ್ರೋಗಂದ್ರೆ ತಾಲೂಕು ಜಿಲ್ಲಾ ಕೂಡ 5 ಮತ್ತು ಗ್ರಾಮ ಮಟ್ಟದಾಗ ಎಷ್ಟಂದ್ರೆ 3. ಈ ಗ್ರಾಮ ಮಟ್ಟದ್ದು 3 ಇರ್ತಲ್ಲ ಅವು 3 ಇರ್ತಾವೆ. ಅದ್ರ ಜೋಡ 2 ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಾಗ 2 ಹಾಕೋ. ಒಮ್ಮೆ ಹೇಳಿ ಮೊದಲು ಗ್ರಾಮ ಪಂಚಾಯತಿದು ಹೇಳ್ತೇನೆ ರೀ. ಗ್ರಾಮ ಮಟ್ಟದಾಗ ಬರ್ತೇನೆ ಒಂದೇದ ಸಾಮಾನ್ಯ ಸ್ಥಾಯಿ ಸಮಿತಿ ಅಂತ ಕರಿತೀವಿ. ಒಂದೇದು ಯಾವ್ದಂದ್ರೆ ಸಾಮಾನ್ಯ ಸ್ಥಾಯಿ. ಇವು ಎದಕ್ಕೆ ನೆನಪಿಟ್ಟು ಸಾಮಾನ್ಯ ಸ್ಥಾಯಿ ಸಮಿತಿ ಏನು ಮಾಡ್ತಿರ್ತದೆ ಅಲ್ಲಿ ಸಾಮಾನ್ಯವಾಗಿ ಏನರ ಕಾರ್ಯಗಳನ್ನ ನೋಡ್ಬೇಕಲ್ಲ ಆ ಸಮಿತಿ ನೇಮಕ ಮಾಡ್ತಿರ್ತದೆ ಅಥವಾ ಆ ಸಮಿತಿ ಅದನ್ನ ಓವರ್ಸೀನ್ ಮಾಡ್ತಿರ್ತದೆ. ಒಂದೇದ ಸಾಮಾನ್ಯ ಸ್ಥಾಯಿ ಮಳಿ ಬತ್ತಾನ ಇಲ್ಲಲ್ಲ ಸಾಮಾನ್ಯ ಸ್ಥಾಯಿ ಸಮಿತಿ. ಎರಡನೇದೇನ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ. ಈ ಯೋಜನಾ ಸಮಿತಿ ಯಾಕಂದ್ರೆ ಈಗ VB ರಾಮ್ಜಿ ಬತ್ರಿ ಅದ್ರೋಗಿ ಕೇಳ್ಬೋದು ಯಾವ ಸಮಿತಿ ಯೋಜನಾದ ಮಾಡ್ತೈತಿ ಅಥವಾ VB ರಾಮ್ಜಿ ನೋಡ್ತೈತೆ ಅಂದ್ರೆ ಇದ ಯೋಜನಾ ಸಮಿತಿ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನೆ. ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ಸಾಮಾಜಿಕ ನ್ಯಾಯ ಸಮಿತಿ. ಇವು 3 ಸಮಿತಿಯಲ್ಲಿ ಬರ್ತಾವ ಅಂದ್ರೆ ಗ್ರಾಮ ಮಟ್ಟದಾಗ ಯಾವ ಹೇಳ್ರಿ? ಸಾಮಾಜಿಕ ಸ್ಥಾಯಿ ಸಮಿತಿ ಸಾಮಾನ್ಯ ಸ್ಥಾಯಿ ಸಮಿತಿ. ಎರಡನೇದ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಅದು ಒಂದ. ಮತ್ತು ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನೆ ಕೂಡಿ ಒಂದ. ಅದಾದ್ಮೇಲೆ ಲಾಸ್ಟ್ ಒಂದು ಬರ್ತದೆ ಸಾಮಾಜಿಕನೇ. ಅದನ್ನ ಹೇಳ್ತೀನಿ. ಇವು 3 + 2 ಬರ್ತಾವೆ ಜಿಲ್ಲಾ ತಾಲೂಕದಾಗ. ಅದನ್ನ ಹೇಳ. ಹೆಲ್ತ್ ಮತ್ತು ಎಜುಕೇಷನ್ ಅದನ್ನ ಹೇಳತ್ನ. ಗ್ರಾಮ ಮಟ್ಟದಾಗ 3 ಪಂಚಾಯತಿಗಳು ಇದನ್ನ 3 ಸಮಿತಿಗಳು ಹೇಳಿ ಯಾವ ಹೇಳ್ರಿ? ಸಾಮಾನ್ಯ ಸ್ಥಾಯಿ ಸಮಿತಿ, ಇನ್ನೊಂದ ಹಣಕಾಸು ಲೆಕ್ಕ ಪರಿಶೋಧನೆ, ಇನ್ನೊಂದು ಯಾವ್ದಂದ್ರೆ ಸಾಮಾಜಿಕ ನ್ಯಾಯ. ಹೌದಾ? ಇವು ಏನಂದ್ರೆ 3 ಏನಂದ್ರೆ ಗ್ರಾಮ ಮಟ್ಟದಾಗ. ಅದು ಇನ್ನು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಾಗ ಬರ್ತದೆ. ಇವು 3 ಕಂಪಲ್ಸರಿ ಇರ್ತಾವೆ ಸಮಿತಿಗಳು. ಇದ್ರ ಜೋಡ 2 ಹಾಕವು. 2 ಯಾವ್ಯಾವ ಹಾಕವು ಅಂದ್ರೆ ಹೇಳಿ? ಶಿಕ್ಷಣ ಮತ್ತು ಆರೋಗ್ಯ ಇದು ಒಂದು. ಶಿಕ್ಷಣ ಮತ್ತು ಆರೋಗ್ಯ ಒಂದು. ಇನ್ನೊಂದು ಬರ್ತೈತಿ ಕೃಷಿ ಮತ್ತು ಇನ್ನೊಂದು ಏನಂತಾರೆ ಅದಕ್ಕೆ ಅಗ್ರಿಕಲ್ಚರ್ ಮತ್ತು ಕೈಗಾರಿಕೆ. ಇನ್ನೊಮ್ಮೆ ಹೇಳಿದ್ನ ಗೊತ್ತಾದವು ಅಲ್ಲಿ ಯಾವ್ಯಾವತ್ತ ಇನ್ನೊಮ್ಮೆ ಹೇಳ್ತು ನೋಡ್ರಿ. ಇವು ಏನಂದ್ರೆ ಸಮಿತಿಗಳು ಬರ್ತಾವೆ. ಸೇಮ್ ಹೆಂಗೆ ನಮ್ಮಲ್ಲಿ ಸೆಂಟ್ರಲ್ದಾಗ ಬರ್ತಾವಲ್ಲ ಇವು ಪಾರ್ಲಿಮೆಂಟ್ದಾಗ ಹೇಳ್ತೀವಿ ನೋಡ್ರಿ. ಅಂದಾಜು ಸಮಿತಿ ಯಾವ್ದು? ಅದು ಉದ್ಯಮಿಗಳ ಸಮಿತಿ. ಇನ್ನೊಂದು ಯಾವ್ದು? ಲೆಕ್ಕಪತ್ರ ಸಮಿತಿ. ಸೇಮ್ ಅಲ್ಲಿ ಹೆಂಗೆ 3 ಬರ್ತಾವಲ್ಲ ಸೇಮ್ ಇಲ್ಲಿ ಗ್ರಾಮ ಮಟ್ಟದಾಗ ಬಂದಾಗ 3 ಬರ್ತಾವೆ. ಯಾವ ಬರ್ತಾವೆ? 1 ಸಾಮಾನ್ಯ ಸ್ಥಾಯಿ, 2 ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನೆ, ಇದು 1 ಆತ. ನೆಕ್ಸ್ಟ್ ಯಾವ್ದ? ಸಾಮಾಜಿಕ ನ್ಯಾಯ. ಇದು ಓನ್ಲಿ ಗ್ರಾಮ ಮಟ್ಟಕ್ಕೆ ಬತ್ತ. ಇವು 3 ಎಲ್ಲಿರ್ತಾವ ಅಂದ್ರೆ ತಾಲೂಕದಾಗೂ ಇರ್ತಾವೆ, ಜಿಲ್ಲಾದಾಗೂ ಇರ್ತಾವೆ. ಏನಾಯ್ತು? ತಾಲೂಕದಾಗೂ ಇರ್ತಾವೆ, ಜಿಲ್ಲಾದಾಗೂ ಇರ್ತಾವೆ. ಯಾವಂದ್ರೆ ಇವು 3. ಅದ್ರ ಜೋಡ ಇನ್ನು 2 ಆಗ್ಬೇಕಂದಿದ್ದು 2 ಆಡ್ಬೇಕು. ಯಾವ್ಯಾವ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ 1. ಇನ್ನೊಂದು ಯಾವ್ದ? ಕೃಷಿ ಮತ್ತು ಕೈಗಾರಿಕೆ. ಇವು ನೆನಪಿಟ್ಕೊಂಡ್ಬಿಡ್ರಿ. ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ಬಂದಾಗ 5 ಸಮಿತಿಗಳು ಬರ್ತಾವೆ. ಗ್ರಾಮ ಮಟ್ಟದಾಗ ಬಂದಾಗ ಎಷ್ಟು ಬರ್ತಾವೆ ಅಂದ್ರೆ 3. ನೆನಪಿರ್ತಾವಲ್ಲ ಎಲ್ಲೂ 5 ಒಮ್ಮೆ ಹೇಳ್ಬಿಡ್ತೀರಿ. ಲಾಸ್ಟ್ ಒಮ್ಮೆ 5 ಹೇಳ್ಬಿಡ್ರಿ. ಟೋಟಲ್ 2 ಡಿವೈಡ್ ಮಾಡ್ಕೋತೀರಿ. 1ನೇದು ಸಾಮಾನ್ಯ ಸ್ಥಾಯಿ, 2ನೇದು ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನೆ, 3ನೇದು ಸಾಮಾಜಿಕ ನ್ಯಾಯ, ನೆಕ್ಸ್ಟ್ 4ನೇದು ಹೆಲ್ತ್ ಆ್ಯಂಡ್ ಆರೋಗ್ಯ 2 ಒಂದ. ಶಿಕ್ಷಣ ಮತ್ತು ಆರೋಗ್ಯ, ನೆಕ್ಸ್ಟ್ ಕೃಷಿ ಮತ್ತು ಕೈಗಾರಿಕೆ. ಅದ್ರ ಮೇಲೆ ಕ್ವಶನ್ ಈ ನಾಳೆ ಇದನ್ನ ಕೇಳ್ಬೇಕತ್ತಿಲ್ಲ. ಎಕ್ಸ್ಟ್ರಾ ಏನಕ್ಕೆ ಕೇಳಿದೆ ಅಂತೇಳಿ ಇವು ಸಮಿತಿಗಳು ನೆನಪಿಟ್ಕೊಂಡ್ರೆ ಬಂದ್ಬಿಡ್ತದೆ. ಅದ್ರ ಮೇಲೆ ಅದೊಂದು ಕ್ವಶನ್ ಹೇಳ್ತೀರಿ. ಲೋಕಲೈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅದನ್ನು ಕ್ವಶನ್ ಕೇಳೋಣ ಮುಂದೆ ಬರ್ತೈತೆ. ಅದು ಅದ್ರ ಸಲುವಾಗಿ ಈಗ ಹೇಳ್ರಿ ಬೇಡ. ಗ್ರಾಮ ಪಂಚಾಯತಿ ಬಂದೈತಿ. ಗ್ರಾಮ ಪಂಚಾಯತಿ ಮಟ್ಟದಾಗ ಲೋಕಲೈಸ್ಡ್ ಅಂದರೆ ಲೋಕಲೈಸ್ಡ್ ಏನತ್ತು?
ಏನತ್ತಿಲ್ಲ ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳತ್ ಬರ್ತಾವೆ. ಬರೀ 17 ಗುರಿ ಹೇಳಿ ಮತ್ತು ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಗೊತ್ತಿಲ್ಲತ್ತಲ್ಲ ಹೇಳ್ರಿ. ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟು ಬರ್ತಾವೆ? ಇವು ಗೊತ್ತದಾವ ನಿಮಗೆ ಹೇಳ ಹಿಂಟ್ ಕೊಡ್ಲಿ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಮಾಡಿದ್ರಿ ನೆನಪೈತಿ? ನ್ಯಾಷನಲ್ ಪಂಚಾಯತ್ ಅವಾರ್ಡ್ದಾಗ ಎಷ್ಟು ಕೆಟಗಿರಿ ಬರ್ತಾವೆ? 9 ಸೂಚ್ಯಂಕಗಳು ಬರ್ತಾವಲ್ಲ. ಆ 9 ಏನದಲ್ಲ ಅವನ್ನ ಸ್ಥಳೀಯ ಇದನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳತ್ತು ಕರೀತಾರೆ. ಅದ್ರ ಸಲ್ಮಂದಿ ಹೇಳಿ ಅದನ್ನು ಕೇಳೋಣ. ಅದು ಕ್ವಶನ್ ಮುಂದೆ ಬರ್ತೈತಿ ಹೇಳ್ತಾನೆ. ಹೇಳ್ಬಿಡ್ತೀರಿ ಒಮ್ಮೆ 9 ಯಾವ್ಯಾವ್ದು ಗೊತ್ತೈತಲ್ಲ? ನ್ಯಾಷನಲ್ ಪಂಚಾಯತ್ ಅವಾರ್ಡ್ದಾಗ ಹೇಳ್ರಿ. 1ನೇದ ಬಡತನ, 2ನೇದ ಒಂದೊಂದು ಕನ್ಫ್ಯೂಸ್ ಮಾಡ್ತೀರೇನ ನಂಗೆ ಹಂಗೆ ಅಣ್ಣಾಗಿ ಕನ್ಫ್ಯೂಸ್ ಮಾಡೋತ್ತೆ. ಹಾಂ ಕರೆಕ್ಟ್. ಇಲ್ಲಾರ ಅವು ಪಂಚಾಯತ್ಗಳೇ ಹೇಳ್ಬಿಡ್ರಿ. ಅದ್ರ ಮೇಲೆ 6 ಬರ್ತಾವೆ, ಇನ್ನು 3 ಬರ್ತಾವೆ. ಅವ ಏನಂದ್ರೆ ಲೋಕಲ್. ಅದು ಇಂಪಾರ್ಟೆಂಟ್ ಐತಾ? ಇಂಪಾರ್ಟೆಂಟ್ ಐತೆ ಹೇಳ್ತೀನಿ ಕೇಳಿ. ಭಾಳ ಉದ್ದದವು ಅಥವಾ ಭಾಳ ಅದಾವು ಅಂತೇಳಿ ನೆನಪಿಡ್ಬಾರ್ದು. ಅವು 17 ಹೆಂಗೆ ನೆನಪಿಟ್ರಿಲ್ಲ, ಇವು ಈಜಿ ಅಕ್ಕ 9 ನೆನಪಿಡು. ಒಮ್ಮೆ ಹೇಳ್ಬಿಡ್ರಿ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಬಂದಾಗ ಎಷ್ಟು ಬರ್ತಾವೆ ಅಂದ್ರೆ 6 ಪಂಚಾಯತ್ಗಳು ಕರ್ನಾಟಕದಿಂದ ಅವಾರ್ಡ್ ತೊಗೊಂಡವು. 1ನೇದು ಯಾವ್ದು? ಗೋಲ್ಡ್ ಕೆಟಗಿರಿ ಒಳಗೆ ಯಾವ್ದಾ ಹೋಗ್ಯಾವ ನೆನಪತ್ತಾರೆ ಎಲ್ಲ ಬಂದಿಲ್ಲ. ಯಾವ್ದಾ ಇದೇನು ಗೋಲ್ಡ್ ಕೆಟಗಿರಿ ಯಾವ್ದ? ಮುದ್ರಾಡಿ. ಎಲ್ಲಿ ಬರ್ತೈತಿ? ಉಡುಪಿ ಒಳಗೆ. ಮುದ್ರಾಡಿ ಯಾವ್ದ್ರ ತೋತೈತಿ? ಬಡತನ. ಇದು 1ನೇದಾತ. ಇದು ಏನಂದ್ರೆ 1ನೇ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವ್ದಂದ್ರೆ ಇದನ್ನ ಸ್ಥಳೀಯವಾಗಿ ಬಂದಾಗ ಹೌದಾ? ಮುದ್ರಾಡಿ ಆತ. 2ನೇದು ಸಿಲ್ವರ್ದಾಗ 3 ಬರ್ತಾವೆ. ಕರೆಕ್ಟಾ? ಸಿಲ್ವರ್ದಾಗ ಯಾವ್ದು? 3 ಒಂಡ್ಸೆ ಬರ್ತೈತಿ. ಒಂಡ್ಸೆ ಯಾವ್ದ್ರು? ಆರೋಗ್ಯದಾಗ. ಒಂಡ್ಸೆ ಯಾವ್ದಂದ್ರೆ ಆರೋಗ್ಯದಾಗ. ನೆಕ್ಸ್ಟ್ ಹಾಲನಾಯಕನಹಳ್ಳಿ ಅದ್ರು ಮಕ್ಕಳ ಸ್ನೇಹಿತ ಒಂದೈತಲ್ಲ. ಹಾಲನಾಯಕನಹಳ್ಳಿ ಯಾವ್ದ್ರ? ರಿಪೀಟ್ ಮಾಡ್ರಿ, ನೆನಪಿರ್ತಾವ. ಮತ್ತೆ ಎಲ್ಲರ ಹಂಗ ನೆನಪಿಟ್ರಿ ಇಲ್ಲಾರ ಭಾಳ ದೊಡ್ಡ ಅಕ್ಕವತ್ತಲ್ಲ. ಇವು ಕ್ವಶನ್ ಕೇಳಿರ್ತಾನೆ, ಅದಕ್ಕೆ ಕೇಳತ್ತಾನೆ. ಎಲ್ಲಾರ ಯಾವ್ದಿಲ್ಲ ಕ್ವಶನ್ ಡೈರೆಕ್ಟ್ ಕೇಳೇನು ಇದ್ರೊಳಗೆ. ಯಾವ ಲೋಕಲೈಸ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಲ್ಲ ಅಂತ ಕೇಳೇನು. ಇವ ಬರ್ತಾವ. ಅದ್ರ ಸಲ್ಮಂದಿ ಹೇಳತ್ತ. 1ನೇದು ಯಾವ್ದಂದ್ರೆ ಒಂಡ್ಸೆ. ಒಂಡ್ಸೆ ಯಾವ್ದ್ರೊಳಗಂದ್ರೆ ಬಡತನ. 2ನೇದು ಯಾವ್ದಂದ್ರೆ ಸಾರಿ ಮುದ್ರಾಡಿ ಯಾವ್ದಂದ್ರೆ ಬಡತನ. 1ನೇದ ಹೇಳತ್ತೀನಿ. ಮುದ್ರಾಡಿ ಯಾವ್ದಂದ್ರೆ ಬಡತನ. ಆಮೇಲೆ ಒಂಡ್ಸೆ ಬಂದ್ರೆ ಯಾವ್ದಂದ್ರೆ ಆರೋಗ್ಯ. ನೆಕ್ಸ್ಟ್ ಅದಾದ್ಮೇಲೆ ಹಾಲನಾಯಕನಹಳ್ಳಿ ಯಾವ್ದಂದ್ರೆ ಮಕ್ಕಳ ಸ್ನೇಹಿ. ಹಾಲನಾಯಕನಹಳ್ಳಿ ಆದ್ಮೇಲೆ ಮಡಮಕ್ಕಿ ಅಂತ ಬರೋದು. ಮಡಮಕ್ಕಿ ಯಾವ್ದ್ರು? ಯಾವ್ದ? ನೀರು ಮತ್ತು ಸಾಮಾಜಿಕ ಅಲ್ಲ, ನೀರು ಮತ್ತು ನೈರ್ಮಲ್ಯ. ಮಡಮಕ್ಕಿ ಬಂದಾಗ ನೀರು ಮತ್ತು ನೈರ್ಮಲ್ಯ ಆತ. ಇವು ಎಷ್ಟದು ಅಂದ್ರೆ 4 ಅದು. ಇನ್ನು ಆದ್ಮೇಲೆ ಯಾವ್ದಂದ್ರೆ ಬ್ರಾಂಜ್ದಾಗ 2 ಯಾವ್ದು ಹೇಳ್ರಿ? ಸಣ್ಣೂರು ಅಂತ ಬರ್ತದೆ. ಸಣ್ಣೂರು ಯಾವ್ದ್ರು? ಮೂಲ ಸೌಕರ್ಯ. ಮೂಲ ಸೌಕರ್ಯದೊಳಗೆ ಸಣ್ಣೂರು. ಅವು ಹಂಗೆ ಕನ್ಫ್ಯೂಸ್ ಆಕ್ಕವು. ಒಳ್ಳೆ ರಿಪೀಟ್ ಮಾಡ್ಲಿಕ್ಕೆ ಹೇಳ್ಕೊತ ಹೋಗ್ಬೇಕು. ಯಾರಿಗಾರ ಮಗ್ಲಿದ್ದವ್ರು ನೆನಪು ಬರ್ತಾವೆ. ಯಾವ್ದು? ಈಗ ಸಣ್ಣೂರು ಆತ. ಅದಾದ್ಮೇಲೆ ಲಾಸ್ಟ್ ಯಾವ್ದು? ಅಕಲಾಡಿ. ಅಕಲಾಡಿ ಯಾವ ಕೆಟಗಿರಿ? ಸಾಮಾಜಿಕ ನ್ಯಾಯ. ಈ 3 ಕೆಟಗಿರಿ 6 ಕೆಟಗಿರಿ ಅದು. ಇನ್ನು 3 ಕೆಟಗಿರಿ ಯಾವ ಸಿಕ್ಕಿಲ್ಲ? ಯಾವ್ದ? ಗುಡ್ ಗವರ್ನೆನ್ಸ್ ಸಿಕ್ಕಿಲ್ಲ ಅಂದ್ರೆ ಉತ್ತಮ ಆಡಳಿತ ಒಳಗೆ ಸಿಕ್ಕಿಲ್ಲ. ನೆಕ್ಸ್ಟ್ ಕ್ಲೀನ್ ಆ್ಯಂಡ್ ಎನರ್ಜಿದಾಗ ಸಿಕ್ಕಿಲ್ಲ. ಇನ್ನೊಂದು ಮಕ್ಕಳ ಸ್ನೇಹಿದಾಗ ಸಿಕ್ತಲ್ಲ, ಮಹಿಳಾ ಸ್ನೇಹಿ. ಇವೇನು 9 ಅದಾವಲ್ರಿ ಇವು ಕೆಟಗಿರಿ ಒಳಮುಳ್ಳ ಯಾರ ಮಗ್ಲಿದ್ದವ್ರಿಗೆ ಹೇಳ್ಕೊತವ್ರು. 9 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬರ್ತಾವೆ ಸಸ್ಟೈನೇಬಲ್ ಅಂತೇಳಿ. ಮತ್ತು ಅವು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗಳು ಕಡಿಮೆ ಮಾಡ್ಬೇಡ್ರಿ. ಇವು 9 ಅದಾವು, ಅವು 17 ಅದಾವು. ಇವು 9 ಅದಾವಲ್ಲ, ಇವು ಏನಂದ್ರೆ 6 ಇವು ನೆನಪಿಟ್ಕೋರಿ. ಇನ್ನು 3 ನೆನಪಿಟ್ಟು ಅಂತೇಳಿ ಇವು 2 ಕೇಳ್ತಾನೆ. ಸ್ಥಳೀಯವಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವತ್ತು ಕೇಳ ಅದು ಕ್ವಶನ್ ಕೇಳೇನು, ಅದಕ್ಕೆ ಕೇಳಿ ನೆನಪಿಟ್ಕೋ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಕೇಳ್ಯಾರ ನೋಡ್ರಿ. ಯಾವ್ದ? ಗ್ರಾಮೀಣ ಪ್ರದೇಶಗಳ ಗ್ರಂಥಾಲಯಗಳ ಪರಿಣಾಮಕಾರಿ ನಿರ್ವಹಣೆ ಅಂತ ಬರ್ತದಲ್ಲ. ಗ್ರಾಮೀಣ ಪ್ರದೇಶದಾಗ ಗ್ರಂಥಾಲಯಗಳು ಬರ್ತಾವಲ್ಲ. ಇನ್ನೊಮ್ಮೆ ಏನು ಕ್ವಶನ್ ಕೇಳ್ಯಾನ ಗೊತ್ತಾನ? ಗ್ರಾಮೀಣ ಭಾಗದಾಗ ಗ್ರಂಥಾಲಯಗಳು ಬರ್ತಾವಲ್ಲ, ಅವಕ್ಕೆ ಯಾವ ಗ್ರಂಥಾಲಯ ಅಂತ ಕರಿತೀವಿ? ಏನತ್ ಕೇಳಿ? ಅರಿವು ಕೇಂದ್ರ ಅಂತ ಕರಿತೀವಿ. ಕೂಸಿನ ಮನೆ ಅಂತ ಯಾವ ಕರಿತಾರಂತ? ಮನ್ರೇಗಾದಿಂದ. ಅದು ಮನ್ರೇಗಾ ಹೋಗೈತಿ. ಈಗ ಯಾವ್ದಂದ್ರೆ ವಿ ಬಿ ರಾಮ್ಜಿ ಅಂತ ಬಂದೈತಿ. ಕರೆಕ್ಟಾ? ಈಗ ಏನಂದ್ರೆ ಕೂಸಿನ ಮನೆ ಮತ್ತು ಅರಿವು ಕೇಂದ್ರ ಅಂತ ಕರಿತೀವಲ್ಲ. ಇವು ಅರಿವು ಕೇಂದ್ರಗಳು ಇರ್ತಾವಲ್ಲ, ಆ ಗ್ರಂಥಾಲಯಗಳನ್ನ ಯಾರು ಮ್ಯಾನೇಜ್ ಮಾಡ್ತಾರ ಅಥವಾ ಗ್ರಂಥಾಲಯದ ಹೆಡ್ ಯಾರು ಇರ್ತಾರ ಅದನ್ನ ಕ್ವಶನ್ ಕೇಳ್ಯಾನ್ರಿ. ಅವು ಯಾರು ಬರ್ತಾರೋ ಯಾರಿಲ್ಲ ಅಂತ ಡೈರೆಕ್ಟ್ ಕ್ವಶನ್ ಕೇಳ. ನಾ ಯಾರ್ಯಾರು ಬರ್ತಾರತ್ತ ಪೂರ್ತಿ ಹೇಳ್ಬಿಡ್ಲಿ. ಒಮ್ಮೆ ಎಷ್ಟು ಜನ ಬರ್ತಾರಂದ್ರೆ ಯಾರ್ಯಾರು ಎಲಿಜಿಬಲ್ ಇರ್ತಾರ ತೇತ್ನ. ಗ್ರಂಥಾಲಯಗಳು ಹಳ್ಳಿ ಒಳಗೆ ಬರ್ತಲ್ಲ, ಅವ್ನು ಮ್ಯಾನೇಜ್ ಮಾಡ್ಬೇಕಾರೆ ಯಾರು ಮ್ಯಾನೇಜ್ ಮಾಡ್ತಾರ ತೇತ್ನ. 1ನೇದೇನಂದ್ರೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾರಲ್ಲ ಅವರೇ ಏನಿರ್ತಾರಂದ್ರೆ ಅದ್ರ ಪ್ರೆಸಿಡೆಂಟ್ ಇರ್ತಾರೆ. ಪೂರ್ತಿ ಎಲ್ಲ ಏತ್ನ. ಆಮೇಲೆ ಅದು ಕ್ವಶನ್ ಏನು ಕೇಳಿನ ಹೇಳ್ತಾನೆ. 1ನೇದು ಗೊತ್ತಾತಲ್ಲ, ರೂರಲ್ ಗ್ರಾಮ ಪಂಚಾಯತಿ ಕಮಿಟಿ. ಯಾಕಂದ್ರೆ ಕಮಿಟಿ ಮಾಡಿರ್ತಾರೆ ಗ್ರಾಮ ಪಂಚಾಯತಿ. ಈಗ ಗ್ರಾಮ ಪಂಚಾಯತಿಗೆ ಎಷ್ಟು ರೊಕ್ಕ ಕೊಡಬೇಕು, ಎಷ್ಟು ಇಲ್ಲ ಅಂತ ಮಾಡ್ಬೇಕಲ್ಲ. ಆ ಕಮಿಟಿ ಒಳಗೆ ಏನೇನು ಬರ್ತಾವ ಕ್ವಶನ್ ಕೇಳಿ ನಾವು. ಅದ್ರ ಸಲ್ಮಂದಿ ಎತ್ನ. 1ನೇದು ಯಾರು ಇರ್ತಾರೆ ಅಂದ್ರೆ ಗ್ರಾಮ ಪಂಚಾಯತಿದ. ಯಾಕಂದ್ರೆ ಗ್ರಾಮ ಪಂಚಾಯತಿ ಮೇಲೆ ಫೋಕಸ್ ಮಾಡತ್ತ. ನೀವು ಎಲ್ಲ ನೆನಪಿಟ್ಕೋರಿ. ಯಾವ ಕೇಳ್ತಾನ ಅಂತ ಹೇಳಕ್ ಬರಂಗಿಲ್ಲ. ಅದ್ರ ಸಂಬಂಧ 1ನೇದು ನೋಡ್ರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು ಇರ್ತಾರಲ್ಲ ಅವ್ರು ಇರ್ತಾರೆ. ಪ್ರೆಸಿಡೆಂಟ್ ಆಫ್ ಯಾರು ಗ್ರಾಮ ಪಂಚಾಯತಿ ಅಥವಾ ಅಧ್ಯಕ್ಷತೆ ಕರಿತೀವಲ್ಲ ಅವ್ರು. 2ನೇದು ಯಾರು ಬರ್ತಾರೆ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎಜುಕೇಷನ್ ಆ್ಯಂಡ್ ಹೆಲ್ತ್. ಮತ್ತು ಇಲ್ಲಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಇದ್ರೊಳಗೆ ಗ್ರಾಮ ಪಂಚಾಯತಿ ಮಟ್ಟದಾಗ ಇಲ್ಲ. ಕರೆಕ್ಟ್ ಸ್ಥಾಯಿ ಸಮಿತಿ ಬರಂಗಿಲ್ಲ. ಬಟ್ ಎಜುಕೇಷನ್ ಮತ್ತು ಹೆಲ್ತ್ ಕಂಟ್ರೋಲ್ ಮಾಡಕತ್ತ ಏನೈತೆ ತಾಲೂಕು ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಕಮಿಟಿ ಏನು ಬರ್ತೈತಲ್ಲ ಆ ಕಮಿಷನ್ದಿಂದ ಒಬ್ರು ನೇಮಕ ಮಾಡ್ತಾರೆ. ಗ್ರಾಮ ಮಟ್ಟದಾಗ ಅವ್ರು ಏನಿರ್ತಾರೆ ಅಂದ್ರೆ ಇದ್ರೊಳಗೆ ಹೆಡ್ ಇರ್ತಾರೆ. ಯಾರು ಅದಾರ ಹೇಳ್ತಾನೆ ಕ್ವಶನ್ ಹೆಂಗೆ ಕೇಳೋಣತ್ತು ಹೇಳ್ತಾನೆ. 1ನೇದು ಯಾರು ಹೇಳ್ರಿ? ಅಧ್ಯಕ್ಷ. 2ನೇದು ಏನಂದ್ರೆ
ಚೇರ್ಪರ್ಸನ್. ಯಾರ ಚೇರ್ಪರ್ಸನ್ ಇರ್ತಾರೆ, ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿ ಮೇಂಟೈನ್ ಮಾಡ್ಬೇಕಾರೆ ಎಜುಕೇಷನ್ ಬಗ್ಗೆ ಗೊತ್ತಿದ್ದವ್ರು ಇರಬೇಕು, ಏನು ಗೊತ್ತಿರಲ್ದವ್ರು ಇರಬೇಕು. ಹೌದಲ್ಲ, ಎಜುಕೇಷನ್ದಿಂದ ಗೊತ್ತಿದ್ದವ್ರು ಒಬ್ರು ಇರ್ಬೇಕು. ಅದಾದ್ಮೇಲೆ ಇವು ಒಮ್ಮೆ ಎಲ್ಲ ಹೇಳ್ತಾನೆ ನಾವು ಡಿಫಾಲ್ಟ್ ಎಲಿಮಿನೇಟ್ ಮಾಡ್ಬೋದು, ಅದಕ್ಕೆ ಹೇಳತ್ತಾನೆ. ಇನ್ನು ಆದ್ಮೇಲೆ ಗ್ರಾಮ ಪಂಚಾಯತಿ ಬರ್ತೇಳಿ ಅಲ್ಲಿ, ಯಾಕಂದ್ರೆ ಗ್ರಾಮ ಪಂಚಾಯತಿ ಒಂದು ಸ್ಕೂಲ್ ಇರ್ತೈತಿಲ್ಲ, ಅದ್ರ ಹೆಡ್ ಮಾಸ್ಟರ್ ಯಾರು ಇರ್ತಾರಲ್ಲ, ಆ ಹೆಡ್ ಮಾಸ್ಟರ್ನ ಕಂಪಲ್ಸರಿ ಮಾಡ್ಬೇಕು. ಯಾಕಂದ್ರೆ ಗ್ರಾಮ ಪಂಚಾಯತಿದೊಳಗೆ ಲೈಬ್ರರಿಗೆ ಬರೋರು ಯಾರಂದ್ರೆ ಸ್ಕೂಲಿಗೆ ಹೋಗೋರು ಬರ್ತಾರೆ. ಹೌದಾ, ಈಗ ಎಜುಕೇಷನ್ದಿಂದ ಅಲ್ಲಿ ಆದ್ಯತೆ ಕೊಡ್ಬೇಕಲ್ಲ, ಅದಕ್ಕಂದ್ರೆ ಹೆಡ್ ಮಾಸ್ಟರ್ನ ಕಂಪಲ್ಸರಿ ಆ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಯಾರು ಇರ್ತಾರಲ್ಲ ಅವರು ಆ ಕಮಿಟಿ ಒಳಗೆ ಪಾರ್ಟಿಸಿಪೇಟ್ ಆಗಿರ್ತಾರೆ. ಅದಾದ್ಮೇಲೆ ಈಗ ಇದನ್ನ ಗ್ರಾಮ ಪಂಚಾಯತಿ ಕಮಿಟಿ ಅದು ಅದ್ರೊಳಗೆ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ, ಕಂಪಲ್ಸರಿ ಒಬ್ರು ಏನು ಮಾಡ್ಬೇಕಾರ ವುಮೆನ್ ರಿಪ್ರೆಸೆಂಟೇಟಿವ್ ಇರ್ಬೇಕು. ಈಗ 4 ಮಂದಿ ಹೇಳಿ, ಯಾರನ್ನ ಹೇಳ್ರಿ? ಅಧ್ಯಕ್ಷ, ಚೇರ್ಪರ್ಸನ್ ಯಾವ್ದು ಹೆಲ್ತ್ ಎಜುಕೇಷನ್ ಬಂದಾಗ. ನೆಕ್ಸ್ಟ್ ಇನ್ನೊಬ್ರ ಯಾರ? ಸ್ಕೂಲ್ ಹೆಡ್ ಮಾಸ್ಟರ್. ಇನ್ನೊಬ್ರ ಇವು ಜನರಲ್ ಆಗಿ ನೆನಪಿಟ್ಕೋರಿ, ಅವನೇನು ಭಾಳ ಡೆಪ್ತ್ ಅತ್ತಲ್ಲ, ಜನರಲ್ ಆಗಿ ಇವ್ರು ಬರ್ತಾರತ್ತ. ಇವು ಒಂದು ಸರಿ ಹೇಳಿರ್ತಲ್ಲ, ಇವ್ರು ಬರ್ತಾರೋ ಇವ್ರು ಬರಂಗಿಲ್ಲ ಅಂತ ಗೊತ್ತಾಗ್ಬಿಡೋದು. ಮಹಿಳೆಯರೊಬ್ರು ರೆಪ್ರೆಸೆಂಟ್ ಮಾಡ್ಬೇಕಾ, ಇನ್ನೊಬ್ರು ಯಾರು ಬೇಕಾ? ಯೂತ್ ರೆಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಆ ಏರಿಯಾದಿಂದ ಆ ಗ್ರಾಮ ಪಂಚಾಯತಿಯಿಂದ ಯಾರು ಹೆಂಗ್ ಇರ್ತಾರಲ್ಲ ಯೂತ್ ರೆಪ್ರೆಸೆಂಟೇಟಿವ್ ಅವರೊಬ್ರು ಇರ್ಬೇಕು. ಅದಾದ್ಮೇಲೆ ಇನ್ನೊಬ್ರು ಯಾರಂದ್ರೆ ಸಾಮಾಜಿಕ ಯಾರ ಕಾರ್ಯಕರ್ತರು ಇರ್ತಾರಲ್ಲ, ಊರಾಗಿರ್ತಾರೆ ನೋಡ್ರಿ, ಖಾಲಿ ಅತ್ತಲ್ಲ ಸಾಮಾಜಿಕ ಕಾರ್ಯಕರ್ತರು ಇರ್ತಾರಲ್ಲ ಅವರೊಬ್ಬರಿಗೆ ಹೈಲೈಟ್ ಮಾಡಿರ್ತಾರ. ಅದಾದ್ಮೇಲೆ ಇನ್ನೊಬ್ರು ಯಾರಂದ್ರೆ ಲೈಬ್ರರಿ ಎಕ್ಸಾಮ್ ಬರೆದು ಕಳಿಸ್ತಾರೆ ಗೊತ್ತಾನ, ಲೈಬ್ರರಿಯನ್ ಎಕ್ಸಾಮ್ಸ್ ಅಂತ ಗ್ರಾಮ ಪಂಚಾಯತಿ ಒಳಗೆ ಸೆಲೆಕ್ಟ್ ಮಾಡ್ತಾರಲ್ಲ, ಆ ಲೈಬ್ರರಿಯನ್ ಒಬ್ರು ಇರ್ತಾರೆ. ಇವ್ರು ಏನಂದ್ರೆ 7 ಜನ ಬರ್ತಾರೆ. 7 ಜನ ಏನಂದ್ರೆ ಆ ಕಮಿಟಿ ಒಳಗೆ ಕಂಪಲ್ಸರಿ ಇರ್ತಾರೆ. ಈಗ 7 ಜನದ ಹೆಸರು ಹೇಳ್ರಿ, ಆಮೇಲೆ ಇವ್ರು ಯಾರು ಇರಂಗಿಲ್ಲ ತಿಳಕ್ರಿ. 1ನೇದಿಂದ ಹೇಳ್ರಿ. ಅಧ್ಯಕ್ಷ 2ನೇದು, ಚೇರ್ಪರ್ಸನ್ 3ನೇದು ಯಾರ? ಹೆಡ್ ಮಾಸ್ಟರ್. HM ಕರೆಕ್ಟ್, ಹೆಡ್ ಮಾಸ್ಟರ್. 4ನೇದು ಯಾರ? ಮಹಿಳೆ. 5ನೇದ ಯೂತ್. 6ನೇದ ಯಾರ? ಒಬ್ರು ಸಾಮಾಜಿಕ ಖಾಲಿ ಕೂತವ್ರಲ್ಲ, ಸಾಮಾಜಿಕ ಕಾರ್ಯಕರ್ತರ. ಇನ್ನೊಬ್ರು ಯಾರಂದ್ರ? ಇನ್ನೊಬ್ರನ್ನ ಯಾರು ಬಿಟ್ರಿ? ಯಾರ? ಯಾರಂದ್ರೆ ಯೂತ್ ರೆಪ್ರೆಸೆಂಟೇಟಿವ್ ಅಂತ ಲೈಬ್ರರಿಯನ್ಸ್. ಆ ಸಾಮಾಜಿಕ ಕಾರ್ಯಕರ್ತರು ಹೇಳಿ ಅಲ್ಲಿ, ಯಾಕಂದ್ರೆ ಆಪ್ಷನ್ದಾಗ ಕೊಟ್ಟ ನಾವು ರೈತ ಅಂತೇಳಿ, ಆ ಸಾಮಾಜಿಕ ಕಾರ್ಯಕರ್ತ ರೈತನ ಮಾಡ್ಬೋದು. ಈ ಕ್ವಶನ್ ಹೇಳಿ ಅದನ್ನ ಏನು ಕೇಳ್ಯಾನಂತೇಳಿ, ಇದು ಕ್ವಶನ್ ಏನು ಕೇಳ್ಯಾನಂತ ನೋಡ್ರಿ. ಗ್ರಾಮೀಣ ಪ್ರದೇಶಗಳ ಗ್ರಂಥಾಲಯ ಪರಿಣಾಮಕಾರಿ ನಿರ್ವಹಣೆ ಮಾಡಕ್ಕೆ ಒಂದು ಕಮಿಟಿ ಮಾಡ್ರ ಅಥವಾ ಆಯೋಗ ಮಾಡ್ರ, ಅದ್ರೋಗಿ ಈ ಕೆಳಗಿನ ಯಾರು ಬರಂಗಿಲ್ಲ ಅಂತ ಕೇಳ್ಯಾರ ಅಥವಾ ಯಾರು ಇಲ್ಲ ಅಂತ ಕೇಳ್ಯಾರ. 1ನೇದು ಗ್ರಂಥಾಲಯ ಮೇಲ್ವಿಚಾರರು ಇರ್ತಾರೋ ಇಲ್ಲೋ ಹೇಳಲ್ಲ, ಗ್ರಂಥಾಲಯ ಲೈಬ್ರರಿಯನ್ ಸೂಪರ್ವೈಸರ್ ಇರ್ತಾರಲ್ಲ ಎಷ್ಟು. 2ನೇದು ಹಿರಿಯ ನಾಗರಿಕರು ಅಂತ ಕನ್ಸಿಡರ್ ಮಾಡಿ ಇರ್ತಾರೋ ಇಲ್ಲೋ. ಅದೇ ಹಿರಿಯ ನಾಗರಿಕರು ಅಂದ್ರೆ ಯಾರನ್ನಾರ ಒಬ್ರು ಸೆಲೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಸ್ಥಳೀಯ ಶಿಕ್ಷಣ ತಜ್ಞರು. ಆ ಸ್ಥಳೀಯ ಶಿಕ್ಷಣ ತಜ್ಞರು ಯಾರಂದ್ರೆ ಹೆಡ್ ಮಾಸ್ಟರ್ ಇರ್ತಾರೋ ಇಲ್ಲೋ? ಇರ್ತಾರೆ. ಇವು ಎಲಿಮಿನೇಟ್ ಮಾಡಕ್ಕೆ ಹಿಂಗ ಆಪ್ಷನ್ ಕೊಡಂಗಿಲ್ಲ, ಅದ್ರ ಸಲ್ಮಂದಿ ಹೇಳಿ. ಇನ್ನೊಬ್ರು ಏನಂದ್ರೆ ರೈತ ಪ್ರತಿನಿಧಿ. ರೈತ ಪ್ರತಿನಿಧಿ ಅಂದ್ರೆ ಯೂತ್ ರಿಪ್ರೆಸೆಂಟೇಟಿವ್ ಅಂತ ಹೇಳಿದಿಲ್ಲ, ಅದ್ರ ರೈತ ಪ್ರತಿನಿಧಿನೂ ತಗೋಬೇಕು, ಅದ್ರ ಸಲ್ಮಂದಿ ಹೇಳಿ. ಇರ್ತಾರೋ ಇಲ್ಲೋ? ಅದಾದ್ಮೇಲೆ ಲಾಸ್ಟ್ ಇನ್ನೊಂದು ಕೊಟ್ಟನ ಬ್ಯಾಂಕಿನ ಪ್ರತಿನಿಧಿ ಅಂತ ಕೊಟ್ಟನ. ಇರ್ತಾರೋ ಇಲ್ಲೋ? ಅವ್ರೊಬ್ರನ್ನ ಎಲಿಮಿನೇಟ್ ಮಾಡಿ ಉಳ್ಕಿದವರೆಲ್ಲರೂ ಅದಾರದ್ರು. 7 ಜನ ಗೊತ್ತಾದ್ರಲ್ಲ. 7 ಜನ ಯಾರು? ಒಮ್ಮೆ ಮಹಿಳೆ ಇರ್ತಾರೋ ಇಲ್ಲೋ? ಇರ್ತಾರೆ. ಏನಂತ ಕರಿತೀವಿ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ? ಅರಿವು ಕೇಂದ್ರ. ಗ್ರಾಮ ಪಂಚಾಯತಿಗಳಿಗೆ ರೀಸೆಂಟಾಗಿ ಏನಂತ ಕರೆಯತ್ತಾರೆ? ಯಾರ? ಮಹಾತ್ಮ ಗಾಂಧಿ. ವೆರಿ ಗುಡ್. ತರಂಗಿಣಿ ಅಂತ ಏನು ಲಾಂಚ್ ಮಾಡ್ರು? ಮಾಡ್ಯಾರನ? ಕೇಳಿಲ್ಪ ತರಂಗಿಣಿ. ನಾನು ತಡಿ ನೋಡಿ ಹತ್ತದ್ದು ಗೊತ್ತಿಲ್ಲ ನಂಗೆ ಪಕ್ಕ ಮತ್ತು. ನೆಕ್ಸ್ಟ್ ಮಳೆ ಬರ್ತೈತಿ. ಮಳೆ ಬರ್ತದೆ ಸಾಕಾ? ಮಳೆ ತೋರ್ಸ್ಕೊಂಡು ಹೋಗ್ತೀರಿ, ಅದಕ್ಕೆ ಹೇಳತ್ ಮತ್ತೆ. ಬಿಡ್ರಿ, ಇನ್ನೂ ಭಾಳ ಅದಾವ. ಇದು ಬಿಡ್ರಿ. ಇದು ರಾಷ್ಟ್ರೀಯ ಇದು ಡಿಸ್ಕಷನ್ ಮಾಡಿದ್ವಿ, ನೆನಪೈತಿ. ನ್ಯಾಷನಲ್ ಲೀಗಲ್ ಏಡ್ ಅಂತ ಬರ್ತೈತೆ ಅಂತ ಹೇಳಿದ್ವಿ, ನೆನಪೈತೇನ್ರಿ? ನ್ಯಾಷನಲ್ ಲೀಗಲ್ ಏಡ್ ಅಂತೇಳಿ ಏನಂತ ಕರೀತಾರೆ? ಅದಕ್ಕೆ ಏನಂತ ಹೇಳ್ತಾರೆ? ಹೌದು ಬರ್ತೈತೆ ಅಂದಿರಲ್ಲ. ಮತ್ತೀಗ ಯಾವ್ದು ಹೇಳ್ರಿ? ನ್ಯಾಷನಲ್ ಲೀಗಲ್ ಏಡ್ ಅಂತ. ಈಗ ನಮ್ಮ ಅದು ಕ್ವಶನ್ ಏನು ಕೇಳೋಣ ಓದ್ತೇನೆ. ಒಂದು ಕ್ವಶನ್ ಓದ್ತೇನೆ, ನೆನಪಿಟ್ಕೋರಿ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅನ್ವಯ ಉಚಿತ ಕಾನೂನು ಸೇವೆ ಪಡೆಯಲು ಅರ್ಹರಾಗಿರೋರು ಯಾರು ಕೇಳ್ಯಾರ? ಉಚಿತ ಕಾನೂನು ಸೇವೆ ಅಂತ ಹೇಳಿಲ್ಲ. ನಮ್ಮಲ್ಲಿ ಏನು ಬರ್ತೈತಿ ಅಂದ್ರೆ ಸ್ಟೇಟ್ ಲೆವೆಲ್ಗೆ ಒಂದು ಬರ್ತೈತಿ, ನ್ಯಾಷನಲ್ ಲೆವೆಲ್ಗೆ ಒಂದು ಬರ್ತೈತಿ. ನೆನಪೈತಿ? ನ್ಯಾಷನಲ್ ಲೀಗಲ್ ಏಡ್ ಮತ್ತು ಸ್ಟೇಟ್ ಲೆವೆಲ್ ಲೀಗಲ್ ಏಡ್ ಅಂತ ಬರ್ತೈತಿ. ಇದು ಯಾರಿಗೆ ಕೊಡ್ಬೇಕಾರೆ? ಉಚಿತವಾಗಿ. ಬಡವ್ರು ಇರ್ತಾರೆ ರೀ, ಬಡವ್ರಿಗೆ ಏನು ಮಾಡ್ಬೇಕಾರೆ? ಅಡ್ವೊಕೇಟ್ಗಳನ್ನ ಅಪಾಯಿಂಟ್ ಮಾಡೋಕ್ಕಾಗಂಗಿಲ್ಲ. ಅವ್ರ ಮಕ್ಕಳಿಗೆ ಅದು ಎಲ್ಲರ ಜೈಲ್ನಾಗ ಹಾಕಿದ್ರತ್ತೇಳಿ ಅವ್ರನ್ನ ಬಿಡಿಸೋಳಕ್ಕೆ ಹಾಕಿರಲ್ಲ. ಆ ಟೈಮ್ನಾಗ ಕಂಪಲ್ಸರಿ ಏನೈತೆ ಅಂದ್ರೆ ಫ್ರೀ ಆಗಿ ನಾವು ಏನು ಕೊಡ್ಬೇಕಂದ್ರೆ ಅಡ್ವೊಕೇಟ್ಗಳನ್ನ ಗೌರ್ಮೆಂಟ್ದಿಂದ ಹೈಯರ್ ಮಾಡ್ಬೇಕು. ಅದಕ್ಕೆ ಏನಕ್ಕಂದ್ರೆ ಉಚಿತ ಕಾನೂನು ಸೇವಾ ಪ್ರಾಧಿಕಾರದಿಂದ ಅಥವಾ ಅದೊಂದು ಆ್ಯಕ್ಟ್ ತಂದಿರ್ತಾರೆ. ಆ ಆ್ಯಕ್ಟ್ ಪ್ರಕಾರ ಕಂಪಲ್ಸರಿ ಏನು ಮಾಡ್ಬೇಕಾರೆ? ಉಚಿತವಾಗಿ ಅವೈಲೇಬಲ್ ಮಾಡಬೇಕು. ಯಾಕಂದ್ರೆ ಅದು ರಾಜ್ಯ ನೀತಿ ನಿರ್ದೇಶಕ ತತ್ವದೊಳಗೆ ಒಂದು ವಿಧಿನೇ ಹೇಳ್ತೈತೆ ಅದ್ರ ಬಗ್ಗೆ. ನೀವು ಕಂಪಲ್ಸರಿ ಉಚಿತವಾಗಿ ಕೊಡ್ಬೇಕಂತೇಳಿ. ಅದರೊಳಗೆ ಏನು ಕೇಳ್ಯಾನ ಗೊತ್ತಾನ? ರಾಷ್ಟ್ರೀಯ ಸೇವಾ ಪ್ರಾಧಿಕಾರದ ಅನ್ವಯ ಉಚಿತ ಕಾನೂನು ಸೇವೆ ಪಡೆಯಲು ಯಾರು ಅರ್ಹರದ ಕೇಳ್ಯಾರ. ಯಾರು ತಗೋಬಹುದು ಇದನ್ನ ಅಂತೇಳಿ 1ನೇದು ಆಪ್ಷನ್ ಕೊಡ್ತಾನೆ. ಮಹಿಳೆಯರು ಮತ್ತು ಮಕ್ಕಳು ಮತ್ತು SC ST ಸಮುದಾಯಕ್ಕೆ ಸೇರಿದ ಜನರು ಇರ್ಬೋದು
ಮಾಡ್ಬೋದೋ ಇಲ್ಲೋ ಇರ್ತಾರೆ ಕಂಪಲ್ಸರಿ. ಯಾಕಂದ್ರೆ SC ST ದವ್ರ ಕಡೆ ರೊಕ್ಕ ಇರಂಗಿಲ್ಲ ತಿಳ್ಕೊರಿ, ಅವ್ರು ಏನು ಮಾಡ್ಬೋದು ಅಂದ್ರೆ ಉಚಿತ ಸೇವಾ ತಗೊಳಕ್ಕೆ ಆರ್ಡರ್ ಇರ್ತಾರೆ, ಅದು ಡಿಫಾಲ್ಟ್ ಕ್ಯಾನ್ಸಲ್ ಮಾಡ್ಕೊತ ಹೋಗ್ಬೇಕು. ಒಂದೇದು ಇರ್ತಾರೆ. ಎರಡನೇದು ಏನು ಕೇಳಿ ಗೊತ್ತಾನೆ, ಕೈಗಾರಿಕಾ ಕಾರ್ಮಿಕರು ಮತ್ತು ಬಂಧನದಲ್ಲಿರುವ ವ್ಯಕ್ತಿಗಳು ಅಂತ ಕರೆಕ್ಟೋ ತಪ್ಪು? ಎಸ್ ಎಷ್ಟಾತ ಎರಡನೇದಾತು. ನೆಕ್ಸ್ಟ್ ಮೂರನೇದು ಏನು ಕೇಳೋದು, ವಿಶೇಷ ಚೇತನ ವ್ಯಕ್ತಿಗಳು ಮತ್ತು ಮಾನವ ಕಳ್ಳ ಸಾಗಾಣಿಕೆ ಒಳಪಟ್ಟ ಸಂತ್ರಸ್ತರು ಇರ್ತಾರೋ ಇಲ್ಲೋ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸಾಮೂಹಿಕ ವಿಪತ್ತು ಅಥವಾ ಪ್ರವಾಹ, ಹಿಂಸೆ, ಬರ ಇಂಥವು ಏನಾರ ಆಗಿರ್ತದಲ್ಲ ಆ ಟೈಮ್ನಾಗ ಮನಿ ಗಿನಿ ಎಲ್ಲ ರೊಕ್ಕ ಅದು ಹೋಗಿರ್ತಾವೆ. ಆ ಟೈಮ್ನಾಗ ಮನುಷ್ಯನ ಕಡೆ ರೊಕ್ಕ ಇರಂಗಿಲ್ಲ, ಅವಾಗ ಒಂದು ಕೋಟಿ ರೂಪಾಯಿ ಕೊಟ್ಟು ಯಾವನ ಲಾಯರ್ ನೀಡಂದ್ರೆ ಅಕೌಂಟ್ ಅದೇ 1000 ಗಟ್ಟಲೆ ಕೊಟ್ಟು ಇಡೋಕ್ಕಾಗಂಗಿಲ್ಲ. ಆ ಟೈಮ್ನಾಗ ಉಚಿತ ಪ್ರಾಧಿಕಾರ ಅಥವಾ ಉಚಿತ ತಗೋಬೇಕು. ಅದ್ರ ಪೂರ್ತಿ ಹೇಳ್ಬಿಡ್ಲಿ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರ್ತದೆ. ಇದು ನ್ಯಾಷನಲ್ ಲೀಗಲ್ ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರ ಉಚಿತವಾಗಿ ಏನು ಕೊಡ್ಬೇಕಾರೆ ಪ್ರತಿ ಸ್ಟೇಟ್ ಒಳಗಾಗಲಿ, ಪ್ರತಿ ರಾಜ್ಯದಾಗಲಿ, ಪ್ರತಿ ಜಿಲ್ಲೆ ಒಳಗಾಗಲಿ ಏನು ಮಾಡ್ಬೇಕಾರೆ ಕಂಪಲ್ಸರಿ ಏನಿರಬೇಕು, ಉಚಿತವಾಗಿ ಕಾನೂನು ಸೇವಾ ಪ್ರಾಧಿಕಾರದಿಂದ ಅಡ್ವೊಕೇಟ್ಗಳು ನೇಮಕ ಮಾಡ್ಬೇಕು. ಡಿಸ್ಟಿಕ್ ಲೆವೆಲ್ಗೆ ಬರಂಗಿಲ್ಲತ್ತಲ್ಲ, ಡಿಸ್ಟಿಕ್ ಲೆವೆಲ್ನು ತಗೋಬೋದು ನಾವು ಯಾರಂದ್ರೆ ಉಚಿತವಾಗಿ ಸೇವೆಗಳು. ಅದು ಯಾವ ಇಯರ್ದಾಗ ಆ್ಯಕ್ಟ್ ಬರ್ತದೆ, ಆ್ಯಕ್ಟ್ ಮೇಲೆ ಕೇಳ್ತಾರೆ 1987 ಕರೆಕ್ಟ್, 1985 87 1987 ಅಲ್ಲ 87ದಾಗ 1987ದಾಗ ಬರ್ತದೆ. ನಾಲ್ಸಾ ಅಂತ ಕರೀತಾರೆ ನೋಡ್ರಿ. ನಾಲ್ಸಾ ಅಂದ್ರೆ ಗೊತ್ತಾಗುತ್ತಲ್ಲ, ಆ ಫುಲ್ ಫಾರ್ಮ್ನಾಗ ಗೊತ್ತಾ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ. ನಾಲ್ಸಾ ಪ್ರಕಾರ ಯಾವ ಇಯರ್ದಾಗ ಬರ್ತದೆ ಕಾಯ್ದೆ ಅಂದ್ರೆ 1987ದಾಗ. ಇದ್ರೊಳಗೆ ನೋಡ್ರಿ, ಇದು ಎದ್ರ ಸಲ್ಮಂದ್ ಕೊಡ್ತಾರೆ ಅಥವಾ ಯಾವ ಆರ್ಟಿಕಲ್ದಾಗ ಬರ್ತಾವತ್ತು ಕೇಳ್ಬೋದು. ನಾ ಹೇಳಿ ಯಾವ ಆರ್ಟಿಕಲ್ದಾಗಿದ 39A ಇದು ಮೆನ್ಷನ್ ಮಾಡಿ ಅವಾಗ ಡಿಸ್ಕಷನ್ ಮಾಡೋ ಟೈಮ್ನಾಗ ಮಾಡಿದ್ದು. ಇದು 39A ಅನ್ನೋದು ರಾಜ್ಯ ನೀತಿ ನಿರ್ದೇಶಕ ತಗದ ರಾಜ್ಯದಾಗ ನಿರ್ದೇಶನ ಕೊಡ್ತೈತೆ. ರಾಜ್ಯ ನೀತಿ ನಿರ್ದೇಶಕ ಬರೋದು ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಕಾನ್ಸ್ಟಿಟ್ಯೂಷನಲ್ ಆಗಲಿ ರಾಜ್ಯಗಳಿಗೆ ನಿರ್ದೇಶನ ಕೊಡ್ತೈತೆ ಏನತ್ತ ಇದನ್ನ ಮಾಡಬೇಕಂತೇಳಿ. ಯಾವ ವಿಧಿಯೊಳಗೆ ನ್ಯಾಷನಲ್ ಲೀಗಲ್ ಏಡ್ ಬಗ್ಗೆ ಹೇಳ್ಯಾರಂದ್ರೆ 39A. ಇವು ಆಪ್ಷನ್ ಹಿಂಗೆ ಕೊಟ್ಟಾನತ್ತಲ್ಲ, ನಾಳೆ ಏನು ಬೇಕಾದ್ ಕೊಡ್ರಿ, ಯಾರ ಸಂತ್ರಸ್ತಿರ್ಲಿ. ಇದ್ರೊಳಗೆ ಎಲ್ಲರ ಕ್ವಶನ್ದಾಗ ಕೊಡಾಗ ಯಾರ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಅತಿ ಹೈಯೆಸ್ಟ್ ಆರ್ಥಿಕ ಅಭಿವೃದ್ಧಿ ಹೋದವರ ಲೀಗಲ್ ಏಡ್ ತಗೋಬೇಕು, ಇಲ್ಲಾಂದ್ರೆ ಅವ್ರು ಡಿಸೆಲಿಜಿಬಲ್ ಆಕಾರ ಅವ್ರಿಗೆ ಕೊಡಂಗಿಲ್ಲ. ಯಾರು ಆರ್ಥಿಕವಾಗಿ ಉನ್ನತಿ ಸ್ಥಾನದಾಗ ಇರ್ತಾರಲ್ಲ ಅಂಥವ್ರಿಗೆ ಕೊಡಂಗಿಲ್ಲ. ಯಾರು ಕಡು ಬಡವ್ರು ಇರ್ತಾರ ಅಥವಾ ಅವ್ರಿಗೆ ಏನಂದ್ರೆ ರೊಕ್ಕ ಕೊಟ್ಟ ಅಡ್ವೊಕೇಟ್ ನೇಮಕ ಮಾಡೋಕ್ಕಿರಲ್ಲ ಅಂಥವ್ರಿಗೆ ಕೊಡ್ತಿರ್ತಾರೆ. ಇವು ಎಲ್ಲಿಂದ ಇರ್ತಾವತ್ತೆ ಅಂದ್ರೆ ಸೆಂಟ್ರಲ್ದಿಂದ ಡಿಸ್ಟಿಕ್ ಲೆವೆಲ್ ತನಕ ಇರ್ತಾವ್ರಿ. ಅದ್ರ ಸಲ್ಬಂದ್ ಹೇಳಿ ಡಾಲ್ಸಾತ್ ಬರ್ತೈತಿ, ನಾಲ್ಸಾತ್ ಬರ್ತೈತಿ, ಸಾಲ್ಸಾತ್ ಬರ್ತೈತಿ. ನಾಲ್ಸಾತ್ ಬಂದ್ರೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಬಂದ್ರೆ ಸಾಲ್ಸಾ, ಆಮೇಲೆ ಇನ್ನೊಂದು ಡಿಸ್ಟಿಕ್ ಲೆವೆಲ್ ಬರ್ತೈತಿ ಯಾವ್ದಂದ್ರೆ ಡಾಲ್ಸಾ. ಇನ್ನೊಂದು ಯಾವ ವಿಧಿ ಹೇಳ್ತೈತೆ ಇದ್ರದ 39A. ಅದ್ರ ಮೇಲೆ ಕ್ವಶನ್ ಕೇಳೋಣ ಡೈರೆಕ್ಟ್. ಇನ್ನೊಂದು ಏನು ಕೇಳ್ಬೋದು, ಇದ್ರೊಳಗೆ ಫಂಡಮೆಂಟಲ್ ರೈಟ್ಸ್ ಯಾವ ಫಂಡಮೆಂಟಲ್ ರೈಟ್ಸ್ ಮೆನ್ಷನ್ ಮಾಡಿಲ್ಲ ಕರೆಕ್ಟ್, ಬಟ್ ಯಾವ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇದು ಹೇಳ್ತೈತೆ ಅಂದ್ರೆ 21 ಮತ್ತು 14ನೇ ಫಂಡಮೆಂಟಲ್ ರೈಟ್ ಐತಲ್ಲ ಅದನ್ನು ಇದ್ರಕ್ಕೆ ಟ್ಯಾಕಲ್ ಮಾಡ್ಬೋದು. ಯಾಕೆ ಹೇಳಿರ್ತಾನೆ ಗೊತ್ತಾ, ಇದು ರಾಜ್ಯ ನೀತಿ ನಿರ್ದೇಶಕ ಅಥವಾ ಏನಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವೊಳಗೆ 39ನೇ ವಿಧಿ ಹೇಳ್ತೈತೆ. ಮೂಲಭೂತ ಹಕ್ಕು ಒಳಗೆ ಇದು ಯಾವ ಇದನ್ನ ಮಾಡ್ಬೋದು ಅಥವಾ ನಾವು ನಮಗೆ ನ್ಯಾಷನಲ್ ಈಡ್ ಕೊಡ್ಲಿಲ್ರಿ. ಈಗ ಬಡವ್ರು ಇರ್ತಾರೆ ಅಥವಾ ST ದಾಗ ಇರ್ತಾರೆ, ಅವ್ರ ಮಕ್ಕಳನ್ನೆಲ್ಲರ ಅರೆಸ್ಟ್ ಮಾಡಿದಾಗ ಅಡ್ವೊಕೇಟ್ ಕೊಡಲ್ಲ ಗೌರ್ಮೆಂಟ್ ಇಲ್ಲತ್ತೈತೆ. ಅವಾಗ ಎಲ್ಲರ ಫಂಡಮೆಂಟಲ್ ಮೂಲಭೂತ ಹಕ್ಕದಾಗ ಯಾವ ಎರಡು ವಿಧಿ ಅಂಡರ್ ನಾವು ರಿಟ್ ಓಡಿಸ್ಕೊಳಕ್ಕೆ ಹೋಗ್ಬೋದು ಅಂದ್ರೆ 21ನೇ ವಿಧಿ ಮತ್ತು ಇನ್ನೊಂದು ಯಾವ ವಿಧಿ ಬರ್ತೈತೆ ಅಂದ್ರೆ 14. ಈ 14 ಯಾಕಂದ್ರೆ ಎಲ್ಲರಿಗೂ ಈಕ್ವಾಲಿಟಿ ಅಂತ ಕರಿತೀವಿ, ಸಮಾನತೆ ಕೊಡ್ಬೇಕಂತೇಳಿ. 21ನೇ ಯಾಕಂದ್ರೆ ಜೀವಿಸುವ ಹಕ್ಕು ಐತೆ. ಈಗ ಅಕಸ್ಮಾತ್ ನೀನು ಜೈಲ್ನಾಗ ಹಾಕ್ಯಾರ, ನೀ ಬರೀ ಆರೋಪಿ ಇದ್ದಾಗ ಅಲ್ಲೇ ಜೀವನ ಕಳೆದತ್ತೇಳಿ ಅದಕ್ಕೆ ಜೀವಿಸುವ ಹಕ್ಕು ಅನ್ನಂಗಿಲ್ಲ. ನಿನಗೆ ಜೀವಿಸುವ ಹಕ್ಕು ಐತೆ ಅಂದ್ರೆ ನೀ ತಗೋಬಹುದು. ಅದ್ರ ಸಲ್ಬಂದ್ 21, 19 ಬರ್ತದೆ. ಇನ್ನೊಂದು ಯಾವ್ದಂದ್ರೆ 39. ಈಗ ಲಾಸ್ಟ್ ಒಂದು ಹೇಳ್ರಿ ನೋಡು, ಗೋಲ್ಡನ್ ಟ್ರಯಾಂಗಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಅಂತ ಬರ್ತಾವೆ. ಯಾವ ಬರ್ತಾವೆ? 14, 21, ಇನ್ನೊಂದು 19. ಇದು ವಿಧಿ ನೆನಪಿಟ್ಕೋರೆ, ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಯಾಕೆ ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾರೆ ಅಂದ್ರೆ ಈಗ ರೀಸೆಂಟಾಗಿ ಏನೇ ಆ್ಯಕ್ಟ್ ಪಾಲಿಸಿ ಹಾಕಿರ್ತಲ್ಲ ಅಂಥ ಪಾಲಿಸಿ ಆಗ್ಬೇಕಾರೆ ಈ ಟ್ರಯಾಂಗಲ್ನ ಪಾಸ್ ಆಕೈತಲ್ಲಿ ನೋಡ್ತಾರೆ. 14ನೇ ಆರ್ಟಿಕಲ್ ಏನು ಹೇಳ್ತದೆ ಸಮಾನತೆ ಬಗ್ಗೆ, 19ನೇದು ಏನು ಹೇಳ್ತದೆ ಸ್ವಾತಂತ್ರ್ಯ ಬಗ್ಗೆ ಹೇಳ್ತೈತೆ. ಅಂದ್ರೆ ವಾಕ್ ಸ್ವಾತಂತ್ರ್ಯ ಎಲ್ಲ ಸ್ವಾತಂತ್ರ್ಯ ಬರ್ತಲ್ಲ ಆ ಸ್ವಾತಂತ್ರ್ಯ ಬಗ್ಗೆ ಹೇಳ್ತೈತೆ. ಇನ್ನೊಂದು ಏನಂದ್ರೆ 21 ಜೀವಿಸುವ. ಇದೇನರ ಆ್ಯಕ್ಟ್ ತಂದಾಗ ಈ ಆ್ಯಕ್ಟ್ ಎಲ್ಲರ ವೈಲೇಟ್ ಮಾಡ್ತಿತ್ತು ಅಥವಾ ಈ ಆರ್ಟಿಕಲ್ ವೈಲೇಟ್ ಮಾಡ್ತಿತ್ತು ಅಂತೇಳಿ ಆ ಆ್ಯಕ್ಟ್ನ ಏನು ಮಾಡ್ತಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ತಿರ್ತಾರೆ. ಆ್ಯಕ್ಟ್ ಅವರ ಪಾಸ್ ಆಗ್ಬೇಕಾರೆ ಈ ಗೋಲ್ಡನ್ ಟ್ರಯಾಂಗಲ್ ಎದಕ್ಕೆ ಗೋಲ್ಡನ್ ಟ್ರಯಾಂಗಲ್ ಹತ್ರ ಇದ್ರ ಮೇಲೆ ಕೇಳ್ಯಾನ ರಿಪೀಟೆಡ್ ಆಗಿ. ಗೋಲ್ಡನ್ ಟ್ರಯಾಂಗಲ್ ಆರ್ಟಿಕಲ್ ಯಾವ ಬರ್ತಾವ ಅಂತೇಳಿ ಯಾವ ಹೇಳ್ರಿ ಲಾಸ್ಟ್ 14, 19, 21. ವೆರಿ ಗುಡ್ ಸಾಂಗ್. ಥ್ಯಾಂಕ್ಸ್ ಅತ್ತ.